ಹಲೋ ನಮಸ್ಕಾರ ಅಂತ ಹೇಳ್ದೆ. ಇವತ್ತಿನ ಕ್ಲಾಸಲ್ಲಿ ನಾವು ಮುನ್ಸಿಪಾಲಿಟೀಸ್ ಬಗ್ಗೆ ನೋಡ್ತಾ ಇದ್ವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಪಂಚಾಯತ್ ರಾಜ್ ಬಗ್ಗೆ ಡೀಟೇಲಾಗಿ ನೋಡಿದ್ವಿ, ಪಂಚಾಯತ್ ರಾಜ್ ಏನು ಅಂತ. ಸೊ ಪಂಚಾಯತ್ ರಾಜಲ್ಲಿ ನಾನು ಕೊನೆಯ ಒಂದು ಪಾಯಿಂಟನ್ನು ಸ್ಕಿಪ್ ಮಾಡಿಸಿದೆ, ಒಂದು ಪಾಯಿಂಟ್ ಹೇಳ್ತೀನಿ ಈ ಒಂದು ಕ್ಲಾಸ್ನಲ್ಲಿ. ಸೊ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇನ್ನು ಯಾವೊಂದು ಅಂದರೆ ನಿಮ್ಮ ಅಪ್ಕಮಿಂಗ್ UPSC ಪ್ರಿಲಿಮ್ಸ್ 2025 ಆಗಿರ್ಬೋದು, ಅಥವಾ KS ಎಕ್ಸಾಮ್ ಮತ್ತು ಗ್ರೂಪ್ B ಎಕ್ಸಾಮ್ ಆಗಿರ್ಬೋದು. ಸೊ ಯಾವುದಾದ್ರೂ ಒಂದು ಲಕ್ಷ್ಮೀಕಾಂತಲ್ಲಿ ಮುಟ್ಟದೇ ಇರೋ ಟಾಪಿಕ್ ಅಂದರೆ ಇದೆ ಮುನ್ಸಿಪಾಲಿಟೀಸು. ಸೊ ಕೇಳಿದ್ರು ಕೇಳ್ಬೋದು. ಸೊ ದಯವಿಟ್ಟು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಮುನ್ಸಿಪಾಲಿಟೀಸ್ ಬಗ್ಗೆ ಸಮ್ಮರ್ ಶೀಟ್ಗಳು ರೆಡಿಯಾಗಿದೆ ನೋಡಿ. ಈ ಥರ ಇರುತ್ತೆ. ನಿಮಗೆ ಎಕ್ಸ್ಟ್ರಾ ಕಂಟೆಂಟು ಕೂಡ ಹಾಕಿರ್ತೀನಿ ನೋಡಿ. ಹಿಸ್ಟ್ರಿ ಆ್ಯಂಡ್ ಎವಲ್ಯೂಷನ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಬಗ್ಗೆ ಇಲ್ಲಿ ಹಾಕಿದ್ದೀನಿ. ಸೊ ಲಕ್ಷ್ಮೀಕಾಂತಲ್ಲಿಲ್ಲ, ಬಟ್ ಇಲ್ಲಿ ಹಾಕಿದ್ದೀನಿ. ಈಸಿಯಾಗಿದೆ, ಓದ್ಬೋದೇನಿಲ್ಲ. ಸೊ ಸಮ್ಮರ್ ಶೀಟ್ ತೊಗೋತೀನಿ ಅಂತಾರೆ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಬೈ ಮಾಡಿ. ಜೊತೆಗೆ ಇದ್ರ ನೋಟ್ಸ್ ನಾನು ವೆಬ್ಸೈಟಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಕೊಡ್ತೀನಿ. 1-2 ದಿನ ಟೈಮ್ ಕೊಡಿ, ಡಿಸ್ಕ್ರಿಪ್ಷನಲ್ಲಿ ನೋಡಿ. ಅಲ್ಲೇ ನೋಟ್ಸ್ ಲಿಂಕ್ ಅಂತ ಹಾಕಿರ್ತೀನಿ. ಇಂಗ್ಲೀಷ್ ಮತ್ತು ಕನ್ನಡ 2 ವರ್ಷನ್ ಹಾಕಿರ್ತೀನಿ. ಸೊ ನೀವು ಅಲ್ಲೋಗಿ ನೋಡ್ಬೋದು, ಆಯಿತಾ. ಸೊ ಕ್ಲಾಸ್ ಶುರು ಮಾಡೋಣ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಬೇಗ 10 ಸೆಕೆಂಡ್ ಕೊಡ್ತೀನಿ, ಬೇಗ ಮಾಡ್ಕೊಳ್ಳಿ, ಆಯಿತಾ. ಓಕೆ, ಶುರು ಮಾಡೋಣ. ಸೊ ಮುನ್ಸಿಪಾಲಿಟೀಸು. ಸೊ ನಿಮ್ಗೊಂದು ಕ್ವಶನ್ ಬರ್ಬೋದು, ಏನು ಅಂತಂದರೆ, ಸರ್ ಈಗಾಗಲೇ ನೀವು ಪಂಚಾಯತ್ ರಾಜಲ್ಲಿ ಹೇಳಿದ್ದೀರಾ, ಪಂಚಾಯತಲ್ಲಿ ಅಂದರೆ ಪಂಚಾಯತ್ ರಾಜಲ್ಲಿ ಏನದು ನಿಮಗೆ ಗ್ರಾಮ ಪಂಚಾಯತಿಗಳಿದೆ, ಅಂದರೆ ನಿಮಗೆ ಬ್ಲಾಕ್ ಲೆವೆಲ್ಗಳಿದೆ, ಜಿಲ್ಲಾ ಪಂಚಾಯತ್ ಅಂದರೆ ಜಿಲ್ಲಾ ಪರಿಷತ್ಗಳಿದೆ, ಪಂಚಾಯತ್ ಸಮಿತಿ ಅಂತಿದೆ. ಸೊ ಎಲ್ಲ ಕಡೆ ನಿಮಗೆ ಪಂಚಾಯತ್ ಅಂತ ಬಂದಾಗ ಮುನ್ಸಿಪಾಲಿಟೀಸ್ ಯಾಕೆ ಬೇಕು ಅನ್ನೋದು ಮೊದಲನೇ ಕ್ವಶನು. ಸೊ ಯಾಕೆ ಬೇಕು ಅಂದರೆ ಕ್ವಶನ್ ಕರೆಕ್ಟಾಗಿದೆ ನಿಮ್ಮ ಹತ್ರ, ಆಯಿತಾ. ನಿಮ್ಗೆ ಬಂದಿರೋ ಕ್ವಶನ್ಸ್ ಕರೆಕ್ಟಾಗಿದೆ. ಯಾಕೆ ಅಂತಂದರೆ ಮುನ್ಸಿಪಾಲಿಟೀಸ್ ಯಾಕೆ ಬೇಕು ಅಂತಂದರೆ, ಈಗ ಮೊದಲನೇದು ಏನು ಅಂತಂದರೆ, ಈಗ ಪಂಚಾಯತ್ ಅಂತ ಬಂದಾಗ ಅದು ರೂರಲ್ ಡೆವಲಪ್ಮೆಂಟ್ ಅನ್ನೋ ಒಂದು ಪ್ರೋಗ್ರಾಮ್ಗೆ ಅದು ಫುಲ್ಲು ಇದಾಗುತ್ತೆ. ಅದು ನಿಮ್ಮ ಬ್ಲಾಕ್ ಲೆವೆಲ್ ಆಗಿರಲಿ ಅಥವಾ ಡಿಸ್ಟಿಕ್ ಲೆವೆಲ್ ಆಗಿರಲಿ, ಕಂಪ್ಲೀಟ್ ನಿಮ್ಮ ರೂರಲ್ ಡೆವಲಪ್ಮೆಂಟ್ ಅಂದರೆ ವಿಲೇಜ್ ಡೆವಲಪ್ಮೆಂಟ್ಗೆ ಕಂಪ್ಲೀಟಾಗಿ ಓರಿಯೆಂಟೆಡ್ ಆಗಿರುತ್ತೆ. ಅಂದರೆ ಡೆವಲಪ್ಮೆಂಟ್ ಅದು ಹಳ್ಳಿಗಳನ್ನ ಡೆವಲಪ್ ಮಾಡಬೇಕು ಅನ್ನೋ ರೀತಿ ಇರ್ತದೆ. ಆದರೆ ಸಿಟೀಸ್ ಬಗ್ಗೆ ಎಲ್ಲೂ ಕೂಡ ಹೇಳಿರಲಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅವರು, ಸಿಟಿಗೆ ಯಾಕೆ ಮೋಸ ಮಾಡೋದು, ಸಿಟಿಗೂ ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬೇಕಲ್ಲ, ಅದಕ್ಕೋಸ್ಕರ ಮುನ್ಸಿಪಾಲಿಟೀಸ್ನ ಶುರು ಮಾಡೋಣ ಅಂತ ಹೇಳಿ ಮುನ್ಸಿಪಾಲಿಟೀಸ್ ಬಂತು. ಇಷ್ಟೇ, ಸರಿನಾ. ಸೊ ಇದು ನಿಮ್ಮ ಪಂಚಾಯತ್ ರಾಜಲ್ಲಿ ಒಂದು ಅಮೆಂಡ್ಮೆಂಟ್ ಆಯ್ತಲ್ಲ, 73rd ಅಮೆಂಡ್ಮೆಂಟ್ ಅಂತ. ಸೊ ಅದೇ ಟೈಮಲ್ಲಿ ಇದು ಕೂಡ ಆಗುತ್ತೆ. ಇದು 1992 ಆಗುತ್ತೆ. ಅದು ಪಾರ್ಟ್ 9 ಪಂಚಾಯತ್ ಕೊಟ್ಟರೆ, ಪಾರ್ಟ್ 9A ಮುನ್ಸಿಪಾಲಿಟೀಸ್ ಇದೆ. 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗುತ್ತೆ. 73rd ಅಮೆಂಡ್ಮೆಂಟ್ ಆ್ಯಕ್ಟು ನಿಮ್ಮ ಪಂಚಾಯತ್ಗಳು ಬರುತ್ತೆ. ನೆಕ್ಸ್ಟು 11ನೇ ಸ್ಕೆಡ್ಯೂಲು ಪಂಚಾಯತ್ಗೆ, 12ನೇ ಸ್ಕೆಡ್ಯೂಲು ನಿಮ್ಮ ಮುನ್ಸಿಪಾಲಿಟೀಸ್ಗೆ, ಸರಿನಾ. ಓಕೆ, ಶುರು ಮಾಡೋಣ. ಹಂಗಾದ್ರೆ ಇಷ್ಟು ಇಂಟ್ರೊಡಕ್ಷನು ಯಾಕೆ ಬಂತು ಅಂತ ಅರ್ಥ ಆಯ್ತಾ. ಸೊ ಪಂಚಾಯತ್ ಇದ್ದಿದ್ದು ಬರೀ ನಿಮಗೆ ವಿಲೇಜ್ ಡೆವಲಪ್ಮೆಂಟ್ಗೆ, ಸೊ ಅರ್ಬನ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಒಂದು ಬೇಕಾಗಿತ್ತು, ಅದಕ್ಕೆ ಮುನ್ಸಿಪಾಲಿಟೀಸ್ನ ತಂದರು. ಸೊ ಏನೇನಿದೆ ಅಂತ ನೋಡೋದಾದರೆ, ದ ಟರ್ಮ್ ಅರ್ಬನ್ ಲೋಕಲ್ ಗೌರ್ಮೆಂಟ್ ಇನ್ ಇಂಡಿಯಾ ಸಿಗ್ನಿಫೈಸ್ ಎ ಗವರ್ನೆನ್ಸ್ ಇನ್ ಅರ್ಬನ್ ಏರಿಯಾ. ನೋಡಿ, ಸಿಟಿ ಏರಿಯಾಗಳಿಗೆ ಒಂದು ಗವರ್ನೆನ್ಸ್ನ ಕೊಡಬೇಕು. ಹೇಗೆ ನೀವು ವಿಲೇಜ್ ಪಂಚಾಯತ್ ಕೊಟ್ಟಿದ್ದೀರಾ, ಅದೇ ರೀತಿ ನೀವು ಅರ್ಬನ್ ಸಿಟೀಸ್ಗೆ, ಟೌನ್ಗಳಿಗೆ, ಸೊ ಮುಂದೆ ಹೇಳ್ತೀನಿ ಯಾವ ಟೌನು ಅಂತ. ಸೊ ಆ ರೀತಿ ಕೊಡಬೇಕು. ನೆಕ್ಸ್ಟು, ದ ಜುರಿಸ್ಡಿಕ್ಷನ್ ಆಫ್ ಆ್ಯನ್ ಅರ್ಬನ್ ಲೋಕಲ್ ಗೌರ್ಮೆಂಟ್ ಈಸ್ ಲಿಮಿಟೆಡ್ ಟು ಸ್ಪೆಸಿಫಿಕ್ ಅರ್ಬನ್ ಏರಿಯಾ. ಈಗ ಅರ್ಬನ್ ಏರಿಯಾ ಅಂತ ಅಂದ್ಬಿಟ್ಟು, ಈಗ ಮೈಸೂರಲ್ಲಿ ಒಂದು ಮುನ್ಸಿಪಾಲಿಟೀಸ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ ಒಂದು ಪವರ್ ಕೊಟ್ಟಿದ್ದೀನಿ ಅಂತ ಹೇಳಿ ನೀನು ಬೆಂಗಳೂರು ನೋಡ್ಕಪ್ಪ ಅಂತ ಹೇಳೋದಕ್ಕಾಗತ್ತಾ? ಇಲ್ಲ, ಆ ರೀತಿ ಹೇಳೋದಕ್ಕಾಗಲ್ಲ. ಸೊ ಈ ಮುನ್ಸಿಪಾಲಿಟೀಸ್ ಅನ್ನೋದು ಈಗ ಒಂದು ಸರ್ಟನ್ ಏರಿಯಾ ಅಂತ ಕೊಡ್ತಾರೆ. ಈಗ ಒಂದು ಡಯಾಗ್ರಾಮ್ ಬರೀತೀನಿ, ತೋರಿಸ್ತೀನಿ. ಒಂದು ನಿಮಿಷ ಪಾಸ್ ಮಾಡ್ತೇನೆ, ಶೀಟ್ ಎತ್ಕೊಳ್ಳಿ. ಸೊ ಓಕೆ, ಈಗ ಇದೇನು ಅಂತಂದರೆ, ಈಗ ಯಾವುದೋ ಒಂದು ಸಿಟಿಗೆ ಇಷ್ಟು ನೋಡ್ಕಪ್ಪ ಅಂತ ಕೊಡ್ತಾರೆ ನೋಡಿ. ಇಷ್ಟು 2 ಸಿಟಿ ಇದೆ ಪಕ್ಕದಲ್ಲಿ. ಸೊ ಇಲ್ಲಿರೋ ಮುನ್ಸಿಪಾಲಿಟೀಸ್ ಇಲ್ಲಿಗೆ ಬಂದು ನೋಡ್ಕೊಳಕ್ಕಾಗಲ್ಲ. ಸೊ ಈ ಒಂದು ಮುನ್ಸಿಪಾಲಿಟೀಸ್ ಅಂತಂದಾಗ ಇದರದ್ದೇ ಆದ ಒಂದು ಜುರಿಸ್ಡಿಕ್ಷನ್ ಇದೆ. ಸೊ ಇದರದ್ದೇ ಒಂದು ಟೆರಿಟರಿ ಇರ್ತದೆ. ನೋಡಪ್ಪ, ನೀನೇ ಮಾಡಿದ್ರು ಈ ಒಂದು ವೃತ್ತದೊಳಗಡೆ ನೀನು ಮಾಡ್ಕೋಬೇಕು. ನೀನು ಬೇರೆ ವೃತ್ತದಲ್ಲಿ ಹೋಗ್ಬಿಟ್ಟು ನಾನು ಇಲ್ಲಿ ಡೆವಲಪ್ ಮಾಡ್ತೀನಿ ಅಂದರೆ ಆಗಲ್ಲ. ನಿನ್ನ ಕೆಲಸ ಏನು ಅಂತಂದರೆ, ನಿನಗೆ ಒಂದು ಜುರಿಸ್ಡಿಕ್ಷನ್ ಕೊಡ್ತೀವಿ, ಆ ಜುರಿಸ್ಡಿಕ್ಷನ್ ಕೂಡ ನೀನು ಕೆಲಸ ಮಾಡಬೇಕು ಅಂತ ಅನ್ನೋದೇ ಪಾಯಿಂಟು.
ಸೊ ಎಲ್ಲ ಕೂಡ ಅದು ಸ್ಟೇಟ್ ಗೌರ್ಮೆಂಟ್ ಮಾಡುತ್ತೆ ಆ ರೀತಿ. ನೆಕ್ಸ್ಟ್ ಒಟ್ಟು 8 ಟೈಪ್ಸ್ ಆಫ್ ಅರ್ಬನ್ ಲೋಕಲ್ ಗೌರ್ಮೆಂಟ್ ಇದೆ ಇಂಡಿಯಾದಲ್ಲಿ. ಯಾವುದು ಅಂತಂದರೆ ಮುನ್ಸಿಪಲ್ ಕಾರ್ಪೊರೇಷನ್, ಮುನ್ಸಿಪಾಲಿಟಿ, ಅದೇ ಹೇಳಿದ್ದು ತುಂಬ ಜನ ಮುನ್ಸಿಪಲ್ ಕಾರ್ಪೊರೇಷನ್ ಮತ್ತು ಮುನ್ಸಿಪಾಲಿಟಿ ಎರಡೂ ಒಂದೇ ಅಂದ್ಕೊಂಡಿರ್ತಾರೆ. ಸೊ ಬೇರೆ ಬೇರೆ. ಮುನ್ಸಿಪಲ್ ಕಾರ್ಪೊರೇಷನ್ ಬೇರೆ, ಮುನ್ಸಿಪಾಲಿಟಿ ಬೇರೆ, ನೋಟಿಫೈಡ್ ಏರಿಯಾ ಕಮಿಟಿ, ಟೌನ್ ಏರಿಯಾ ಕಮಿಟಿ, ಕಂಟೋನ್ಮೆಂಟ್ ಬೋರ್ಡ್, ಟೌನ್ಶಿಪ್ ಬೋರ್ಡ್ ಟ್ರಸ್ಟ್, ಸ್ಪೆಷಲ್ ಪರ್ಪಸ್ ಏಜೆನ್ಸಿ. ಒಟ್ಟು 8 ಟೈಪ್ಸ್ ಇದೆ. ಸೊ ಒಂದೊಂದಾಗೆ ನೋಡೋಣ ಮುಂದೆ ಅದರಲ್ಲಿ. ಸೊ ಇದು ಕೂಡ 74ನೇ ತಿದ್ದುಪಡಿಯಿಂದ ಬಂದಿದೆ, 1992ರಲ್ಲಿ ಬಂತು ಇದು. ಸೊ ನಮಗೆ ಬೇಡ, ಗೊತ್ತಿದೆ ನಮಗೆ ಅದು. ಜೊತೆಗೆ ನಿಮ್ಮ ಪಂಚಾಯತೆಲ್ಲ ಬರೋದು ಮಿನಿಸ್ಟ್ರಿ ಆಫ್ ಪಂಚಾಯತ್ ಅಂತ ಏನೋ ಇದೆ ಅನ್ಕೋತೀನಿ, ಮಿನಿಸ್ಟ್ರಿ ಇರುತ್ತೆ ಅಂದರೆ ಸಪ್ರೇಟಾಗಿ. ಸೊ ಆ ಒಂದು ಅಂಡರ್ಲಿ ಅಂದರೆ ಸ್ಟೇಟ್ ಗೌರ್ಮೆಂಟಲ್ಲಿ ಇರೋ ಒಬ್ಬ ಮಿನಿಸ್ಟ್ರನ್ನ ಆ ಒಂದು ಪಂಚಾಯತ್ಗೆ ಮಿನಿಸ್ಟ್ರಾಗಿ ಮಾಡ್ತಾರೆ. ಮಿನಿಸ್ಟ್ರಿ ಆಫ್ ಪಂಚಾಯತ್ ಅಂತ ಏನೋ ಮಾಡಿ ಅವರು ನೋಡ್ಕೊಳ್ತಾರೆ. ಬಟ್ ಇಲ್ಲಿ ಅರ್ಬನ್ ಗೌರ್ಮೆಂಟಲ್ಲಿ ಒಟ್ಟು ಮೂರು ಮಿನಿಸ್ಟ್ರಿಗಳು ಬರ್ತದೆ. ಯಾವುದು ಅಂತಂದರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ನೋಡಿ ಡಿಫೆನ್ಸ್ ಬಂತು ಸರ್. ಅಲ್ಲ ಸರ್, ಇವ್ರು ನೋಡಿದ್ರೆ ನೀವು ಹೇಳ್ತಾ ಇದ್ದೀರಾ ಟೌನ್ ಡೆವಲಪ್ಮೆಂಟ್ ಅಂತಿದ್ದೀರಾ, ಬಟ್ ಡಿಫೆನ್ಸ್ ಯಾಕೆ ಬರ್ತಾಯಿದೆ ಹೇಳ್ತೀನಿ ಮುಂದೆ. ಸೊ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇನ್ ಕೇಸ್ ಆಫ್ ಯೂನಿಯನ್ ಟೆರಿಟರೀಸ್. ಸೊ ಇಷ್ಟು ಜನ 3 ಮಿನಿಸ್ಟ್ರಿಗಳು ನಿಮ್ಮ ಒಂದು ಮುನ್ಸಿಪಾಲಿಟೀಸ್ ಅಂಡರ್ಲಿ, ಅಂದರೆ ಈ ಅಂಡರ್ಲಿ ಈ 3 ಮಿನಿಸ್ಟ್ರಿ ಅಂಡರ್ಲಿ ನಿಮ್ಮ ಅರ್ಬನ್ ಗೌರ್ಮೆಂಟ್ ಅಥವಾ ಮುನ್ಸಿಪಾಲಿಟೀಸ್ ಅಥವಾ ಅರ್ಬನ್ ಲೋಕಲ್ ಗೌರ್ಮೆಂಟ್ ಬರ್ತದೆ. ಸರಿನಾ. ನೆಕ್ಸ್ಟು ಎವಲ್ಯೂಷನ್ ಆಫ್ ಅರ್ಬನ್ ಬಾಡೀಸ್ ಅಂತ ಹೇಳೋದಾದರೆ ಮೊದಲನೇ ಪಾಯಿಂಟು, ಇಟ್ ಈಸ್ ಆರಿಜಿನೇಟೆಡ್ ಆ್ಯಂಡ್ ಡೆವಲಪ್ಡ್ ಇನ್ ಎ ಮಾಡರ್ನ್ ಇಂಡಿಯಾ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಬ್ರಿಟಿಷ್ ರೂಲ್. ಓಕೆ, ಬ್ರಿಟಿಷ್ ರೂಲ್ ಅಂತಲ್ಲ, ಬ್ರಿಟಿಷ್ ರೂಲ್ಗಿಂತ ಮುಂಚೆನೇ ಬಂತು. ಸೊ ಅದಕ್ಕೆ ಅಂತ ನಿಮಗೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಬಗ್ಗೆ ನಾನು ಒಂದು ಸಮ್ಮರಿ ಶೀಟಲ್ಲಿ ತುಂಬ ಹಿಸ್ಟ್ರಿ ಎಲ್ಲ ಕೊಟ್ಟಿದ್ದೀನಿ. ಸರಿನಾ. ನೋಡಿ ಮೌರ್ಯನ್ ಪೀರಿಯಡಲ್ಲಿ ಏನಿತ್ತು, ಕೊಲೋನಿಯಲ್ ಪೀರಿಯಡ್ ಡಚ್ಚಲ್ಲಿ ಏನಿತ್ತು, ಸೊ ನೆಕ್ಸ್ಟು ಬ್ರಿಟಿಷ್ ಟೈಮಲ್ಲಿ ಏನಿತ್ತು. ಸೊ ಇಲ್ಲಿದೆ ನಿಮಗೆ ಸಮ್ಮರಿ ಶೀಟ್ ತೊಗೊಂಡ್ರೆ ಈ ಸಮ್ಮರಿ ಶೀಟಲ್ಲಿ ಡೀಟೇಲ್ ಆಗಿದೆ. ಸರಿನಾ. ಸೊ ನಮಗೆ ಸದ್ಯಕ್ಕೆ ಬೇಡ ಅದು. ಇಲ್ಲಿಗೆ ನಾನು ಸಮ್ಮರಿ ಶೀಟಲ್ಲಿ ಡೀಟೇಲಾಗಿ ಕೊಟ್ಟಿದ್ದೀನಿ. ಸೊ ಬೈ ಮಾಡಿ ಅಲ್ಲಿ ಓದ್ಕೊಳ್ಳಿ. ಸರಿನಾ. ಇಲ್ಲಿ ಕೊಟ್ಟಿರೋದು ಕೊಲೋನಿಯಲ್ ಅಂದರೆ ಬ್ರಿಟಿಷ್ ಟೈಮಲ್ಲಿ ಏನಾಗಿತ್ತು ಅಂತ. ಸೊ 1688ಅಲ್ಲಿ ಫಸ್ಟ್ ಮುನ್ಸಿಪಲ್ ಕಾರ್ಪೊರೇಷನ್ ಇಂಡಿಯಾ ವಾಸ್ ಸೆಟಪ್ ಇನ್ ಮದ್ರಾಸಲ್ಲಿ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಇಂಡಿಯಾನ ಸೆಟಪ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಸಿಂಪಲಾಗಿ ಹೇಳೋದಾದರೆ ಅಲ್ಲಿರೋ ಒಂದು ಟೌನ್ನ ಡೆವಲಪ್ ಮಾಡಬೇಕು, ಇಂಡಸ್ಟ್ರೀಸ್ನ ಡೆವಲಪ್ ಮಾಡಬೇಕು ಅನ್ನೋದು ಒಂದು ಇದಾಗಿದೆ. ಅದಕ್ಕೆ ಅಂತಲೇ ಸಪ್ರೇಟಾಗಿ ಅವರೊಂದು ಚಾರ್ಟರ್ ಆ್ಯಕ್ಟ್ ಕೂಡ ತರ್ತಾರೆ. ಸೊ ನಮ್ಗೆ ಅದು ಬೇಡ, ಅದು ಯಾವ ಚಾರ್ಟರ್ ಆ್ಯಕ್ಟ್ ಏನಿರ್ತಾ ಬೇಡ. ಸೊ ಈ ಮುನ್ಸಿಪಲ್ ಕಾರ್ಪೊರೇಷನು ಮದ್ರಾಸಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಫಸ್ಟ್ ಪಾಯಿಂಟಲ್ಲಿ ಇದೆಲ್ಲ ಮತ್ತೇನೇ ಕೊಟ್ಟಿದ್ದಾರೆ ಇದನ್ನು. ಓಕೆ, ಈ ಒಂದು ಪಾಯಿಂಟ್ ನೋಡ್ಕೊಳ್ಳಿದ್ದು ಪ್ರಿಲಿಮ್ಸಲ್ಲಿ ಕೇಳ್ಬೋದು. ಇನ್ 1688 ವಿಚ್ ಇಸ್ ದ ಫಸ್ಟ್ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವಾಸ್ ಸೆಟಪ್ ಇನ್ ಮದ್ರಾಸ್. ಸಾರಿ ಏನಂತ ಕ್ವಶನ್ ಫ್ರೇಮ್ ಮಾಡ್ಬೋದು ಇದು ವೇರ್ ಅಂತ ಕೇಳ್ಬೋದು. ಎಲ್ಲಿ ಒಂದು ವೇರ್ ವಾಸ್ ದ ಫಸ್ಟ್ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವಾಸ್ ಸೆಟಪ್ ಅಂತ ಕೇಳ್ಬೋದು. ಸೊ ಮದ್ರಾಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಥರ ಪ್ರಿಲಿಮ್ಸ್ ಕೇಳ್ಬೋದು, ಪ್ರಿಲಿಮ್ಸ್ ಅಥವಾ ನಿಮ್ಮ ಯಾವುದೇ ಕ್ವಶನಲ್ಲಿ. ಸೊ ಮದ್ರಾಸಲ್ಲಿ ಸೊ ಅದೇ ಪಾಯಿಂಟಲ್ಲಿ ಮತ್ತೆ ಕೇಳಿದ್ದಾನೆ. ಸೊ ಜಾಸ್ತಿ ಇದಕ್ಕೆ ಹೋಗ್ಬೇಡಿ, ಎವಲ್ಯೂಷನ್ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಇದಕ್ಕೆ ಜಾಸ್ತಿ ಹೋಗೋಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಅಂಥ ಏನು ಮೈನ್ಸಲ್ಲಿ ಹಿಸ್ಟ್ರಿ ಬಗ್ಗೆ ಜಾಸ್ತಿ ಕೇಳಿಲ್ಲ. ಅವ್ನು ಕೇಳಿದ್ರೆ 74th ಅಮೆಂಡ್ಮೆಂಟ್ ಆ್ಯಕ್ಟು ಇಲ್ಲಿದೆ ನೋಡಿ, ನೆಕ್ಸ್ಟ್ ಬರುತ್ತೆ. ಸೊ ಈ ಥರ ಒಂದು ಟಾಪಿಕ್ಗಳು 73rd ಅಮೆಂಡ್ಮೆಂಟ್ ಆ್ಯಕ್ಟು, 74th ಅಮೆಂಡ್ಮೆಂಟ್ ಆ್ಯಕ್ಟು. ಸೊ ಇಂಥವನ್ನ ಅವ್ನಿಗೆ ಜಾಸ್ತಿ ಕೇಳ್ತಾನೆ. ಸೊ ಜಸ್ಟ್ ಒಂದು ಸಿಂಪಲ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಓದ್ತಾ ಇದ್ದೀವಿ ಅಷ್ಟೇ. ನೆಕ್ಸ್ಟು 1688ಅಲ್ಲಿ ಬ್ರಿಟಿಷರು ಮದ್ರಾಸಲ್ಲಿ ಫಸ್ಟ್ ಅಂದರು ಅಂತ ಗೊತ್ತಾಯಿತು. ನೆಕ್ಸ್ಟು 1726ಅಲ್ಲಿ ಬಾಂಬೆ ಮತ್ತು ಕಲ್ಕತ್ತಾ ಇವರ ಒಂದು ಬ್ರಿಟಿಷ್ ಅವ್ರದ್ದು 3 ಒಂದು ಮೇಜರ್ ಪ್ಲೇಸಸ್ ಇತ್ತು, ಅಂದರೆ ಮೇಜರ್ ಆಫೀಸ್ ಅಂತ ಹೇಳ್ಬೋದು. ಯಾವುದು ಅಂತಂದರೆ ಒಂದು ಮದ್ರಾಸು, ಬಾಂಬೆ, ಕಲ್ಕತ್ತಾ. ಸೊ ಮೊದಲೇ ಅವರು ಮದ್ರಾಸಲ್ಲಿ ತಂದ್ರಂತೆ. ಸೊ ಇನ್ನು ಮಿಕ್ಕಿದ 2 ಪ್ಲೇಸ್ ಯಾವುದು ಅಂದರೆ ಬಾಂಬೆ ಮತ್ತು ಕಲ್ಕತ್ತಾ. ಸೊ ಅಲ್ಲೂ ತರ್ತಾರೆ. ನೆಕ್ಸ್ಟ್ ಅದಾದಮೇಲೆ ಲಾರ್ಡ್ ಮಯೋ ರೆಸೊಲ್ಯೂಷನ್ ಆಫ್ 1870 ಅಲ್ಲೂ ಕೂಡ ಒಂದು ಈ ಒಂದು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಬಗ್ಗೆ ಇತ್ತು. ಸೆಲ್ಫ್ ಗೌರ್ಮೆಂಟ್ ಅಂದರೆ ಹೇಳಿದ್ರೆ ತಪ್ಪಾಗ್ತಿದೆ, ಈ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಡೆವಲಪ್ಮೆಂಟ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತಿದೆ. ಸೊ ಇದು ತಪ್ಪಾಗ್ತಿದೆ. ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅವರು ಅವತ್ತೇ ಕೊಟ್ಬಿಟ್ಟಿದ್ರೆ ಈಗ ನಾನಾಗಲೇ ಹಿಸ್ಟ್ರಿ ಸೀರೀಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅನ್ನೋದು ಕೊಟ್ಬಿಟ್ಟಿದ್ರೆ ನಿಮಗೆ ರೌಲಟ್ ಆ್ಯಕ್ಟು ಗೊತ್ತಿರಲಿಲ್ಲ, ಜಲಿಯನ್ ವಾಲಾಬಾಗ್ ಮ್ಯಾಸಕರು ಆಗ್ತಾ ಇರಲಿಲ್ಲ. ಎಷ್ಟೊಂದಿದೆ. ಸೊ ಇದು ತಪ್ಪಾಗ್ತಿದೆ ಇದು ಹೇಳಿದ್ರೆ. ಯಾಕಂತಂದರೆ ಒಂದರಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಅಂದರೆ ಇಲ್ಲಿ ನೀವು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಹೇಳೋಕ್ಕಿಂತ ನೀವು ಇಲ್ಲಿ
ಡೆವಲಪ್ಮೆಂಟ್ ಅಂತ ಹೇಳ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಸೊ ಲಾರ್ಡ್ ಮಯೋ ರೆಸೊಲ್ಯೂಷನ್ ಆಫ್ 1870 ಏನಿದೆ ಅವರ ಒಂದು ರೆಸೊಲ್ಯೂಷನಲ್ಲಿ ಒಂದು ಅರ್ಬನ್ ಡೆವಲಪ್ಮೆಂಟ್ಗೆ ಒಂದು ರೆಸೊಲ್ಯೂಷನ್ಗಳನ್ನ ಪಾಸ್ ಮಾಡಿದರು, ರಿಫಾರ್ಮ್ಸ್ನ ತಂದಿದ್ರು ಮಾಡಬೇಕು ಅಂತ. ಬಟ್ ಇಲ್ಲಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇದೆಯಲ್ಲ, ಸೊ ನೀವು ಹಿಸ್ಟ್ರಿಗೆ ನೀವು ಕಂಪೇರ್ ಮಾಡೋದಾದರೆ, ನಾನು ಆಗಲೇ ಹಿಸ್ಟ್ರಿ ಕ್ಲಾಸಸ್ ಕೂಡ ಮಾಡ್ತಾಯಿದ್ದೀನಿ, ಹಿಸ್ಟ್ರಿಗೆ ಕಂಪೇರ್ ಮಾಡೋದಾದರೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅನ್ನೋದು ಬೇರೆ ಅರ್ಥ ಬರ್ತದೆ. ಸೊ ಇಲ್ಲಿ ನೀವು ಅರ್ಬನ್ ಡೆವಲಪ್ಮೆಂಟ್ ಅಂತ ಅಂದ್ಕೊಳ್ಳಿ ಸಾಕು. ನೆಕ್ಸ್ಟು ಲಾರ್ಡ್ ರಿಪ್ಪನ್ನು. ಸೊ ಒನ್ ಆಫ್ ದ ಗುಡ್ ಬ್ರಿಟಿಷ್ ಅಂತ ಹೇಳ್ಬೋದು. ಹೇಗೆ ಅಂತಂದರೆ ಇವರ ಒಂದು ಕಾಲದಲ್ಲಿ ಅಥವಾ ನಮಗೆ ಇಂಡಿಯಾ ಇದಕ್ಕೆ ಅಂದರೆ ಬ್ರಿಟಿಷ್ ಆಗಿದ್ರು ಕೂಡ ಒಂದಷ್ಟು ರಿಫಾರ್ಮ್ಸ್ಗಳು ಇಂಡಿಯನ್ಸ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ರೀತಿ ಮಾಡಿದ್ರಂತೆ. ಆದರೆ ಇವರು ತಂದಂತಹ ರಿಫಾರ್ಮ್ಸ್ಗಳನ್ನ ಬ್ರಿಟಿಷ್ಗಳೇನು ಮಾಡ್ತಾರೆ, ಇದು ನೀನು ಬ್ರಿಟಿಷು, ಇಂಡಿಯನ್ ಅಲ್ಲ, ಸೊ ಎಲ್ಲ ನೀನು ಇಂಡಿಯನ್ಸ್ಗೆ ಒಳ್ಳೆಯದಾಗಲಿ ಅನ್ನೋ ರೀತಿ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರು ತಂದಂತಹ ಕೆಲವೊಂದು ರಿಫಾರ್ಮ್ಸ್ಗಳನ್ನ ಇವರು ಬ್ರಿಟಿಷರು ಏನು ಮಾಡ್ತಾರೆ, ಅದನ್ನು ತೆಗೆದಾಕ್ಬಿಡ್ತಾರೆ. ಜೊತೆಗೆ ಸ್ವಲ್ಪ ಕರ್ನಾಟಕ ಹಿಸ್ಟ್ರಿ ಅಂತ ಹೇಳೋದಾದರೆ, ಒಂದು ಟೈಮಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಮಿಸ್ ಗವರ್ನೆನ್ಸ್ ಅಂತ ಹೇಳಿಬಿಟ್ಟು ನಮ್ಮ ಮೈಸೂರು ಪ್ರೆಸಿಡೆನ್ಸಿನ ಬ್ರಿಟಿಷ್ ಅಂಡರಲ್ಲಿ ತಂದುಬಿಡ್ತಾರೆ. ಅಂದರೆ ಅವರು ಸಬ್ಸಿಡಿಯರಿ ಅಲೈನ್ಸ್ ಅಂತ ಬರೆಸ್ಕೊಂಡ್ರು ಕೂಡ 1824 ಯಾವುದೋ ಒಂದು ಟೈಮಲ್ಲಿ ಕಿತ್ಕೊಂಡಿರ್ತಾರೆ, ಅಂದರೆ ಮೈಸೂರನ್ನ ಕಿತ್ಕೊಂಡಿರ್ತಾರೆ. ಅದಾದಮೇಲೆ ಲಾರ್ಡ್ ರಿಪ್ಪನ್ ಅವರು ಬಂದು ಇದು ಮಾಡಿದ್ದು ತಪ್ಪು ಅಂತ ಹೇಳಿ ಮೈಸೂರು ಪ್ರೆಸಿಡೆನ್ಸಿನ ವಾಪಸ್ಸು ಆ ರಾಜ್ಯ ಅಂದರೆ ಒಡೆಯರಿಗೆ ಹಿಂತಿರುಗಿಸ್ತಾರಂತೆ. ಸೊ ಎಲ್ಲ ನೋಡಿದ್ದು ಕೇಳಿದ್ದು ಉಂಟು, ಅಂದರೆ ಓದಿದ್ದು ಉಂಟು. ಎಲ್ಲಿ ಓದಿದೆ ಅಂತಂದರೆ ಹಿಸ್ಟ್ರಿಲಿ ಹೇಳ್ತೀನಿ, ನಾನು ರಿಪ್ಪನ್ ಬಂದಾಗ ಹೇಳ್ತೀನಿ ಏನು ಅಂತ. ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅಕಸ್ಮಾತ್ ತಪ್ಪಾಗಿತ್ತು ಅಂದರೆ ಕ್ಷಮೆ ಇರಲಿ, ಆಯಿತಾ. ಸೊ ನೆಕ್ಸ್ಟು ಲಾರ್ಡ್ ರಿಪ್ಪನ್ ರೆಸೊಲ್ಯೂಷನು, ಅಲ್ಲೂ ಕೂಡ ಮ್ಯಾಗ್ನಾ ಕಾರ್ಟಾ ಅಂತಂದರು ಫಾರ್ ಸೆಲ್ಫ್ ಗೌರ್ನಮೆಂಟು. ಸೊ ಹೀ ಈಸ್ ಅ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಇನ್ ಇಂಡಿಯಾ. ಸೊ ಯಾರು ಇಲ್ಲಿ ಫಾದರ್ ಅಂತ ಕೇಳಿದ್ರೆ ಹೀ ಈಸ್ ಅ ಲಾರ್ಡ್ ರಿಪ್ಪನ್. ಸೊ ನೀವು ಅನ್ಕೋಬೋದು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂದರೆ ಸ್ವರಾಜ್ಯ, ಇಂಡಿಪೆಂಡೆನ್ಸ್ ಅಂತ ಅಂದ್ಕೊಳ್ಬೋದು. ಸೊ ಆ ಲೋಕಲ್ ಗೌರ್ನಮೆಂಟ್ ಅಲ್ಲ. ಸೊ ಇಟ್ ಈಸ್ ಲೈಕ್ ಪಂಚಾಯತ್ತು ಅಥವಾ ಮುನ್ಸಿಪಾಲಿಟೀಸು, ಮುನ್ಸಿಪಲ್ ಕಾರ್ಪೊರೇಷನು. ಸೊ ಈ ಥರ ಅರ್ಥ ಮಾಡ್ಕೊಳ್ಳಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂದರೆ. ಸೊ ನೆಕ್ಸ್ಟ್ ಪಾಯಿಂಟು ಡಯಾರ್ಕಿಯಲ್ ಸ್ಕೀಮ್ ಇಂಟ್ರೊಡ್ಯೂಸ್ ಇನ್ ಪ್ರಾವಿನ್ಷಿಯಲ್. ಓಕೆ ನೋಡಿ, ನಾನಾಗಲೇ ಜಲಿಯನ್ ವಾಲಾಬಾಗ್ ಮ್ಯಾಸಕರ್ ಆ ಕ್ಲಾಸಲ್ಲಿ ಏನೋ ಮಾಡಿದ್ದೀನಿ, ಇಲ್ಲೆಲ್ಲ ಆ ಕ್ಲಾಸಲ್ಲಿ, ಅದಕ್ಕಿಂತ ಮುಂಚೆ ಕ್ಲಾಸಲ್ಲಿ ಎಮರ್ಜೆನ್ಸ್ ಆಫ್ ಗಾಂಧಿ ಅನಿಸುತ್ತೆ, ಎಮರ್ಜೆನ್ಸ್ ಆಫ್ ಗಾಂಧಿಲೆಲ್ಲ ಮಾಡಿದ್ದೀನಿ. ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಅಥವಾ ಮಾರ್ಲೆಮೆಂಟು ಮಾಂಟ್ಸ್ ಕ್ಲೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತ ಅನಿಸುತ್ತೆ. ಏನಂತಾರಪ್ಪ ಅದಕ್ಕೆ ಬ್ರಿಟಿಷ್, ಬಟ್ ಅದು ಹೆಸರಿಗೆ ಜ್ಞಾಪಕ ಬರೋಲ್ಲ ಅವರು. ಸೊ ಸಿಂಪಲಾಗಿ ಹೇಳಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ 1919 ಅಂತ ಏನು ಬಂತು. ಸೊ ಆ ಆ್ಯಕ್ಟಲ್ಲಿ ಡಯಾರ್ಕಿಯಲ್ ಸಿಸ್ಟಮ್ ಅಂತ ಪ್ರಾವಿನ್ಸ್ಗಳಿಗೆ ತಂದರು. ಇದಕ್ಕೆ ಡಯಾರ್ಕಿಯಲ್ ಸಿಸ್ಟಮ್ ಅಂತಂದರು. ಒಂದೇನು ಅಂತಂದರೆ ಟ್ರಾನ್ಸ್ಫರ್ ಸಬ್ಜೆಕ್ಟು ಮತ್ತು ರಿಸರ್ವ್ ಸಬ್ಜೆಕ್ಟ್ ಅಂತ ಇರ್ತಾರೆ. ಸೊ ಎಲ್ಲ ಟ್ರಾನ್ಸ್ಫರಬಲ್ ಸಬ್ಜೆಕ್ಟ್ಗಳನ್ನ ಇಂಡಿಯನ್ ಮಿನಿಸ್ಟರ್ಗಳಿಗೆ ವಹಿಸ್ಕೊಡ್ತಾರೆ. ಜೊತೆಗೆ ಎಲ್ಲ ರಿಸರ್ವ್ ಸಬ್ಜೆಕ್ಟ್ಗಳನ್ನ ಬ್ರಿಟಿಷರುಗಳು ಅಂಡರ್ಲೇ ಇಟ್ಕೊಳ್ತಾರೆ. ಎಕ್ಸಾಂಪಲ್ ಹೇಳೋದಾದರೆ ಫೈನಾನ್ಸು, ಲಾ ಆ್ಯಂಡ್ ಆರ್ಡರು ಇಂಥದ್ದನ್ನೆಲ್ಲನೂ ಬ್ರಿಟಿಷ್ ಅವ್ರು ನೋಡ್ಕೊಳ್ತಾರೆ. ಅಂದರೆ ಒಂದು ಪ್ರಾವಿನ್ಸಲ್ಲಿ ಎಕ್ಸಾಂಪಲ್ ಹೇಳೋದಾದರೆ, ಈಗ ಕನ್ಸಿಡರ್ ಇದೊಂದು ಪ್ರಾವಿನ್ಸ್ ಅಂತ ತಿಳ್ಕೊಳ್ಳಿ, ಯಾವುದೋ ಒಂದು ಪ್ರಾವಿನ್ಸ್ ಲೈಕ್ ಮೈಸೂರು ಪ್ರಾವಿನ್ಸ್ ಅಂತ ತಿಳ್ಕೊಳ್ಳಿ. ಸೊ ಈ ಮೈಸೂರು ಏನು ಮಾಡ್ತಾಯಿದ್ರು, ಅರ್ಧ ಮಾಡ್ತಾಯಿದ್ರು. ಅಂದರೆ ಟೆರಿಟರಿ ಅರ್ಧ ಅಲ್ಲ, ಆಡಳಿತದಲ್ಲಿ ಅರ್ಧ ಅಂತಂದರೆ ನೋಡಪ್ಪ, ಬ್ರಿಟಿಷರು ಇದೆಲ್ಲ ಬ್ರಿಟಿಷ್ ನೋಡ್ಕೊಳ್ತಾರೆ, ಇದೆಲ್ಲ ನಮ್ಮ ಇಂಡಿಯನ್ ಮಿನಿಸ್ಟ್ರುಗಳು ನೋಡ್ಕೊಳ್ತಾರೆ, ಆಯಿತಾ. ಸೊ ಇದರಲ್ಲಿ ಈಗ ಮೈಸೂರು ಅಂತಿದೆ, ಈ ಮೈಸೂರಲ್ಲಿ ಅರ್ಧ ಬ್ರಿಟಿಷ್ ಏನೇನು ನೋಡ್ಕೊಳ್ತಾರೆ ಅಂದರೆ ಫೈನಾನ್ಸ್ ನೋಡ್ಕೊಳ್ತಾರೆ, ಲಾ ಆ್ಯಂಡ್ ಆರ್ಡರ್ ನೋಡ್ಕೊಳ್ತಾರೆ. ಇನ್ನು ಮಿಕ್ಕಿದೇನು ಇಂಡಿಯನ್ಸ್ಗೆ ಅಗ್ರಿಕಲ್ಚರು, ನೆಕ್ಸ್ಟು ಎಜುಕೇಷನು. ಸೊ ಈ ಥರ ಒಂದು ಡಯಾರ್ಕಿಯಲ್ ಸಿಸ್ಟಮ್ ಅಂತ ಇರ್ತಾರೆ. ಅಂದರೆ ಒಂದೇ ಪ್ರಾವಿನ್ಸಲ್ಲಿ ಎರಡೆರಡು ಆಡಳಿತ, ಒಬ್ಬರು ಒಂದು ನೋಡ್ಕೊಳ್ತಾರೆ, ಇನ್ನೊಬ್ಬರು ಇನ್ನೊಂದು ನೋಡ್ಕೊಳ್ತಾರೆ. ಸೊ ಕಂಪ್ಲೀಟಾಗಿ ಯಾರು ಒಂದನ್ನೇ ನೋಡ್ಕೊಳ್ಳಲ್ಲ, ಈ ಥರ ಡಿವೈಡ್ ಮಾಡಿ ನೋಡ್ಕೊಳ್ಳೋದಕ್ಕೆ ನಾವು ಡಯಾರ್ಕಿಯಲ್ ಸಿಸ್ಟಮ್ ಅಂತೀವಿ. ಸೊ ಈ ಥರ ಸಿಸ್ಟಮು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ತಂದಿರ್ತಾರೆ. ಸೊ ಅಲ್ಲಿ ಡೀಟೇಲಾಗಿ ನೋಡಿ ಏನು ಅಂತ. ಸೊ 1924 ಕಂಟೋನ್ಮೆಂಟ್ ಆ್ಯಕ್ಟ್ ವಾಸ್ ಪಾಸ್ಡ್ ಬೈ ದ ಸೆಂಟ್ರಲ್ ಲೆಜಿಸ್ಲೇಟಿವ್. ಸೊ ನಮ್ಗೆ ಬೇಡ ಅದು. ನೆಕ್ಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ 1935. ಸೊ ಅಲ್ಲೂ ಕೂಡ ಒಂದಷ್ಟು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಸೊ ಒಂದಷ್ಟು ಕಮಿಟಿಗಳಿದೆ, ಕೊಲೋನಿಯಲ್ ಪೀರಿಯಡಲ್ಲ, ಇದು ಪೋಸ್ಟ್ ಇಂಡಿಪೆಂಡೆನ್ಸ್ ಅನಿಸುತ್ತೆ.
ಇಂಡಿಪೆಂಡೆನ್ಸ್ ಆದಮೇಲೆ ಬಂದಂತಹ ಕೆಲವೊಂದಷ್ಟು ಕಮಿಟಿಗಳಿಲ್ಲಿದೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲಿಸಮ್. ಸೊ ಇಟ್ ಈಸ್ ಸೇಮ್ ಲೈಕ್ ಪಂಚಾಯತ್ ರಾಜಲ್ಲಿ ಏನಿತ್ತು ಅದೇ. ಸೊ ರಾಜೀವ್ ಗಾಂಧಿ ಅವರು ಟೈಮಲ್ಲಿ ಈ ಒಂದು 64th ಬಂದಿತ್ತು, ಇದು 65th ಅಲ್ವಾ. ನೋಡ್ತೀನಿ, ಪಂಚಾಯತ್ ಬಂದು 64th. ಪಂಚಾಯತ್ ಬಂದು 64 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲು, ಆ್ಯಕ್ಟ್ ಅಲ್ಲ ಬಿಲ್ಲು, ಪಂಚಾಯತ್ಗೆ 64ನೇದು. ಬಟ್ ಇಲ್ಲಿ ಮುನ್ಸಿಪಾಲಿಟೀಸ್ಗೆ 65ನೇ. ನೋಡಿ, 65th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್, ದಟ್ ಈಸ್ ನಗರ ಪಾಲಿಕಾ ಬಿಲ್ ಅಂತ ಲೋಕಸಭೆಗೆ ಇಡ್ತಾರೆ. ಬಟ್ ಅಲ್ಲೇನಾಗುತ್ತೆ, ರಾಜ್ಯಸಭೆಯಿಂದ ಅದು ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಆಗಿ ಅದು ಅಲ್ಲಿಗೆ ಹೊರಟೋಗುತ್ತೆ. ಅಂದರೆ ಆ ಬಿಲ್ಲಾಗೆ ಉಳ್ಕೊಳ್ಳುತ್ತೋ, ಆಕ್ಸೆಪ್ಟ್ ಆಗಲಿಲ್ಲ. ಸೊ ನೆಕ್ಸ್ಟ್ ರಾಜೀವ್ ಗಾಂಧಿ ಗೌರ್ಮೆಂಟ್ ಆದಮೇಲೆ VP ಸಿಂಗ್ ಗೌರ್ಮೆಂಟ್ ಬರುತ್ತೆ. ಸೊ ಅವರು ಕೂಡ ಒಂದು ಅಂದರೆ ರಾಜೀವ್ ಗಾಂಧಿಯವರು ಬಿಟ್ಟಂತಹ ಒಂದು ಬಿಲ್ನ, ನಗರ ಪಾಲಿಕೆ ಬಿಲ್ನ ಇವರು ಎತ್ಕೊಂಡು ಮತ್ತೆ ಪಾಸ್ ಮಾಡ್ತಾರೆ. ಬಟ್ ಇದೇನಾಗುತ್ತೆ, ಬಿಲ್ ಎತ್ಕೊಳ್ತಾರೆ ಡಿಸ್ಕಸ್ ಮಾಡೋಣ ಅಂತ. ಸೊ ಅದೇ ಟೈಮಲ್ಲಿ ಏನಾಗುತ್ತೆ, ಇವರ ಒಂದು ಗೌರ್ಮೆಂಟ್ ಬಿದ್ದೋಗುತ್ತೆ, VP ಸಿಂಗ್ ಗೌರ್ಮೆಂಟ್ ಬಿದ್ದೋಗುತ್ತೆ. ಅಲ್ಲಿಗೆ ಬಿಲ್ಲಾಗೆ ಉಳಿತು. ನೆಕ್ಸ್ಟು ನರಸಿಂಹರಾವ್ ಗೌರ್ಮೆಂಟ್ ಬರುತ್ತೆ. ಸೊ ನರಸಿಂಹರಾವ್ ಗೌರ್ಮೆಂಟಲ್ಲಿ ಈ ಬಿಲ್ನ ಪಾಸ್ ಮಾಡ್ತಾರೆ. ಎರಡೂ ಸಭೆಗಳಲ್ಲಿ ಪಾಸಾಗಿ 1991 ಪಾಸ್ ಆಗುತ್ತಂತೆ. ಸೊ ಅದಾದಮೇಲೆ ಇಟ್ ಈಸ್ ಎಮರ್ಜ್ಡ್ ಆ್ಯಸ್ ದ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 1992 ಆ್ಯಂಡ್ ಕೇಮ್ ಇಂಟು ಫೋರ್ಸ್ 1st June 1993. ನೋಡಿ, 73ನೇ ತಿದ್ದುಪಡಿ ಮತ್ತು 74ನೇ ತಿದ್ದುಪಡಿ ಒಂದೇ ವರ್ಷದಲ್ಲಾಗಿದೆ. ಗೊತ್ತಿರಲಿ, ಎರಡೂ ಒಟ್ಟಿಗೆ ಆಯಿತು, ಬೇರೆ ಬೇರೆ ಆಗಲಿಲ್ಲ. ಪಂಚಾಯತ್ ಅಂದಾಗ ನೀವು ವಿಲೇಜ್ಗೆ ಕೊಟ್ಟರೆ ನಮಗೆ ಏನದು ರೂರಲ್ ಅಥವಾ ಅರ್ಬನ್ ಏರಿಯಾಗಳಿಗೂ ಕೂಡ ನಮಗೆ ಪಂಚಾಯತಲ್ಲಿ ಇರೋ ರೀತಿಯೇ ಬೇಕು ಅಂತ ಹೇಳಿ ಕೇಳ್ಬಿಟ್ಟು ಹಾಕ್ಸ್ಕೊಳ್ತಾರೆ. ಆವಾಗ ಅದು 74ನೇ ತಿದ್ದುಪಡಿಯಾಗಿ ಮುನ್ಸಿಪಾಲಿಟೀಸ್ ಅಂತ ಬರುತ್ತೆ. ಅದು 1st June 1993 ಆಗುತ್ತೆ. ಸೊ ಇದು ನಾವು ಪಂಚಾಯತ್ ರಾಜಲ್ಲೇ ನೋಡಿದ್ದೀವಿ, ಜಾಸ್ತಿ ಹೋಗೋದು ಬೇಡ. ನೆಕ್ಸ್ಟು 74th ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 1992. ಸೊ ಇದು ಇಂಪಾರ್ಟೆಂಟು ಮೇನ್ಸ್ಗೆ. ಸೊ ಇದು ಯಾವ ಪಾರ್ಟಲ್ಲಿರುತ್ತೆ ಅಂದರೆ ನಿಮಗೆ 74th ಅಮೆಂಡ್ಮೆಂಟ್ ಅಥವಾ ಮುನ್ಸಿಪಾಲಿಟೀಸ್ ಅಂತ ಹೇಳಿದರೆ ಪಾರ್ಟ್ 9A ಬರುತ್ತೆ. 243P ಇಂದ ನೋಡಿ, ಪಂಚಾಯತ್ ಬಂದು ಆರ್ಟಿಕಲ್ 243 to 243O ಅಂದರೆ ABCD EFGHIJK LMNO ಗಂಟ ಸಿಗುತ್ತೆ. O ಆದಮೇಲೆ ಎಷ್ಟು PQRST UVWXYZ ಆದಮೇಲೆ ಮತ್ತೆ A. ನೋಡಿ, Z ಆಯಿತು, ಮತ್ತೆ ABCDEFG ಗಂಟ ಎಷ್ಟು ದೊಡ್ಡದಿದೆ ನೋಡಿ. P ಇಂದ ಮತ್ತೆ ZG ನಿಮಗೆ ಆರ್ಟಿಕಲ್ ಸಿಗುತ್ತೆ. 12ನೇ ಸ್ಕೆಡ್ಯೂಲ್ ಇದೆ. ಸೊ 12ನೇ ಸ್ಕೆಡ್ಯೂಲ್ ಜೊತೆಗೆ ಈ ಒಂದು ಮುನ್ಸಿಪಾಲಿಟೀಸ್ಗೆ 18 ಫಂಕ್ಷನಲ್ ಐಟಮ್ಸ್ಗಳು ಕೊಟ್ಟಿದೆ. ಯಾವ ಆರ್ಟಿಕಲ್ ಅಂದರೆ ಆರ್ಟಿಕಲ್ 243W. ಹಾಗಾದರೆ ಪಂಚಾಯತಲ್ಲಿ ಒಂದು ಆರ್ಟಿಕಲ್ ಇದೆ 243G ಅಂತ. ಸೊ ಈ 243Gಯಲ್ಲಿ ಒಟ್ಟು 29 ಮ್ಯಾಟರ್ಸು ಉಲ್ಲೇಖ ಆಗಿದೆ. ಸೊ ಈ 29 ಮ್ಯಾಟರ್ಸ್ ಡೆವಲಪ್ಮೆಂಟ್ ಆಗಬೇಕು, ಲೋಕಲ್ ಅಂದರೆ ರೂರಲ್ ಡೆವಲಪ್ಮೆಂಟ್ ಆಗಬೇಕು ಅಂತ ಆರ್ಟಿಕಲ್ 243Gಯಲ್ಲಿ ಮೆನ್ಷನ್ ಆಗಿದೆ. ದಟ್ ಈಸ್ 11th ಸ್ಕೆಡ್ಯೂಲ್. VL ಕೇಳಿದಂತಹ ಕ್ವಶನ್ ಅದು. ದ ಆ್ಯಕ್ಟ್ ಗೇವ್ ಎ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್. ಇದಕ್ಕೆ ಸಂವಿಧಾನಕ ಒಂದು ಸ್ಥಾನಮಾನವನ್ನು ಕೊಟ್ಟಿದೆ, ಗೊತ್ತು ನಮಗೆ. ಸೊ ಒಂದಷ್ಟು ಸೈಲೆಂಟ್ ಫೀಚರ್ಸ್ ಹೇಳೋದಾದರೆ, ಸೊ ಈ ಒಂದು ಮುನ್ಸಿಪಾಲಿಟೀಸಲ್ಲೇ ಒಟ್ಟು 3 ಟೈಪ್ಸ್ ಇದೆ. ಒಂದು ನಗರ ಪಂಚಾಯತ್ತು, ಒಂದು ಮುನ್ಸಿಪಲ್ ಕೌನ್ಸಿಲು, ಇನ್ನೊಂದು ಮುನ್ಸಿಪಲ್ ಕಾರ್ಪೊರೇಷನ್ನು. ಸೊ ನಗರ ಪಂಚಾಯತ್ ಅಂತಂದರೆ ಒಂದು ಟ್ರಾನ್ಸಿಷನಲ್ ಏರಿಯಾ ಅಂತ ಹೇಳ್ತಾರೆ. ಏನಿದು ಟ್ರಾನ್ಸಿಷನಲ್ ಏರಿಯಾ ಅಂತಂದರೆ, ಯಾವುದೋ ಒಂದು ಊರು ಸಿಟಿಯಾಗಿ ಬದಲಾಗ್ತಾ ಇರುತ್ತೆ ನೋಡಿ, ಸ್ಲೋ ಆಗಿ ಬದಲಾಗ್ತಾ ಇರುತ್ತಲ್ಲ, ಅಂಥ ಜಾಗಕ್ಕೆ ಅವರು ನಗರ ಪಂಚಾಯತ್ನ ಹಾಕ್ತಾರೆ. ಸೊ ಯಾವುದಾದ್ರೂ ಒಂದು ಹಳ್ಳಿ, ಎಕ್ಸಾಂಪಲ್ ಹಳ್ಳಿನೇ ತಗೊಳ್ಳಿ, ಯಾವುದಾದ್ರೂ ಒಂದು ಹಳ್ಳಿ ನಗರವಾಗಿ ಪರಿವರ್ತನೆ ಆಗ್ತಾಯಿದೆ ಅಂದಾಗ ಅದನ್ನು ನಗರ ಪಂಚಾಯತ್ ಅಂತ ಮಾಡ್ತಾರೆ. ನೆಕ್ಸ್ಟ್ ಮುನ್ಸಿಪಲ್ ಕೌನ್ಸಿಲು, ಅದು ಚಿಕ್ಕ ಒಂದು ಟೌನ್ಗಳಿಗೆ, ಒಂದು ಚಿಕ್ಕ ಸಿಟಿಗಳಿಗೆ ಈ ಮುನ್ಸಿಪಲ್ ಕೌನ್ಸಿಲ್ ಹಾಕ್ತಾರೆ. ಯಾವುದಾದ್ರೂ ಒಂದು ದೊಡ್ಡ, ಲೈಕ್ ಎಕ್ಸಾಂಪಲ್ ಬೆಂಗಳೂರು, ಮೈಸೂರು, ಸೊ ಅಂಥ ಒಂದು ದೊಡ್ಡ ಸಿಟಿಗಳಿಗೆ ಈ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನ ಹಾಕ್ತಾರೆ. ಸೊ ಅದಕ್ಕೆ 3 ಟೈಪು. ಒಂದು ನಗರ ಪಂಚಾಯತು ಅಂದರೆ ವಿಲೇಜು, ಒಂದು ಸಿಟಿಯಾಗಿ ಬದಲಾಗೋದಕ್ಕೆ ನಾವು ಟ್ರಾನ್ಸಿಷನಲ್ ಏರಿಯಾ ಅಂತೀವಿ. ಸೊ ಆ ಥರ ಬದಲಾಗ್ತಾ ಇದೆ, ಟ್ರಾನ್ಸ್ಫಾರ್ಮ್ ಆಗ್ತಾಯಿದೆ ಅನ್ನೋ ಒಂದು ಜಾಗಕ್ಕೆ ಈ ನಗರ ಪಂಚಾಯತ್ಗಳನ್ನ ಹಾಕ್ತಾರೆ. ಜೊತೆಗೆ ಯಾವುದಾದ್ರೂ ಒಂದು ಚಿಕ್ಕ ಟೌನ್ಗಳು, ಎಕ್ಸಾಂಪಲ್ ನೀವು ಮೈಸೂರಲ್ಲಾದ್ರು ಇತ್ತು ಅಂತಂದರೆ ಇಲ್ಲಿ ಹಾಲ್ನಳ್ಳಿ. ಸೊ ಹಾಲ್ನಳ್ಳಿ ಬಿಡಿ, ಅದು ಸ್ವಲ್ಪ ದೊಡ್ಡ ಸಿಟಿನೇ ಆಗಿದೆ.
ಸೊ ಅದಕ್ಕಿಂತ ಯಾವ್ದಾದ್ರು ಚಿಕ್ಕದು ನೋಡಿ, ಚಿಕ್ಕ ಟೌನ್ ಆಗಿರುತ್ತೆ ನೋಡಿ, ಅದೊಂಥರ ಸಿಟಿ ಥರ ಇರ್ತದೆ ಬಟ್ ಚಿಕ್ಕದಾಗಿರುತ್ತೆ, ಅಂಥ ಜಾಗದಲ್ಲಿ ಮುನ್ಸಿಪಲ್ ಕೌನ್ಸಿಲ್ ಹಾಕ್ತಾರೆ. ದೊಡ್ಡ ದೊಡ್ಡ ಟೌನ್ಗಳಿಗೆ ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನ ಹಾಕ್ತಾರೆ. ಸೊ ಅದಕ್ಕೆ 3 ಟೈಪ್ಸ್ ಇದೆ ಮುನ್ಸಿಪಾಲಿಟೀಸಲ್ಲಿ. ಸೊ ಬಟ್ ದರ್ ಈಸ್ ಒನ್ ಎಕ್ಸೆಪ್ಷನ್. ಇಫ್ ದರ್ ಈಸ್ ಅನ್ ಅರ್ಬನ್ ಏರಿಯಾ ವೇರ್ ಮುನ್ಸಿಪಲ್ ಸರ್ವಿಸಸ್ ಆರ್ ಬೀಯಿಂಗ್ ಪ್ರೊವೈಡೆಡ್ ಬೈ ಅನ್ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್, then the governor may specify that area to be a industrial township. ಎಕ್ಸಾಂಪಲ್ ಹೇಳೋದಾದರೆ ಇಂಡಸ್ಟ್ರಿಯಲ್ ಟೌನ್ಶಿಪ್. ಸೊ ಇದು ಏನು ಹೇಳುತ್ತೆ ಅಂದರೆ, ಬಟ್ ಇಟ್ ಹ್ಯಾಸ್ ಒನ್ ಎಕ್ಸೆಪ್ಷನ್ ಇದೆ. ಏನು ಅಂತಂದರೆ, ಈಗ ಎಕ್ಸಾಂಪಲ್ ಹೇಳೋದಾದರೆ ಯಾವುದೋ ಒಂದು ನೀವು ಇರೋವಂಥ ಪ್ಲೇಸಲ್ಲಿ ಒಂದು ಊರ ಪಕ್ಕದಲ್ಲಿ ಯಾವುದೊಂದು ಇಂಡಸ್ಟ್ರೀಸ್ ಇದೆ ಅಂತ ತಿಳ್ಕೊಳ್ಳಿ, ದೊಡ್ಡ ಇಂಡಸ್ಟ್ರೀಸು, ಶುಗರ್ ಫ್ಯಾಕ್ಟ್ರಿನೋ ಅಥವಾ ಚಾಕ್ಲೇಟ್ ಫ್ಯಾಕ್ಟ್ರಿನೋ. ಸೊ ಅದು ನಿಮ್ಮ ಊರಿಂದ ಸ್ವಲ್ಪ ದೂರ ಇರ್ತದೆ. ಸೊ ಅಂಥ ಟೈಮಲ್ಲಿ ಏನಾಗ್ತದೆ, ಅಕ್ಕಪಕ್ಕ ಏನು ಮಾಡ್ತಾರೆ, ಅಲ್ಲೇ ಒಂದು ಟೌನ್ ಇಂಡಸ್ಟ್ರೀಸ್ ಏನಿದ್ದಾರೆ ಅವ್ರು ಏನು ಮಾಡ್ತಾರೆ, ಇಂಡಸ್ಟ್ರಿ ಓನರ್ ಆಗಿರ್ಬೋದು, ಸೊ ವರ್ಕು ಸ್ವಲ್ಪ ಎಫಿಷಿಯೆಂಟಾಗಿ ಆಗಲಿ ಅಂದ್ಬಿಟ್ಟು ಅವ್ರಿಗೆ ಒಂದು ಟೌನ್ನ ಬಿಲ್ಡ್ ಮಾಡಿಕೊಡ್ತಾರೆ. ಐ ಮೀನ್ ಈ ಇಂಡಸ್ಟ್ರೀಸ್ ಪಕ್ಕದಲ್ಲೇ ಒಂದು ಮನೆ ಥರ ಒಂದು ಕ್ವಾರ್ಟರ್ಸ್ ಥರ ಏನೋ ಬಿಲ್ಡ್ ಮಾಡ್ತಾರೆ. ಅದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬಿಲ್ಡ್ ಮಾಡ್ತಾರೆ, ರೋಡ್ಸು, ನಲ್ಲಿ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಸೊ ದಟ್ ಅವ್ರ ಫ್ಯಾಮಿಲಿ ಎಲ್ಲ ಇಲ್ಲಿಗೆ ಶಿಫ್ಟ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಕ್ವಾರ್ಟರ್ಸ್ಗಳನ್ನ ಬಿಲ್ಡ್ ಮಾಡಿಕೊಡ್ತಾರೆ. ಯಾರೋ ಇಂಡಸ್ಟ್ರೀಸ್ಗಳು. ಎಕ್ಸಾಂಪಲ್ ನಿಮಗೆ ಮೈನಿಂಗ್ಸಲ್ಲಿ ನೋಡಿದಾರಲ್ಲ, ಮೈನಿಂಗ್ ಎಲ್ಲಾಗ್ತಾಯಿದೆ ಅದ್ರ ಪಕ್ಕದಲ್ಲೇ ಒಂದು ಟೌನ್ ಇರುತ್ತೆ, ಅಂದರೆ ಆ ಟೌನು ಮೊದಲಿಂದ ಇರೋಲ್ಲ. ಸೊ ಈ ಇಂಡಸ್ಟ್ರಿಯಲಿಸ್ಟ್ ಏನು ಮಾಡ್ತಾರೆ ಅಂತಂದರೆ, ವರ್ಕು ಸ್ವಲ್ಪ ಎಫಿಷಿಯೆಂಟಾಗಿ ವರ್ಕ್ ಆಗಲಿ, ಜೊತೆಗೆ ಇವು ಓಡಾಟಕ್ಕೆ ಹತ್ತಿರ ಆಗಲಿ, ಕೆಲಸ ಲೇಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದು ಟೌನ್ನ ಬಿಲ್ಡ್ ಮಾಡಿಕೊಡ್ತಾರೆ ಈ ಒಂದು ಇಂಡಸ್ಟ್ರಿಯಲಿಸ್ಟ್ಗಳು. ಸೊ ಅಂಥ ಟೌನ್ಗಳಿಗೆ ಗವರ್ನರ್ ಏನೇನು ಮಾಡ್ತಾರೆ, ಅಂಥ ಏರಿಯಾಗಳನ್ನ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತ ಒಂದು ನಾಮಕರಣ ಮಾಡ್ತಾರೆ. ಸೊ ಅಂಥ ಕೇಸ್ಗಳಲ್ಲಿ ಮುನ್ಸಿಪಾಲಿಟೀಸು ಯಾವುದೇ ಕಾರಣಕ್ಕೂ ಅಂಥ ಜಾಗದಲ್ಲಿ ಬಿಲ್ಡ್ ಮಾಡಲ್ಲ. ಸೊ ಮುನ್ಸಿಪಾಲಿಟೀಸು ಮೊದಲಿಂದ ಒಂದು ಸಿಟಿ ಇರಬೇಕು, ಹಳ್ಳಿ ಇರಬೇಕು, ಹಳ್ಳಿಯಿಂದ ನಗರ ಪರಿವರ್ತನೆ ಆಗ್ತಾ ಇರಬೇಕು, ಸೊ ಚಿಕ್ಕ ಟೌನ್ ಆಗಿರಬೇಕು, ಇಲ್ಲಾಂದರೆ ದೊಡ್ಡ ಟೌನ್ ಆಗಿರಬೇಕು, ಅಂಥ ಜಾಗಕ್ಕೆ ಮುನ್ಸಿಪಾಲಿಟೀಸು ಬರ್ತದೆ. ಸೊ ಅಕಸ್ಮಾತ್ ಯಾವುದಾದ್ರೂ ಒಂದು ಇಂಡಸ್ಟ್ರಿಯಲಿಸ್ಟು ಅವರ ಒಂದು ವರ್ಕರ್ಸ್ಗಾಗಿ ಒಂದು ಕ್ವಾರ್ಟರ್ಸ್ನ ಅವರೇ ಬಿಲ್ಡ್ ಮಾಡಿಕೊಟ್ಟು ಅಲ್ಲೇ ಒಂದು ಚಿಕ್ಕ ಟೌನ್ ಥರ ಆಗಿದೆ ಅಂತಂದಾಗ ಗವರ್ನರು ಅದನ್ನು ನೋಡಿ ಅಲ್ಲಿಗೆ ಮುನ್ಸಿಪಾಲಿಟೀಸ್ ಹಾಕೋದು ಬೇಡ ಅಂತ ಗವರ್ನರ್ ಹೇಳ್ತಾರೆ. ಸರಿನಾ? ಸೊ ಗವರ್ನರ್ ಹ್ಯಾಸ್ ಟು ಸ್ಪೆಸಿಫೈ ಎ ಟ್ರಾನ್ಸಿಷನಲ್ ಏರಿಯಾ, ಎ ಸ್ಮಾಲ್. ಸೊ ಈ ಟ್ರಾನ್ಸಿಷನಲ್ ಏರಿಯಾ ಅಂತಂದರೆ ಏನಂತ ಹೇಳಿದ್ರೆ, ಇಟ್ ಈಸ್ ಅ ಸ್ಮಾಲ್ ಟೌನಿಂದ ಸಿಟಿಗೆ ಕನ್ವರ್ಟ್ ಆಗ್ತಾಯಿದೆ ಅಂತ. ಸೊ ಇಟ್ ಈಸ್ ಲೈಕ್ ಅ ಇಂಟರ್ಮೀಡಿಯೇಟ್ ಏರಿಯಾ ಬಿಟ್ವೀನ್ ಅರ್ಬನ್ ಆ್ಯಂಡ್ ರೂರಲ್ ಸೆಟಲ್ಮೆಂಟ್ ಅಂತಲೂ ಹೇಳ್ಬೋದು. ಅಂದರೆ ಅದು ಅರ್ಬನ್ಗೆ ಅರ್ಬನೂ ಅಲ್ಲ, ಅಥವಾ ರೂರಲ್ಗೆ ರೂರಲ್ಗೂ ಅಲ್ಲ. ಒಂದು ಮಾಡರೇಟ್ ಎಕ್ಸಾಂಪಲ್, ಒಂದು ಹೋಬಳಿ ಇರುತ್ತೆ ಗೊತ್ತಾ, ಅದು ನಿಮ್ಮ ಒಂದು ಸಿಟಿಗೆ ಕನ್ವರ್ಟ್ ಆಗ್ತಾ ಇರುತ್ತೆ. ಅದು ಹೋಬಳಿ ಅನ್ನೋದು ಸಿಟಿಗೆ ಒಂದು ಕನ್ವರ್ಟ್ ಆಗ್ತಾ ಇರುತ್ತೆ, ಅದಕ್ಕೆ ಅದನ್ನು ಹೋಬಳಿ ಅಂತ ಕೊಡ್ತಾರೆ. ಸೊ ಗವರ್ನರ್ ಅವರು ಸ್ಪೆಸಿಫೈ ಮಾಡ್ತಾರೆ ಯಾವುದು ಟ್ರಾನ್ಸಿಷನಲ್ ಏರಿಯಾ ಅಂತ. ಯಾವ ರೀತಿ ಹೇಳ್ತಾರೆ ಅಂತಂದರೆ, ಒಂದು ಪಾಪ್ಯುಲೇಷನ್ ನೋಡ್ತಾರೆ, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ನೋಡ್ತಾರೆ. ಸೊ ಆ ಒಂದು ಸಿಟಿಯಿಂದ ರೆವೆನ್ಯೂ ಎಷ್ಟು ಜನ್ರೇಟ್ ಆಗ್ತಾಯಿದೆ, ಎಷ್ಟು ಜನ ಎಂಪ್ಲಾಯ್ಮೆಂಟ್ ಇದೆ, ಜೊತೆಗೆ ಎಕನಾಮಿಕ್ ಇಂಪಾರ್ಟೆನ್ಸ್ ಎಷ್ಟು ಬೇಕು ಅಲ್ಲಿಗೆ, ಸಚ್ ಅದರ್ ಫ್ಯಾಕ್ಟರ್ ಈ ಮೇ ಸ್ಪೆಸಿಫೈ. ಒಂದಷ್ಟು ಲಿಸ್ಟ್ ಅವರೇ ಹೇಳ್ತಾರೆ. ಸೊ ಗವರ್ನರ್ ಹೇಳಿದಷ್ಟು ಲಿಸ್ಟಲ್ಲಿ ಎಲ್ಲ ಥರದ್ದು ಇತ್ತು ಅಂತಂದರೆ ಅವನ್ನೆಲ್ಲ ಅವರು ಟ್ರಾನ್ಸಿಷನಲ್ ಏರಿಯಾ ಅಂತ ಅವರು ಸ್ಪೆಸಿಫೈ ಮಾಡ್ತಾರೆ. ಆಯಿತಾ? ಇದು ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ, ಇದು ಅರ್ಥ ಆಗಿರುತ್ತೆ ಅಂತ ಹೇಳ್ಕೊಡ್ತೀನಿ. ಇಫ್ ದರ್ ಈಸ್ ಎನ್ ಅರ್ಬನ್ ಏರಿಯಾ ವೇರ್ ಮುನ್ಸಿಪಲ್ ಸರ್ವಿಸಸ್ ಆರ್ ಬೀಂಗ್ ಪ್ರೊವೈಡ್ ಬೈ ಅನ್ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್. ನೋಡಿ, ಮುನ್ಸಿಪಲ್ ಸರ್ವಿಸಸ್ ಏನೇನು ಕೊಡಬೇಕು ಅದನ್ನೆಲ್ಲ ಇಂಡಸ್ಟ್ರಿಯಲಿಸ್ಟ್ಗಳೇ ಕೊಟ್ಟರೆ ಅದನ್ನು ಇಂಡಸ್ಟ್ರಿಯಲ್ ಟೌನ್ ಅಂತ ಒಂದು ಗವರ್ನರು ಸ್ಪೆಸಿಫೈ ಮಾಡ್ತಾರೆ. ಸೊ ನೆಕ್ಸ್ಟ್ ಗವರ್ನರು ಯಾವ್ಯಾವ ಏರಿಯಾಗಳನ್ನ ಸ್ಪೆಸಿಫೈ ಮಾಡ್ತಾರೆ ಟ್ರಾನ್ಸಿಷನಲ್ ಏರಿಯಾ ಅಂತಂದರೆ, ಒಂದಷ್ಟು ಫ್ಯಾಕ್ಟರ್ಸ್ಗಳಿದೆ. ಈ ಫ್ಯಾಕ್ಟರ್ಸ್ಗಳನ್ನ ನೋಡಿ ಅದೊಂದು ಟ್ರಾನ್ಸಿಷನಲ್ ಏರಿಯಾ ಅಂತ ಸ್ಪೆಸಿಫೈ ಮಾಡ್ತಾರೆ. ಸರಿ, ನೆಕ್ಸ್ಟು ಕಂಪೋಸಿಷನ್. ಸೊ ಇದು 3 ಟೈಪ್ಸ್ ಆಫ್ ಮುನ್ಸಿಪಾಲಿಟೀಸ್ ಆಯಿತು. ಸೊ ಮುನ್ಸಿಪಾಲಿಟೀಸ್ ಆರ್ಟಿಕಲ್ಸ್ ಹೇಳ, ಇದು 243R ಕಂಪೋಸಿಷನ್ಸ್ ಆಫ್ ಮುನ್ಸಿಪಾಲಿಟೀಸ್. ಬರ್ಕೊಳ್ಳಿ ಇದನ್ನು, 243R ಅಂತ ನಿಮ್ಮ ಒಂದು ಲಕ್ಷ್ಮೀಕಾಂತ್ ಬುಕ್ಕಲ್ಲಿ. ಸೊ ಯಾರ್ಯಾರಿದ್ದಾರೆ ಅಂತ ಹೇಳೋದಾದರೆ, ಆಲ್ ದ ಮೆಂಬರ್ಸ್ ಆಫ್ ದ ಮುನ್ಸಿಪಾಲಿಟಿ ಶಾಲ್ ಬಿ ಎಲೆಕ್ಟೆಡ್ ಡೈರೆಕ್ಟ್ಲಿ ಬೈ ದ ಪೀಪಲ್. ನೋಡಿ, ಮೆಂಬರ್ಗಳು ಇಲ್ಲಿ ಕೇಳಿರೋದು ಮೆಂಬರ್ಗಳು ಬೇರೆ, ನಿಮ್ಮ ಚೇರ್ಪರ್ಸನ್ ಅಥವಾ ನಿಮ್ಮ ಒಂದು ಪ್ರೆಸಿಡೆಂಟ್ ಅಥವಾ ಏನಾರು ಆಗಿರ್ಬೋದು. ಸೊ ಪ್ರೆಸಿಡೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಮಟ್ಟಿಗೆ ನೀವು ಇಂಡಿಯನ್ ಪ್ರೆಸಿಡೆಂಟ್ ಅದಲ್ಲ, ಇಲ್ಲೂ ಕೂಡ ಪ್ರೆಸಿಡೆಂಟ್ಗಳು ಬರ್ತಾರೆ, ವೈಸ್ ಪ್ರೆಸಿಡೆಂಟು. ಸೊ ಆ ಥರ. ಸೊ ಕನ್ನಡದಲ್ಲೇ ಹೇಳ್ಬಿಡ್ತೀನಿ, ಅಧ್ಯಕ್ಷರು ಅಂತಿದ್ದಾರೆ. ಸೊ ಈಗ ನೀವು ಪ್ರೆಸಿಡೆಂಟ್ ಅಂದಾಗ
ರಾಷ್ಟ್ರಪತಿ ಅಂತಲೂ ಆಗ್ತದೆ, ಅಧ್ಯಕ್ಷರು ಅಂತಲೂ ಕೂಡ ಆಗುತ್ತೆ. ಎಕ್ಸಾಂಪಲ್ ನಿಮಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅನ್ನೋದು ಗೊತ್ತಲ್ವ. ಸೊ ಆ ಅಧ್ಯಕ್ಷ ಅನ್ನೋ ರೀತಿ ಆ ಥರ ಒಂದು ಪೋಸ್ಟು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ಲ ಮೆಂಬರ್ಸ್ ಏನು ಮಾಡ್ತಾರೆ, ನೀವು ಒಬ್ಬರು ಮೆಂಬರ್ಗಳು ನಿಂತ್ಕೊಳ್ತಾರೆ ಎಲೆಕ್ಷನ್ಗಳಿಗೆ. ಸೊ ಅವ್ರಿಗೆ ನೀವು ವೋಟ್ ಮಾಡಿ ಗೆಲ್ಲಿಸ್ತೀರ. ಅದು ಡೈರೆಕ್ಟ್ ಎಲೆಕ್ಷನು. ಸೊ ಅಂಥವ್ರೆಲ್ಲ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್, ಅಂಥವ್ರೆಲ್ಲ ಡೈರೆಕ್ಟಾಗಿ ನಮ್ಮ ಹತ್ರ ವೋಟ್ ತೊಗೊಂಡು ಗೆಲ್ತಾರೆ. ಜೊತೆಗೆ ಮುನ್ಸಿಪಲ್ ಏರಿಯಾ ಶಾಲ್ ಬಿ ಡಿವೈಡೆಡ್ ಇಂಟು ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸಿ ಟು ಬಿ ನೋನ್ ಆ್ಯಸ್ ವಾರ್ಡ್ಸ್. ಇದು ತುಂಬ ಇಂಪಾರ್ಟೆಂಟು. ನಿಮಗೊಂದು ಮ್ಯಾಪ್ ತೋರಿಸ್ಬೇಕಾಯ್ತು. ಸೊ ಸಿಸ್ಟಮಲ್ಲಿದೆ ಮ್ಯಾಪು, ಬಿಡಿ ಬೇಡ ಹಾಗೆ ಬರೀತೀನಿ. ಈಗ ಯಾವುದೋ ಒಂದು ಏರಿಯಾ ಕನ್ಸಿಡರ್, ಇದು ಮೈಸೂರು ಅಂತ ತಿಳ್ಕೊಳ್ಳಿ. ಮೈಸೂರಲ್ಲಿ ತುಂಬ ಅಂದರೆ ತುಂಬ ಒಂದಷ್ಟು ಕಟ್ಗಳಾಗಿರುತ್ತೆ. ಅಂದರೆ ಬೇಡ ಈ ಥರ ಬರುತ್ತೆ. ಈಗ ಮೈಸೂರು ಏನಾಗಿರುತ್ತೆ ಅಂತಂದರೆ ಈ ರೀತಿ ಎಲ್ಲ ಒಂದಷ್ಟು ಪೀಸ್ಗಳನ್ನ ಮಾಡ್ತಾರೆ, ಏರಿಯಾಗಳನ್ನ. ಸರಿನಾ? ಈಗ ಇದು ಒಂದು ಮೈಸೂರು, ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ, ಅದು ಡಯಾಗ್ರಾಮ್ಗಳೇ ಬೇರೆ ಇದೆ. ಸೊ ಈ ಒಂದು ಏರಿಯಾನ ಈ ಒಂದು ಮೈಸೂರು ಏರಿಯಾನ ಏನು ಮಾಡ್ತಾರೆ, ಈ ಒಂದು ಪಾರ್ಟ್ ಇದೆಯಲ್ಲ ಇದನ್ನು ಒಂದು ವಾರ್ಡಾಗಿ ಕರೀತಾರೆ. ಸೊ ಈಗ ಒಬ್ಬನ ನಿಲ್ಲಿಸಿದ್ರೆ ಇಡೀ ಏರಿಯಾನ ಕವರ್ ಮಾಡೋದಕ್ಕಾಗತ್ತಾ, ಇಡೀ ಏರಿಯಾ ನೋಡ್ಕೊಪ ಅನ್ನೋದಕ್ಕಾಗತ್ತಾ? ಇಲ್ಲ. ಸೊ ಅವ್ರೇನು ಮಾಡ್ತಾರೆ, ಮೈಸೂರನ್ನ ಒಂದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ತಾರೆ. ಸೊ ಇದನ್ನು ವಾರ್ಡ್ ಅಂತ ಕರೀತಾರೆ. ಅಲ್ಲಿಗೆ ಇಲ್ಲಿ ಅಂದರೆ ಇಲ್ಲಿರೋ ಈ ಏರಿಯಾದಲ್ಲಿರುವಂತಹ ಜನರು ಏನು ಮಾಡ್ತಾರೆ, ಮೆಂಬರ್ಸ್ಗಳನ್ನ ಗೆಲ್ಲಿಸ್ಬೇಕು. ಮೆಂಬರ್ಸ್ಗಳನ್ನ ಗೆಲ್ಲಿಸಿ ಆ ಮೆಂಬರ್ಸ್ಗಳು ಒಬ್ಬ ಅಧ್ಯಕ್ಷನ ಅವ್ರು ಎಲೆಕ್ಟ್ ಮಾಡ್ತಾರೆ. ದಟ್ ಈಸ್ ಇಂಡೈರೆಕ್ಟ್ಲಿ ಎಲೆಕ್ಟೆಡು. ಅಲ್ಲೊಬ್ಬ ಅಧ್ಯಕ್ಷನ ಮಾಡ್ತಾರೆ ವಾರ್ಡಲ್ಲಿ. ಸೊ ನೆಕ್ಸ್ಟು ಪಕ್ಕದ ವಾರ್ಡ್ ಅಂತ ಇನ್ನೊಂದು ಬರುತ್ತೆ. ಸೊ ಈ ವಾರ್ಡಲ್ಲಿ ಇಲ್ಲೂ ಕೂಡ ಹಾಗೆ ಆಗುತ್ತೆ. ನೆಕ್ಸ್ಟು ಇಲ್ಲೂ ಈ ವಾರ್ಡಲ್ಲೂ ಹಾಗೆ ಆಗುತ್ತೆ. ಒಬ್ಬ ಮೆಂಬರ್ ಅಂದರೆ ಇಲ್ಲಿರೋ ಈ ಒಂದು ಟೆರಿಟರಿಯಲ್ಲಿದ್ದಂತಹ ಜನಗಳು ಏನು ಮಾಡ್ತಾರೆ, ಎಲೆಕ್ಷನ್ನ ನಿಲ್ಲಿಸಿ ಒಬ್ಬನ ವೋಟ್ ಮಾಡಿ ಗೆಲ್ಲಿಸಿ, ಆ ವೋಟ್ ಮಾಡಿ ಗೆದ್ದಂತಹ ಅವ್ರ ಮೆಂಬರ್ಸ್ಗಳು ಏನು ಮಾಡ್ತಾರೆ, ಅವರು ನಾಮಿನೇಟ್ ಮಾಡಿ ಅಧ್ಯಕ್ಷರನ್ನ ಎಲೆಕ್ಟ್ ಮಾಡ್ತಾರೆ. ಸೊ ಇಲ್ಲೂ ಕೂಡ ಈ ರೀತಿ. ಸೊ ಅದೇ ರೀತಿ ಪ್ರತಿಯೊಂದು ಏರಿಯಾಗಳು, ಈ ಚಿಕ್ಕ ಚಿಕ್ಕ ಪೀಸ್ ಆಗಿರುವಂತಹ ಏರಿಯಾಗಳೇನಾಗುತ್ತೆ, ಒಂದೊಂದು ವಾರ್ಡ್ಗಳಾಗಿ ಕನ್ವರ್ಟ್ ಮಾಡಿ ಅಲ್ಲಿ ಆ ಟೆರಿಟರಿಗೆ ಒಂದೊಂದು ವಾರ್ಡ್ ಅಂತ ಇದು ಮಾಡ್ತಾರೆ. ನೋಡಿ, ಈ ಟೆರಿಟರಿಲಿದ್ದಂಥ ಜನಗಳು ಎಲೆಕ್ಟ್ ಮಾಡಬೇಕು, ಒಬ್ಬನ ಗೆಲ್ಲಿಸ್ಬೇಕು, ಎಲೆಕ್ಟ್ ಮಾಡಬೇಕು, ಗೆಲ್ಲಿಸ್ಬೇಕು, ಎಲೆಕ್ಟ್ ಮಾಡಬೇಕು, ಗೆಲ್ಲಿಸ್ಬೇಕು. ಸೊ ಇಟ್ ಈಸ್ ಕಾಲ್ಡ್ ವಾರ್ಡ್. ಇದಕ್ಕೆ ಬೇರೆ ಥರ ಡಯಾಗ್ರಾಮ್ ಬರುತ್ತೆ, ಬಟ್ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಸೊ ಅದೇ ಇರುತ್ತೆ ಇಲ್ಲಿ ನೋಡಿ, ಆಲ್ ದ ಮೆಂಬರ್ಸ್ ಆಫ್ ಮುನ್ಸಿಪಾಲಿಟಿ ಶಾಲ್ ಬಿ ಎಲೆಕ್ಟೆಡ್ ಡೈರೆಕ್ಟ್ಲಿ. ಸೊ ಎಲ್ಲ ಡೈರೆಕ್ಟಾಗಿ ಎಲೆಕ್ಟ್ ಮಾಡ್ತೀವಿ ನಾವು, ಅಂದರೆ ನಾವು ವೋಟ್ ಮಾಡಿ ಗೆಲ್ಲಿಸ್ತೀವಿ. ಸೊ ಮುನ್ಸಿಪಲ್ ಏರಿಯಾ ಶಾಲ್ ಬಿ ಡಿವೈಡೆಡ್ ಇಂಟು ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸಿ ನೋನ್ ಆಸ್ ವಾರ್ಡ್ಸ್. ನೋಡಿ, ಈ ಒಂದು ಮುನ್ಸಿಪಲ್ ಏರಿಯಾ ಏನಾಗಿರುತ್ತೆ, ಒಂದು ಏರಿಯಾನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಆ ಒಂದು ಚಿಕ್ಕ ಪೀಸಸ್ನ ಒಂದೊಂದು ವಾರ್ಡಾಗಿ ಕರೀತಾರೆ. ಸರಿನಾ? ನೆಕ್ಸ್ಟು ವಾರ್ಡ್ಸ್ ಅಂತ ಕರೀತಾರೆ. ಸೊ ದ ಸ್ಟೇಟ್ ಲೆಜಿಸ್ಲೇಚರ್ ಮೇ ಪ್ರೊವೈಡ್ ದ ಮ್ಯಾನರ್ ಆಫ್ ಎಲೆಕ್ಷನ್ ಆಫ್ ಅ ಚೇರ್ಪರ್ಸನ್ ಆಫ್ ಅ ಮುನ್ಸಿಪಾಲಿಟೀಸ್. ಸೊ ಸದ್ಯಕ್ಕೆ ನಾವೇನು ಅಂದ್ಕೊಂಡಿದ್ವಿ, ಇಟ್ ಈಸ್ ಲೈಕ್ ನಾಮಿನೇಷನ್. ಅಂದರೆ ನಾವು ಜನಗಳೇನು ಮಾಡ್ತೀವಿ, ಮೆಂಬರ್ಸ್ಗಳನ್ನ ಎಲೆಕ್ಟ್ ಮಾಡ್ತೀವಿ, ಮೆಂಬರ್ಸ್ಗಳನ್ನ ವೋಟ್ ಮಾಡಿ ಕಳಿಸ್ತೀವಿ. ನೋಡಪ್ಪ ಗೆದ್ದಿದ್ಯಾ ಹೋಗಪ್ಪ ಅಂತ. ಈ ಮೆಂಬರ್ಸ್ಗಳೇನು ಮಾಡ್ತಾರೆ, ಅಲ್ಲಿ ಬೇರೆ ಬೇರೆ ಮೆಂಬರ್ಸ್ಗಳು. ಸೊ ಇವರೆಲ್ಲ ಏನು ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ. ನೋಡಿ ಸರ್, ನಾವು ಡೈರೆಕ್ಟ್ ಎಲೆಕ್ಷನ್ ಮಾಡೋದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ನಾವು ನಾಮಿನೇಟೇ ಮಾಡಿಬಿಡ್ತೀವಿ ಸರ್, ನಮಗೆಲ್ಲ ನೀವು ಅಧ್ಯಕ್ಷರಾಗೋದಕ್ಕೆ ಒಪ್ಪಿಗೆ ಇದೆ ಅಂದ್ಬಿಟ್ಟು ಒಬ್ಬ ಅಧ್ಯಕ್ಷನನ್ನು ಆಯ್ಕೆ ಮಾಡ್ತಾರೆ. ಯಾರು, ನಾವು ವೋಟ್ ಮಾಡಿ ಗೆಲ್ಲಿಸಿದಂಥ ಈ ಮೆಂಬರ್ಸ್ಗಳು ಒಬ್ಬ ಅಧ್ಯಕ್ಷನ ಮಾಡ್ತಾರೆ. ಸೊ ಈ ಥರ ಅಂದರೆ ಈಗ ನಾನು ಇಂಡೈರೆಕ್ಟ್ ಎಲೆಕ್ಷನ್ ಅಂತ ಹೇಳಿದೆ. ಸೊ ಬೇಕಾದ್ರೆ ನಮ್ಮ ಸ್ಟೇಟ್ ಲೆಜಿಸ್ಲೇಚರ್ ಏನಿದೆ, ವಿಧಾನಸಭೆ ವಿಧಾನ ಪರಿಷತ್ ಇಬ್ಬರೂ ಸಹ ಕೂತ್ಕೊಂಡು ನಮಗೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಬೇಡ, ಇದನ್ನು ಡೈರೆಕ್ಟ್ ಎಲೆಕ್ಷನ್ ಕೊಟ್ಬಿಡಿ, ಅಧ್ಯಕ್ಷರನ್ನ ಎಲೆಕ್ಟ್ ಮಾಡೋದು ಜನಗಳ ಕೈಯಲ್ಲೇ ಇರುತ್ತೆ ಅಂದ್ಬಿಟ್ಟು ಇವರು ಕೂಡ ಒಂದು ರೂಲ್ಸನ್ನು ತರ್ಬೋದು. ಸದ್ಯಕ್ಕೆ ಇದೆಲ್ಲ ಇಂಡೈರೆಕ್ಟ್ ಎಲೆಕ್ಷನ್. ಅಂದರೆ ನಾವು ಗೆದ್ದು ಕಳಿಸಿದಂತಹ ಮೆಂಬರ್ಸ್ಗಳು ಅವರು ಅಧ್ಯಕ್ಷರನ್ನ ನಾಮಿನೇಟ್ ಮಾಡ್ತಾರೆ, ಅಂದರೆ ಆಯ್ಕೆ ಮಾಡ್ತಾರೆ. ಅಲ್ಲಿ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಅಂತಂದರೆ ನಾರ್ಮಲ್ ನಾವು ಹೇಗೆ ವೋಟ್ ಹಾಕ್ತೀವಿ ಅದೇ ರೀತಿ ಅವರು ಕೂಡ ವೋಟ್ ಹಾಕ್ತಾರೆ. ಸರಿನಾ? ನೆಕ್ಸ್ಟು, ಇಟ್ ಮೇ ಆಲ್ಸೋ ಪ್ರೊವೈಡ್ ಎ ರೆಪ್ರೆಸೆಂಟೇಷನ್. ಯಾವುದು, ನಮ್ಮ ಸ್ಟೇಟ್ ಲೆಜಿಸ್ಲೇಚರ್ ಆಲ್ಸೋ ಪ್ರೊವೈಡ್ಸ್ ಎ ರೆಪ್ರೆಸೆಂಟೇಷನ್ ಆಫ್ ಫಾಲೋಯಿಂಗ್ ಪರ್ಸನ್. ಸೊ ಒಂದಷ್ಟು ಸ್ಟೇಟ್ ಲೆಜಿಸ್ಲೇಚರ್ ಕೂಡ ಒಂದಷ್ಟು ಜನ ನಾಮಿನೇಟ್ ಮಾಡುತ್ತೆ. ಆಯಿತಾ? ನೋಡಪ್ಪ, ಇವನು ಸ್ವಲ್ಪ ಬುದ್ಧಿವಂತನಾಗಿದ್ದಾನೆ. ಯಾವ ಥರ ಅಂತಂದರೆ, ಈ ಹ್ಯಾಸ್ ಎ ಸ್ಪೆಷಲ್ ನಾಲೆಡ್ಜ್ ಆರ್ ಎಕ್ಸ್ಪೀರಿಯನ್ಸ್ ಇನ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ವಿತೌಟ್ ದ ರೈಟ್ ಟು ವೋಟ್ ಇನ್ ಮೀಟಿಂಗ್ಸ್ ಆಫ್ ಮುನ್ಸಿಪಾಲಿಟೀಸ್.
ಸೊ ಇವನಿಗೆ ಸ್ವಲ್ಪ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಮುನ್ಸಿಪಾಲಿಟೀಸ್ ಬಗ್ಗೆ ಒಂದಷ್ಟು ಸ್ಪೆಷಲ್ ನಾಲೆಡ್ಜ್ಗಳಿದೆ. ಸೊ ಅದಕ್ಕೆ ನಾನು ಇವನು ನಾಮಿನೇಟ್ ಮಾಡ್ತಾಯಿದ್ದೀನಿ, ಅಧ್ಯಕ್ಷ ಸ್ಥಾನಕ್ಕೆ ನಾನು ನಾಮಿನೇಟ್ ಮಾಡ್ತಾಯಿದ್ದೀನಿ ಅಂಥೇಳಿ ಸ್ಟೇಟ್ ಲೆಜಿಸ್ಲೇಚರು ನಾಮಿನೇಟ್ ಮಾಡ್ಬೋದು. ಆದರೆ ಅವ್ರಿಗೆ ವೋಟಿಂಗ್ ರೈಟ್ಸ್ ಇರಲ್ಲ, ಆಯಿತಾ. ನೆಕ್ಸ್ಟು ದ ಮೆಂಬರ್ ಆಫ್ ಲೋಕಸಭಾ, ನೋಡಿ MP MLAಗಳು ಅವ್ರನ್ನೂ ಕೂಡ ಇವರು ನಮ್ಮ ಸ್ಟೇಟ್ ಲೆಜಿಸ್ಲೇಚರು ನಾಮಿನೇಟ್ ಮಾಡ್ಬೋದು. ಮೆಂಬರ್ ಆಫ್ ಲೋಕಸಭಾ ಆ್ಯಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಟ್ಸ್ ಎ ಮೆಂಬರ್ ಆಫ್ ಲೋಕಸಭಾ ಅನ್ನೋದಕ್ಕಿಂತ ಇದು 2ನೇ ಪಾಯಿಂಟ್ ಮತ್ತು 3ನೇ ಪಾಯಿಂಟ್ ಏನಿದೆ ಡೈರೆಕ್ಟಾಗಿ MP MLA ಅಂದ್ಬಿಟ್ಟು ತೀರೋತೈತಪ್ಪ, ಬರ್ಕೊಳ್ಳಿ. 2ನೇ ಪಾಯಿಂಟು MP ಹೇಳುತ್ತೆ, ಇದು MLA ಹೇಳುತ್ತೆ, ಎರಡೂ ಕೂಡ ಮಿಕ್ಸ್ ಮಾಡಿದ್ದಾನೆ. ಇಲ್ಲಿ ಲೋಕಸಭಾ ವಿಧಾನಸಭೆ ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಇಲ್ಲಿ ರಾಜ್ಯಸಭೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ವಿಧಾನ ಪರಿಷತ್ತು. ಸೊ ನೆಕ್ಸ್ಟು ಒಂದಷ್ಟು ಚೇರ್ಮನ್ ಕಮಿಟಿಗಳಿದೆ, ಸೊ ನಮಗೆ ಬೇಡ. ಸೊ ಇಷ್ಟು ಜನ ಯಾರು ನಮ್ಮ ಸ್ಟೇಟ್ ಲೆಜಿಸ್ಲೇಚರು ನಾಮಿನೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ವಾರ್ಡ್ ಕಮಿಟೀಸ್. ಸೊ ಇದು ಆರ್ಟಿಕಲ್ ಬಂದು 243 ಆಯಿತಾ. ದೇರ್ ಶೆಲ್ ಬಿ ಕಾನ್ಸ್ಟಿಟ್ಯೂಟೆಡ್ ಅ ವಾರ್ಡ್ ಕಮಿಟಿ ಕನ್ಸಿಸ್ಟ್ ಆಫ್ 1 or more wards having a population of 3 lakh or more. So the state legislature may make a provision territorial ward committee. ಸೊ ಏನಿದು ವಾರ್ಡ್ ಕಮಿಟಿ ಅಂತ ಹೇಳೋದಾದರೆ, ಈಗ ಏನಾಗುತ್ತೆ, ಈಗ ಹೇಳಿದೆ ಈಗ 2-3 ಈಗ ಒಂದಷ್ಟು ಇಲ್ಲಂದ್ರೆ ವಾರ್ಡ್ಗಳಾಗಿದೆ. ಈ ವಾರ್ಡಲ್ಲಿ ಏನಾಗುತ್ತೆ, ಈಗ ಕನ್ಸಿಡರ್ ಇಲ್ಲಿ ಯಾವುದೋ ಒಂದು ಪ್ಲೇಸ್ ಇದೆ ಅಂತ ತಿಳ್ಕೊಳ್ಳಿ, ಈ ಚಿಕ್ಕ ಪ್ಲೇಸು. ಸೊ ಇಲ್ಲೂ ಚಿಕ್ಕ ಪ್ಲೇಸ್ ಇದೆ, ಬಟ್ ಇಲ್ಲಿ ದೊಡ್ಡ ಪ್ಲೇಸ್ ಇದೆ. ಸೊ ಇಲ್ಲಿ ದೊಡ್ಡ ಪ್ಲೇಸ್ ಇದೆ. ಇಲ್ಲೇನು ಮಾಡುತ್ತೆ ಅಂದರೆ ಸ್ಟೇಟ್ ಗೌರ್ಮೆಂಟು, ಸೊ ಸ್ಟೇಟ್ ಲೆಜಿಸ್ಲೇಚರ್ ಏನು ಮಾಡುತ್ತೆ ಅಂತಂದರೆ, ಈ ಒಂದು ಚಿಕ್ಕದೊಂದು ದೊಡ್ಡದಿರುತ್ತಲ್ಲ, ಜೊತೆಗೆ ಇಲ್ಲೊಂದು ಚಿಕ್ಕದೊಂದು ದೊಡ್ಡದಿದೆ, ಏನು ಮಾಡುತ್ತೆ, ಈ 4 ಸೇರಿಸಿ ಒಂದು ಗುಂಪಾಗಿ ಮಾಡುತ್ತೆ. ಅಂದರೆ ಗುಂಪಾಗಿ ಮಾಡಿ ಏನು ಮಾಡುತ್ತೆ, ಇಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡುತ್ತೆ. ಸೊ ದಟ್ ಈ ಕಮಿಟಿ ಏನು ಮಾಡುತ್ತೆ ಅಂತಂದರೆ, ಈ 4 ಟೆರಿಟರಿ ಏನಿದೆ, ಈ 4 ಟೆರಿಟರಿಯನ್ನು ನೋಡ್ಕೋಬೇಕು, ಆಯಿತಾ. ಈ ಪಾಪ್ಯುಲೇಷನ್ನು ಹ್ಯಾವಿಂಗ್ 3 lakh or more, ಓಕೆ, 3 ಲಕ್ಷಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಇರುವಂತಹ 2 ಅಥವಾ 3 ವಾರ್ಡ್ಗಳನ್ನ ಒಟ್ಟಿಗೆ ಮರ್ಜ್ ಮಾಡಿ ಒಂದು ಕಮಿಟಿಯನ್ನು ಮಾಡಿ, ಈ ಕಮಿಟಿ ಏನು ಮಾಡುತ್ತೆ, ಈ ಒಂದು 2-3 ವಾರ್ಡ್ಗಳ ಆಗು ಹೋಗುಗಳನ್ನ ಪ್ರತಿಯೊಂದನ್ನು ನೋಡ್ಕೊಳ್ಳುತ್ತೆ, ಆಯಿತಾ. ಸರಿ, ಜಾಸ್ತಿ ಹೋಗೋದು ಬೇಡ, ಕಮಿಟಿ ಅಂತ ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಕಮಿಟಿ ಅಂತಂದರೆ 2-3 ಇದನ್ನು ಮರ್ಜ್ ಮಾಡಿ ಅಲ್ಲಿ ಆಗು ಹೋಗುಗಳನ್ನ ನೋಡ್ಕೊಳ್ಳುತ್ತೆ. ಜೊತೆಗೆ ಪಾಪ್ಯುಲೇಷನ್ 3 ಲಕ್ಷಕ್ಕಿಂತ ಜಾಸ್ತಿ ಇರಬೇಕು, ಅಷ್ಟೇ, ಇನ್ನೇನು ಬೇಡ. ಅದರ್ ಕಮಿಟೀಸ್ ಬೇಡ. ನೆಕ್ಸ್ಟು ರಿಸರ್ವೇಷನ್ ಆಫ್ ಸೀಟು ಆರ್ಟಿಕಲ್ 243 ಬರುತ್ತೆ. ಸೊ ಇಲ್ಲೂ ಕೂಡ SC/STಗಳಿಗೆ ರಿಸರ್ವೇಷನ್ ಕೊಡಬೇಕು, SC/ST ವುಮೆನ್ಗಳಿಗೆ. ಜೊತೆಗೆ ಒಂದಷ್ಟು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಷನ್ನ ಮ್ಯಾಂಡೇಟ್ರಿ ಅಲ್ಲ, ಇಟ್ ಹ್ಯಾಸ್ ಅ ಪ್ರಾವಿಷನ್ಸ್ ಇದೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಷನ್ ಕೊಡಬೇಕು ಅಂತ. ಬಟ್ ಇಟ್ ಈಸ್ ನಾಟ್ ಅ ಮ್ಯಾಂಡೇಟ್ರಿ, ಅದನ್ನು ಕೊಡಲೇಬೇಕು ಅಂತಿಲ್ಲ, ಕೊಡದೇ ಇದ್ರೂ ಆಗುತ್ತೆ. ಬಟ್ ಇಲ್ಲಿ ಮ್ಯಾಂಡೇಟ್ರಿ ಅಂತಂದರೆ SC/ST ಮತ್ತು ವುಮೆನ್ಸ್ ಅಂದರೆ 3 ಜನದಲ್ಲಿ ಒಬ್ಬರಿಗೆ ವುಮೆನ್ ಆಗಿರಬೇಕು ಅಂತ ಅಂದ್ಬಿಟ್ಟು ಒಂದು ರಿಸರ್ವೇಷನ್ ಇದೆ. ಅದು ಯಾವ ಒಂದು ತಿದ್ದುಪಡಿಯಿಂದ ಬಂದಿದೆ ಅಂತ ಹೇಳ್ತೀರಾ, ಕಮೆಂಟಲ್ಲಿ ಹೇಳಿ. 33% ವುಮೆನ್ಸ್ಗೆ ರಿಸರ್ವೇಷನ್ ಅಂತ ಹೇಳಿದೆ. ಸೊ ಆ ವುಮೆನ್ದು ರಿಸರ್ವೇಷನ್ ಬಂದಿದ್ದು ಈಗ ರೀಸೆಂಟಾಗಿ ಒಂದು ತಿದ್ದುಪಡಿಯಾಗಿ 10 ವರ್ಷ ಎಕ್ಸ್ಟೆಂಡ್ ಆಗಿದೆ. ಬಟ್ ಯಾವ ಒಂದು ತಿದ್ದುಪಡಿ ಅಂತ ನೀವು ಕಮೆಂಟಲ್ಲಿ ಹೇಳಿ, ಸರಿನಾ. ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಅವ್ರಿಗೆ ರಿಸರ್ವೇಷನ್ ಕೊಡಬೇಕು ಅಂತಿದೆ. ಸೊ ನೆಕ್ಸ್ಟು ಡ್ಯೂರೇಷನ್ ಅಂತ ಹೇಳಿದ್ರೆ 5 ವರ್ಷ. ಸೊ ಒಂದು ಡ್ಯೂರೇಷನ್ ನಿಮಗೆ ಇನ್ನೊಂದು ಪಾಯಿಂಟು ನಾನು ಸ್ಕಿಪ್ ಮಾಡಿಸಿದೆ, ಬೇಡ ಅಂತ ಹೇಳಿ, ಅಲ್ಲೂ ಪಂಚಾಯತಿಲಿ. ಸೊ ಯಾರು ನೋಡ್ತಾ ಇತ್ತು ಅಂತಂದರೆ ಪಂಚಾಯತಿ ನೋಡಿ ಅದನ್ನು ನಾನು ಸ್ಕಿಪ್ ಮಾಡಿರೋದನ್ನ ನೀವು ಸ್ಕಿಪ್ ಮಾಡಿ ಏನಾದರೂ ಮಾಡಿದರೆ ಇಲ್ಲ ಅದನ್ನು ಕವರ್ ಮಾಡಿದ್ದೀನಿ, ತಲೆ ಕೆಡಿಸ್ಕೊಬೇಡಿ. ಸೊ ಡ್ಯೂರೇಷನ್ ಏನು ಅಂತಂದರೆ ಆರ್ಟಿಕಲ್ 243 ಮಾತಾಡುತ್ತೆ. ಸೊ ಡ್ಯೂರೇಷನ್ ಬಂದು 5 ವರ್ಷ ಇರುತ್ತೆ. 5 ವರ್ಷ ಅಂದರೆ 5 ವರ್ಷ. ಸೊ ಮಧ್ಯದಲ್ಲಿ ಅದನ್ನು ಡಿಸಾಲ್ವ್ ಕೂಡ ಆಗುತ್ತೆ. ಗೌರ್ಮೆಂಟ್ ಅಕಸ್ಮಾತ್ ಸ್ಟೇಟ್ ಲೆಜಿಸ್ಲೇಚರು ಇವರ ಮುನ್ಸಿಪಾಲಿಟೀಸ್ಗಳು ಸಂವಿಧಾನಾತ್ಮಕವಾಗಿ ನಡ್ಕೊಳ್ತಾ ಇಲ್ಲ, ಜನಗಳಿಗೆ ಇವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತಂದರೆ ಸ್ಟೇಟ್ ಲೆಜಿಸ್ಲೇಚರ್ ಏನು ಮಾಡುತ್ತೆ, ಆ ಮುನ್ಸಿಪಾಲಿಟೀಸ್ಗಳನ್ನ ಡಿಸಾಲ್ವ್ ಮಾಡಿಬಿಡುತ್ತೆ, ಅಂದರೆ ವಿಲೀನಗೊಳಿಸ್ಬಿಡುತ್ತೆ. ಹೊಸ ಎಲೆಕ್ಷನ್ ಕರೆಯೋಣ, ನೀವೆಲ್ಲ ಮನೆಗೋಗಿ ಅಂತ ಅಂದ್ಬಿಟ್ಟು ಮನೆ ಕಳಿಸುತ್ತೆ ಅವರೆಲ್ಲನೂ, ಅಲ್ಲಿದ್ದಂತಹ ಮೆಂಬರ್ಸ್ಗಳನ್ನ ಮನೆ ಕಳಿಸುತ್ತೆ, ಹೊಸ ಎಲೆಕ್ಷನ್ ಕರೆಯುತ್ತೆ. ಅದನ್ನು ಹೇಳ್ತೀನಿ ಏನು ಅಂತ. ಸೊ ಫ್ರೆಶ್ ಎಲೆಕ್ಷನ್ ಟು ಬಿ ಕಾನ್ಸ್ಟಿಟ್ಯೂಟೆಡ್ ಆ ಮುನ್ಸಿಪಾಲಿಟಿ ಶೆಲ್ ಬಿ ಕಂಪ್ಲೀಟ್ ಏನಿದು ಫಾರ್ ದ ಸೊ ಬಿಫೋರ್ ದ ಎಕ್ಸ್ಪೈರಿ ಆಫ್ ಡ್ಯೂರೇಷನ್ ಆಫ್ 5 years. ಇದು ಕೂಡ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಸೊ ಡ್ಯೂರೇಷನ್ ಹೇಗಿರುತ್ತೆ ಅಂದರೆ ಮೊದಲು 5 ವರ್ಷ ಇರುತ್ತೆ ಅಂತ ಗೊತ್ತಾಯಿತು. ಅಕಸ್ಮಾತು ಈ 5 ವರ್ಷ ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ. ಹೊಸ ಎಲೆಕ್ಷನ್ ಯಾವಾಗ ಮಾಡಬೇಕು ಅಂತಂದರೆ
ಈಗ ಮೊದಲನೇದು ಯಾವುದೋ 5 ವರ್ಷ ಆಗ್ತಾ ಇರುತ್ತೆ. ಆ 5 ವರ್ಷ ಆಗೋಕ್ಕಿಂತ ಮುಂಚೆ 4 ವರ್ಷ 6 ತಿಂಗಳು ಅಂದಾಗ ಹೊಸ ಎಲೆಕ್ಷನ್ ಶುರು ಮಾಡಬೇಕು. ಬಿಫೋರ್ 5 ಇಯರ್ಸು ಅಂದರೆ ಈಗ ಒಂದು ಟರ್ಮ್ ಇರೋದು 5 ವರ್ಷ ಅಂತ. ಸೊ ಆ 5 ವರ್ಷ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಅಂದರೆ 4 ವರ್ಷ 6 ತಿಂಗಳು ಆ ಟೈಮಲ್ಲೇ ಹೊಸ ಎಲೆಕ್ಷನ್ ಕರಿಬೇಕು. ಹೊಸ ಎಲೆಕ್ಷನ್ ಕರೆದು ಅದು ಎಲೆಕ್ಷನ್ ಆಗಿ ರಿಸಲ್ಟ್ ಬರೋ ಟೈಮಲ್ಲಿ ಈ ಒಂದು ಹಳೆಯ ಒಂದು ಸರ್ಕಾರದ ಏನಿದೆ ಅಂದರೆ ಹಳೆ ಲೋಕಲ್ ಗೌರ್ಮೆಂಟ್ ಏನಿದೆ ಅದು ಮುಗಿಯುವ ಹಂತದಲ್ಲಿ ಹೊಸ ಎಲೆಕ್ಷನ್ ಗೆದ್ದು ಬರುತ್ತೆ. ಆಗ ಇವರು ಮನೆಗೆ ಹೋಗ್ತಾರೆ, ಹೊಸೊಬ್ಬರು ಬಂದು ಕೂತ್ಕೊಳ್ತಾರೆ. ಅಂದರೆ 5 ವರ್ಷಕ್ಕಿಂತ ಮುಂಚೆನೇ ಹೊಸ ಎಲೆಕ್ಷನ್ನ ಕರಿಬೇಕಾಗಿದೆ. ಮೊದಲನೇ ಪಾಯಿಂಟು. ಇನ್ ಕೇಸ್ ಆಫ್ ಅ ಡಿಸೊಲ್ಯೂಷನ್ ಬಿಫೋರ್ ದ ಎಕ್ಸ್ಪೈರಿ ಪೀರಿಯಡ್ ಆಫ್ 6 months ಫ್ರಮ್ ಅ ಡೇಟ್ ಆಫ್ ರೆಸೊಲ್ಯೂಷನ್. ಸೊ ಇನ್ ಕೇಸ್ ಆಫ್ ರೆಸೊಲ್ಯೂಷನ್ ಬಿಫೋರ್ ದ ಎಕ್ಸ್ಪೈರಿ ಪೀರಿಯಡ್ ಆಫ್ 6 months ಫ್ರಮ್ ದ ಡೇಟ್ ಆಫ್ ರೆಸೊಲ್ಯೂಷನ್. ಓಕೆ, ಅಕಸ್ಮಾತ್ ಯಾವುದೋ ಒಂದು ಈಗ ಯಾವುದೋ ಒಂದು ಲೋಕಲ್ ಗೌರ್ಮೆಂಟ್ ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ಇದೇನಾಗುತ್ತೆ, ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಅಂತಂದರೆ ಅಕಸ್ಮಾತ್ ಅವರು ಸಂವಿಧಾನಾತ್ಮಕವಾಗಿ ನಡ್ಕೊಳ್ತಾ ಇದ್ದರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲಿಲ್ಲ ಅಂದರೆ ಗೌರ್ಮೆಂಟ್ ಬಂದು ಅಲ್ಲಿದ್ದಂತಹ ಮೆಂಬರ್ಸ್ಗಳು, ಅಲ್ಲಿದ್ದಂತಹ ಅಧ್ಯಕ್ಷರು ಅವ್ರನ್ನೆಲ್ಲನೂ ಮನೆ ಕಳಿಸುತ್ತೆ. ನೋಡ್ರಪ್ಪ, ನೀವು ಸರಿಯಾಗಿ ಕೆಲಸ ಮಾಡ್ತಾರ, ನಿಮ್ಮ ಮನೆಗೆ ಹೋಗಿ ಅಂತ ಕಳಿಸೋದಕ್ಕೆ ನಾವು ಡಿಸಾಲ್ವ್ ಅಂತೀವಿ. ಸೊ ಆ ಥರ ಮನೆಗೆ ಕಳಿಸಾದ್ಮೇಲೆ ಹೊಸ ಎಲೆಕ್ಷನ್ ಕರೆಯುತ್ತೆ. ಸೊ ಹೊಸ ಎಲೆಕ್ಷನ್ ಯಾವಾಗ ಕರಿಬೇಕು ಅಂತಂದರೆ ಈ ಡಿಸಾಲ್ವ್ ಆಗಿ 6 ತಿಂಗಳೊಳಗಡೆ ವಿತಿನ್ 6 months ಅವ್ರ ಮನೆಗೆ ಹೋಗಿ ಮನೆ ಹೋಗಿ ಅಂತ ಹೇಳಾಗಿ 6 ತಿಂಗಳು ಒಳಗಡೆ ಹೊಸ ಎಲೆಕ್ಷನ್ ಕರೆದು ಕೂರಿಸ್ಬೇಕು ಅನ್ನೋದು ರೂಲ್ಸ್. ಕಾಮನ್ ಇದು ಬಿಡಿ, ಜಾಸ್ತಿ ಹೇಳೋದು ಬೇಡ, ತುಂಬ ಸತಿ ಹೇಳಿದ್ದೀನಿ ಇದನ್ನು. ವಿತಿನ್ 6 months ಅಂತ, ಆಯಿತಾ. ಸೊ ನೆಕ್ಸ್ಟು, where the remainder of a period is less than 6 months, it shall not be necessary to hold any election or constituting a new municipality for such period. ಓಕೆ, ಅಕಸ್ಮಾತು ಈಗ 5 ವರ್ಷ ಇದೆ ಅಂತ ತಿಳ್ಕೊಳ್ಳಿ, 5 years ಇದೆ ಅಂತ ತಿಳ್ಕೊಳ್ಳಿ. ಆ 5 yearsಲ್ಲಿ 4 ವರ್ಷ 7 ತಿಂಗಳಾಗೋಯ್ತು, 4 years 7 months ಆಯಿತು. ಸೊ 4 years 7 months ಆಗಿದೆ, ಇದು ಈಗ ಡಿಸಾಲ್ವ್ ಆಗಿದೆ. ಸರ್, ಈಗ ನೀವು ಹೇಳಿದ್ರಿ ಅಕಸ್ಮಾತು ಡಿಸಾಲ್ವ್ ಆದರೆ ವಿತಿನ್ 6 months ಹೊಸ ಎಲೆಕ್ಷನ್ ಕರಿಬೇಕು ಅಂತ ಹೇಳಿದ್ರಿ. ಇಲ್ಲಿ ನೋಡಿದ್ರೆ 4 ವರ್ಷ 7 ತಿಂಗಳಾಗಿದೆ. ಇನ್ನೊಂದು ಎಷ್ಟು, ಒಂದು 3 5 ಇನ್ನು 5 ವರ್ಷ ಆದರೆ 3 2 ಸರಿ, ಇನ್ನು 5 ವರ್ಷ, ಸಾರಿ 5 ವರ್ಷ ಅಲ್ಲ, ಸಾರಿ ಇನ್ನು 5 ತಿಂಗಳಾದರೆ ಹೊಸ ಎಲೆಕ್ಷನ್ ನಾರ್ಮಲಾಗಿ ಕರಿಬೋದಲ್ಲ, ಮತ್ತೆ ಎಲೆಕ್ಷನ್ ಬೇಕಂದರೆ. ಸೊ ಬೇಡ ಸರ್, ಅಕಸ್ಮಾತ್ 4 ವರ್ಷ 2 ತಿಂಗಳು ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ನ್ಯೂ ಎಲೆಕ್ಷನ್ ಡಿಸಾಲ್ವ್ ಆದರೆ ನ್ಯೂ ಎಲೆಕ್ಷನ್ ಕರಿಬೋದು. ಟೆನ್ಯೂರ್ ಇದ್ದಿದ್ದು 5 ವರ್ಷ, 5 ವರ್ಷದಲ್ಲೇ 4 ವರ್ಷ 2 ತಿಂಗಳು ಮಾಡಿದ್ದಾರೆ. ಮಾಡಾದ್ಮೇಲೆ ಡಿಸಾಲ್ವ್ ಆಗಿದೆ. ಸೊ ಇಂಥ ಟೈಮಲ್ಲಿ ಹೊಸ ಎಲೆಕ್ಷನ್ ಕರೀತಾರೆ. ನೋಡ್ರಪ್ಪ, ಡಿಸಾಲ್ವ್ ಆಗಿದೆ, ಅವ್ರನ್ನ ಮನೆಗೆ ಕಳಿಸಿದ್ವಿ, ಹೊಸ ಎಲೆಕ್ಷನ್ ಕರಿತಿದ್ವಿ, ಬೇಕಾದ್ರೆ ನೀವು ನಿಂತ್ಕೋಬೋದು, ಹೊಸ್ದಾಗಿ ಯಾರೋ ಬರೋರು ಬನ್ನಿ ನಿಂತ್ಕೊಳ್ಳಿ, ಎಲೆಕ್ಷನ್ ಗೆಲ್ಲಿ ಅಂತ ಹೇಳ್ತಾರೆ. ಸೊ ಅಕಸ್ಮಾತ್ ಅವರು ಹೊಸ ಎಲೆಕ್ಷನ್ ಮಾಡಿದ್ರು ಕೂಡ ಇನ್ನು ಮಿಕ್ಕಿದ್ದೆಷ್ಟು ಇಲ್ಲಿ, ಇನ್ನು ಮಿಕ್ಕಿದ್ದು 8 months ಇದೆ, ಆಯಿತಾ. 5 ವರ್ಷಕ್ಕೆ 8 ತಿಂಗಳಿದೆ. ಈ ಹೊಸ ಎಲೆಕ್ಷನ್ನ ಕರೆದು ಗೆದ್ದಾದರೆ ಇವರ ಒಂದು ಇವರೊಂದು ಅವಧಿ ಬಂದು ಬರೀ 8 ತಿಂಗಳಷ್ಟೇ. ಅರ್ಥ ಆಗಲ್ವಾ? ಮತ್ತೆ ಹೇಳ್ತೇನೆ. ಈಗ ನೀವು ಎಷ್ಟು ಅರ್ಥ ಮಾಡ್ಕೊತೀರೋ ಅಷ್ಟೇ ಒಳ್ಳೆಯದಿದು, ಯಾಕಂದರೆ ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಈಗ ಏನಾಗಿದೆ ಅಂತಂದರೆ, ಮೊದಲನೇದು 5 ವರ್ಷ ಟರ್ಮು, ನೀಟಾಗಿ ಕೇಳಿಸ್ಕೊಳ್ಳಿ. 5 ವರ್ಷ ಟರ್ಮ್ ಇದೆ, ಆಯಿತಾ. ಈ 5 ವರ್ಷ ಟರ್ಮಲ್ಲಿ ನೀವು ಹೊಸ ಎಲೆಕ್ಷನ್ ಏನಾದರೂ ಕರಿಬೇಕು ಅಂತಂದರೆ, ಈಗ ಟರ್ಮ್ 5 ವರ್ಷ ಆದಮೇಲೆ ಹೊಸದಾಗಿ ಯಾರೋ ಬರಬೇಕಲ್ವಾ. ಸೊ ಅವ್ರು ಯಾವಾಗ ಬರಬೇಕು ಅಂತಂದರೆ, ಈ 5 ವರ್ಷ ಆಗಿ, ಅಂದರೆ 5 ವರ್ಷ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೇ, ಅಂದರೆ 4 years 6 months ಆಗೋ ಟೈಮಲ್ಲೇ, 4 ವರ್ಷ 6 ತಿಂಗಳಾಗತ್ತಲ್ಲ, ಅಂಥ ಟೈಮಲ್ಲೇ ಹೊಸ ಎಲೆಕ್ಷನ್ನ ಕರೆದು ನ್ಯೂ ಇಯರ್ ಅಂತ ಬರೀತಾ ಇದ್ದೀರಿ. ಹೊಸ ಎಲೆಕ್ಷನ್ ಬರಬೇಕು. ಇದು ಆ್ಯಕ್ಚುಲ್ ರೂಲ್ಸು. ಅಂದರೆ 5 ವರ್ಷ ಟೆನ್ಯೂರ್, ಅಕಸ್ಮಾತ್ 5 ವರ್ಷ 1 ತಿಂಗಳ ಆಗಬಾರ್ದು,
ನೀವು 5 ವರ್ಷಕ್ಕಿಂತ ಮುಂಚೆನೇ ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಹೊಸ ಎಲೆಕ್ಷನ್ ಮಾಡಬೇಕು. ಅಂತಂದರೆ 4 ವರ್ಷ 6 ತಿಂಗಳಾಗಿರುತ್ತಲ್ಲ, ಸೊ ಅಂಥ ಟೈಮಲ್ಲಿ ನೀವು ಹೊಸ ಎಲೆಕ್ಷನ್ ಕರೆದುಬಿಟ್ಟು ಮುಗಿಸ್ಬಿಡಿ. ಇಟ್ಸ್ ಅ ನಾರ್ಮಲ್. ಇದು ನಾರ್ಮಲು ಗುರು. ನಾರ್ಮಲಾಗಿ ಎಲ್ಲ ಟೈಮು ಹಿಂಗೆ ಆಗೋದು. ಯಾಕಂತಂದರೆ ಈ 6 ತಿಂಗಳಲ್ಲಿ ಹೊಸದಾಗಿ ಎಲೆಕ್ಷನ್ ನಿಂತು ಎಲೆಕ್ಷನ್ನು ನಡೆದು ರಿಸಲ್ಟ್ ಬಂದು ಆಗ ಟೈಮಲ್ಲಿ ಹಳೆ ಸರ್ಕಾರದ್ದು ಕಾಲಾವಧಿ 5 ವರ್ಷ ಮುಗಿತಿದೆ. ಇವರು ಹೊಸ ಎಲೆಕ್ಷನ್ನು ಅಂದರೆ ಅಧಿಕಾರಾವಧಿ ಬರೋ ಟೈಮ್ಗೆ ಈ ಹಳೆ ಅಂದರೆ 5 ವರ್ಷ ಮುಗಿದೋಗಿರುತ್ತೆ. ಸೊ ಆ ಟೈಮಲ್ಲಿ ಈ ಹೊಸ ಎಲೆಕ್ಷನಲ್ಲಿ ಗೆದ್ದಿರೋರೆಲ್ಲ ನೆಕ್ಸ್ಟ್ 5 ವರ್ಷ ಕೂತ್ಕೋಬೋದು ಜಾಗಕ್ಕೆ. ಸೊ ಜೊತೆಗೆ ಅಕಸ್ಮಾತು ಈಗ ಮೊದಲನೇದು ಇದು ನಾರ್ಮಲ್ ಅಲ್ವಾ. ಅಕಸ್ಮಾತು ನಿಮ್ಮ ಒಂದು ಮುನ್ಸಿಪಾಲಿಟಿ ಏನಾಗುತ್ತೆ 4 ವರ್ಷ 8 ತಿಂಗಳಾಗಿರುತ್ತೆ ಅಂತ ತಿಳ್ಕೊಳ್ಳಿ. ಸೊ 4 ವರ್ಷ 8 ತಿಂಗಳಾದಾಗ ಡಿಸಾಲ್ವ್ ಹೋಗ್ಬಿಡ್ತು. ಸ್ಟೇಟ್ ಲೆಜಿಸ್ಲೇಚರು ಇವರು ಭಾರಿ ನಾಟಕ ಆಡ್ತಾಯಿದ್ರು ಅಂದ್ಬಿಟ್ಟು ಮನೆ ಕಳಿಸ್ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ಹೊಸ ಎಲೆಕ್ಷನ್ ಕರಿಬೇಕಾ? ಬೇಡ. ಯಾಕಂತಂದರೆ ಇನ್ನು 4 ತಿಂಗಳಾದರೆ ಇನ್ನು ನೋಡಿ ಪ್ಲಸ್ 4 ಮಂತ್ಸ್ ಆ್ಯಡ್ ಮಾಡಿದ್ರೆ ನಾರ್ಮಲಾಗಿ ಹೊಸ ಎಲೆಕ್ಷನ್ ಏನು ಕರೀತಾಯಿದ್ರು ಅದನ್ನೇ ಕರೀತಾರೆ, ಅದನ್ನೇ ಮಾಡ್ತಾರೆ, ಹೊಸ ಎಲೆಕ್ಷನ್ ಮಾಡ್ತಾರೆ. ಸೊ ನ್ಯೂ ಎಲೆಕ್ಷನ್ ಕರೆಯೋ ಅವಶ್ಯಕತೆ ಇಲ್ಲ. ಅಂದರೆ ಈ ಡಿಸಾಲ್ವ್ ಆದಮೇಲೆ ಆ್ಯಕ್ಚುಯಲ್ ನ್ಯೂ ಎಲೆಕ್ಷನ್ ಇರುತ್ತಲ್ಲ, ಈ ನ್ಯೂ ಎಲೆಕ್ಷನ್ ಅಲ್ಲ, ಇದು ನಾರ್ಮಲ್ ನ್ಯೂ ಎಲೆಕ್ಷನ್ ಅಲ್ಲ, ಡಿಸಾಲ್ವ್ ಆದಮೇಲೆ ನ್ಯೂ ಎಲೆಕ್ಷನ್ ಇದೆಯಲ್ಲ. ಸೊ ಅಂಥ ಎಲೆಕ್ಷನ್ ಇಲ್ಲಿ ಕರಿಬೇಕಾ ಅಂತಂದರೆ ಕರೆಯೋದು ಬೇಡ. ಯಾಕಂತಂದರೆ ಇನ್ನು ಮಿಕ್ಕಿದ 4 ತಿಂಗಳಾದಮೇಲೆ ಅಂದರೆ ಟೈಮು 5 ವರ್ಷ ಇರುತ್ತಲ್ವ. 4 ವರ್ಷ 8 ತಿಂಗಳಾಗಿದೆ ಪ್ಲಸ್ 4 ತಿಂಗಳು ಆ್ಯಡ್ ಮಾಡಿದ್ರೆ 5 ವರ್ಷ ಆಗ್ಬಿಡುತ್ತೆ. ಸೊ 5 ವರ್ಷಕ್ಕೆ ಹತ್ತಿರ ಇದೆ. ಸೊ 4 ತಿಂಗಳಾಗಿದೆ. ಸೊ ನಮಗೆ ಬೇಡ. ನಾರ್ಮಲಾಗಿ ಹೊಸ ಎಲೆಕ್ಷನ್ ಕರೀತಾರೆ. ಇಲ್ಲಿಗೆ ನ್ಯೂ ಎಲೆಕ್ಷನ್ ಈಸ್ ನೋ ನೀಡ್ ಆಫ್ ನ್ಯೂ ಎಲೆಕ್ಷನ್ ಅಂತ ಹೇಳ್ಬೋದು. ಇದು ಮೊದಲನೇದು. ಆಯಿತಾ? ಅರ್ಥ ಆಗಿರುತ್ತೆ ಅಂದ್ಕೊಳ್ತೇನೆ. ಅರ್ಥ ಆಗಿದ್ರೆ ಮತ್ತೆ ಓದಿ ಇದನ್ನು. ಆಯಿತಾ? ಅಕಸ್ಮಾತು ಇದು 4 ವರ್ಷ 2 ತಿಂಗಳು. 4 ವರ್ಷ 2 ತಿಂಗಳಲ್ಲಿ ಇದೇನಾಗುತ್ತೆ? ಡಿಸಾಲ್ವ್ ಆಗುತ್ತೆ. ಸೊ ಇಲ್ಲಿ 4 ತಿಂಗಳು ಮಾತ್ರ ಇತ್ತು, ಮಿಕ್ಕಿದ ಅವಧಿ ಇದ್ದಿದ್ದು 4 ತಿಂಗಳು. ಇಲ್ಲಿ 8 ತಿಂಗಳು ಅವಧಿ ಬೇಕು ಎಕ್ಸ್ಟ್ರಾ. ಸೊ ಇಲ್ಲಿ ಎಲೆಕ್ಷನ್ ಕರೀತಾರೆ. ಹೌದು ಸರ್, ಇದು 6 ತಿಂಗಳಿಗಿಂತ ಕಮ್ಮಿ ಇತ್ತು ನೋಡಿ. ಲೆಸ್ ದೆನ್ ಇದನ್ನು ಹೇಳ್ಬಿಡ್ತೀನಿ. ಲೆಸ್ ದೆನ್ 6 ಮಂತ್ಸ್ ಇತ್ತು ಅಂತಂದರೆ ಎಲೆಕ್ಷನ್ ಕರೆಯೋ ಹಾಗಿಲ್ಲ. ಅಕಸ್ಮಾತು 6 ಮಂತ್ಸ್ಗಿಂತ ಗ್ರೇಟರ್ ಇತ್ತು ಅಂತಂದರೆ 6 ಮಂತ್ಸ್ಗಿಂತ ಗ್ರೇಟರ್ ಇತ್ತು ಅಂದರೆ ಡಿಸಾಲ್ವ್ ಆದಮೇಲೆ ಅಧಿಕಾರಾವಧಿ ಇನ್ನೂ 6 ತಿಂಗಳಿಗಿಂತ ಜಾಸ್ತಿ ಇದೆ, 8 ತಿಂಗಳ ಗಂಟೆ ಇದೆ ಅನ್ನೋ ಟೈಮಲ್ಲಿ ಎಲೆಕ್ಷನ್ ಕರೀತಾರೆ. ಆದರೆ ನೋಡಿ, ಎಲೆಕ್ಷನ್ ಕರೀತಾರೆ ಅನ್ನೋ ಮಟ್ಟಿಗೆ ಇಲ್ಲಿ ಹೇಳಬೇಕು ಅಂತಂದರೆ ಹೊಸ ಎಲೆಕ್ಷನ್ ಕರೆದ್ರೂ ಕೂಡ ಇವರ ಅಧಿಕಾರಾವಧಿ ಇರೋದು ಬರೀ ಈ 8 ತಿಂಗಳು ಮಾತ್ರ. ಹೊಸ ಎಲೆಕ್ಷನ್ ಆಗಿ ರಿಸಲ್ಟ್ ಬಂದು ಎಲ್ಲ ಮುಗಿದ್ರು ಅವ್ರಿಗೆ ಟೋಟಲ್ 8 ತಿಂಗಳಿರುತ್ತೆ. ಎಲ್ಲ ಆ 8 ತಿಂಗಳೊಳಗಡೆ ಮುಗಿದು ಹೋಗಬೇಕು. ಸೊ ಈ 8 ತಿಂಗಳಾದಮೇಲೆ ನಾರ್ಮಲ್ ಎಲೆಕ್ಷನ್ಗೆ ಕರೀತಾರೆ. ಅದು ನಾರ್ಮಲ್ ಎಲೆಕ್ಷನ್ ಇದೆಯಲ್ಲ ಅದನ್ನೇ ಕರೀತಾರೆ. ಈಗ ಅರ್ಥ ಆಯ್ತಾ? ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಸರಿನಾ? ಮತ್ತೊಮ್ಮೆ ಹೇಳೋದು ಬೇಡ, ಸುಮ್ಮನೆ ವೀಡಿಯೋ ಲೆಂತ್ ಆಗುತ್ತೆ. ಸೊ ಮತ್ತೆ ವೀಡಿಯೋ ಪ್ರೀವಿಯಸ್ ನೋಡಿ ಸಮ್ಮರೈಸ್ ಮಾಡಿ ಹೇಳೋದಾದರೆ, ಈಗ 5 ವರ್ಷ ಇದೆ. 5 ವರ್ಷ ಆದಮೇಲೆ ಒಂದ್ಸತಿ ಟರ್ಮ್ ಮುಗಿದ್ಮೇಲೆ ಹೊಸ ಎಲೆಕ್ಷನ್ ಕರಿಬೇಕು. ಸೊ ಹೊಸ ಎಲೆಕ್ಷನ್ ಹೇಗೆ ಕರಿಬೇಕು ಅಂತಂದರೆ 5 ವರ್ಷ ಟರ್ಮ್ಗಿಂತ ಮುಂಚೆನೇ ಕರಿಬೇಕು ಹೊಸ ಎಲೆಕ್ಷನು. ನಾರ್ಮಲಾಗಿ 5 ವರ್ಷ ಅಂತಂದರೆ 4 ವರ್ಷ 6 ತಿಂಗಳಾದಾಗ ಹೊಸ ಎಲೆಕ್ಷನ್ ಕರಿಬೇಕು. ಇದು ನಾರ್ಮಲು. ಅಕಸ್ಮಾತು 4 ವರ್ಷ 8 ತಿಂಗಳಾಗಿದೆ, ಆ ಟೈಮಲ್ಲಿ ಡಿಸಾಲ್ವ್ ಆಗಿಬಿಟ್ಟಿದೆ, ಇದು 6 ತಿಂಗಳಿಗಿಂತ ಕಮ್ಮಿ ಇದೆ ಅಲ್ವಾ, 6 ತಿಂಗಳಿಗಿಂತ ಜಾಸ್ತಿ ಇದ್ದರೆ ಹೊಸ ಎಲೆಕ್ಷನ್ ಕರಿಬೋದು. ಇದು 6 ತಿಂಗಳಿಗಿಂತ ಕಮ್ಮಿ ಇದೆ, 6 ತಿಂಗಳಿಗಿಂತ ಕಮ್ಮಿ ಇರೋದ್ರಿಂದ ಇದನ್ನು ನ್ಯೂ ಎಲೆಕ್ಷನ್ ಕರೆಯೋದಿಲ್ಲ. ಏನು ಮಾಡ್ತಾರೆ, ಆ 4 ತಿಂಗಳ ತನಕ ಬಿಡು ಹೋಗಲಿ, ಹೆಂಗೋ ನೋಡ್ಕೊಳ್ಳೋಣ ಅನ್ನೋ ರೀತಿ ಇದನ್ನು ಬಿಟ್ಬಿಡ್ತಾರೆ. ಅಕಸ್ಮಾತು ಇವರ ಒಂದು ಡಿಸಾಲ್ವ್ ಆಗಿದ್ದು ಈ ಒಂದು 4 ವರ್ಷ 2 ತಿಂಗಳಾಗಿದೆ, 5 ವರ್ಷ ಆಗೋದಕ್ಕೆ 8 ತಿಂಗಳು ಇನ್ನೂ ಮಿಕ್ಕಿದೆ. ಆ 8 ತಿಂಗಳು 6 ತಿಂಗಳಿಗಿಂತ ಜಾಸ್ತಿ ಇದೆ ಅಲ್ವಾ, 8 ತಿಂಗಳು 6 ತಿಂಗಳಿಗಿಂತ ಜಾಸ್ತಿ ಇದೆ. ಸೊ ಅಂಥ ಟೈಮಲ್ಲಿ ಹೊಸ ಎಲೆಕ್ಷನ್ ಬೇಕು ಅಂತ ಹೊಸ ಎಲೆಕ್ಷನ್ ಕರೀತಾರೆ. ಆ ಹೊಸ ಎಲೆಕ್ಷನ್ ಕರೆದ್ರೂ ಕೂಡ ಅಧಿಕಾರಾವಧಿ ಬಂದು ಈ 8 ತಿಂಗಳು ಮಾತ್ರ. ಈ 8 ತಿಂಗಳಾದಮೇಲೆ ಈ ಹೊಸ ಎಲೆಕ್ಷನ್ ಗೆದ್ದಂಥ ಮೆಂಬರ್ಗಳು ಅಧ್ಯಕ್ಷರೆಲ್ಲ 8 ತಿಂಗಳು ಮಾತ್ರ ಕೆಲಸ ಮಾಡ್ತಾರೆ. ಅದಾದಮೇಲೆ ಈ ಒಂದು ನ್ಯೂ ಎಲೆಕ್ಷನು ನಲ್ ಆಗುತ್ತೆ, ಹೊರಟೋಗುತ್ತೆ. ಮತ್ತೆ ಹೊಸ ಎಲೆಕ್ಷನ್ ಕರೀತಾರೆ. ಹೊಸ ಎಲೆಕ್ಷನ್ ಕರೆದು ನ್ಯೂ ಎಲೆಕ್ಷನ್ ಆಗಿ ನಾರ್ಮಲಾಗಿ 5 ವರ್ಷ ಟರ್ಮ್, ಆ್ಯಕ್ಚುಯಲ್ 5 ವರ್ಷ ಟರ್ಮು ಅಲ್ಲಿಂದ ಶುರು ಆಗುತ್ತೆ.
ಈಗ ಡಿಸಾಲ್ವ್ ಆಗಿ ಕರೆದಂತಹ ನ್ಯೂ ಎಲೆಕ್ಷನ್ಗೆ 5 ವರ್ಷ ಟರ್ಮ್ ಇರಲ್ಲ. ಅವ್ರಿಗೆ ಇನ್ನು ಮಿಕ್ಕಿದ ಎಷ್ಟು ತಿಂಗಳಿರುತ್ತೋ, ಹಳೆ ಸರ್ಕಾರದ ಎಷ್ಟು ತಿಂಗಳಿರುತ್ತೋ ಆ ಸರ್ಕಾರದ ತಿಂಗಳುಗಳನ್ನೇ ಕೊಡ್ತಾರೆ. ಸರಿನಾ? ಅಷ್ಟೇ, ಇನ್ನೇನಿಲ್ಲ, ಸುಮ್ಮನೆ ಎಳೆಯೋದು ಬೇಡ. ಸೊ ಇಷ್ಟು ಈ ಪಾಯಿಂಟ್ ಡ್ಯೂರೇಷನು. ಆರ್ಟಿಕಲ್ 243 ಆರ್ಟಿಕಲ್ 243 ಓ ಅಲ್ಲ ಯು, ಇದು ಮತ್ತು ಇದು. ನೆಕ್ಸ್ಟು ಡಿಸ್ಕ್ವಾಲಿಫಿಕೇಷನ್ ಅಂತ ಹೇಳೋದಾದರೆ, ಡಿಸ್ಕ್ವಾಲಿಫಿಕೇಷನ್ ಬಂದು ಆರ್ಟಿಕಲ್ 243V. ಇದು 243V ಬರ್ಕೊಳ್ಳಿ, 243V ಅಂತ ನೋಡಿ. ಇಷ್ಟು ಚೆನ್ನಾಗಿ ಯಾರು ಹೇಳ್ಕೊಡಲ್ಲ ಅಂತ ನನಗನ್ಸುತ್ತೆ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಒತ್ತಿ, ಸಬ್ಸ್ಕ್ರೈಬ್ ಒತ್ತಿ ಬೇಗ. ಸೊ ಲೈಕು ಮಾಡಿ ಹಾಗೆ ಜೊತೆಗೆ. ಓಕೆ, ನೆಕ್ಸ್ಟು ಡಿಸ್ಕ್ವಾಲಿಫಿಕೇಷನ್ ಅಂತ ಬಂತಂದರೆ, ಡಿಸ್ಕ್ವಾಲಿಫಿಕೇಷನ್ ನೋಡಿ, ಡಿಸ್ಕ್ವಾಲಿಫೈಡ್ ಫಾರ್ ಬೀಂಗ್ ಚೂಸನ್ ಆ್ಯಸ್ ಟು ಬೀಂಗ್ ಮೆಂಬರ್ ಆಫ್ ಮುನ್ಸಿಪಾಲಿಟಿ ಇಫ್ ಶಿ ಅಕಸ್ಮಾತ್ ಈಗ ಅವನು MP ಆಗಿದ್ದಾನೆ ಅಂತ ತಿಳ್ಕೊಳ್ಳಿ, ಬೇಡ MLA ಆಗಿದ್ದಾನೆ ಅಂತ ತಿಳ್ಕೊಳ್ಳಿ, ಜೊತೆಗೆ ಮುನ್ಸಿಪಾಲಿಟಿಲಿ ಕೂಡ ಅವರು ಮೆಂಬರ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಅಕಸ್ಮಾತು ಅವರೇನಾದರೂ MLA ಪೋಸ್ಟಿಂದ ಹೋದರೆ ಈ ಒಂದು ಮುನ್ಸಿಪಾಲಿಟಿಲಿದ್ದಂತಹ ಮೆಂಬರ್ಶಿಪ್ ಕೂಡ ಅವ್ರದ್ದು ಹೋಗುತ್ತೆ. ಅರ್ಥ ಆಯ್ತಾ? ಅಕಸ್ಮಾತ್ MLA MPಗಳೇನಾದರೂ ಮುನ್ಸಿಪಾಲಿಟೀಸ್ಗಳಲ್ಲಿ ಮೆಂಬರ್ ಆಗಿದ್ದರೆ ಒಂದು ಸತಿ ಅವರು MLA MP ಸೀಟ್ ಹೋಯಿತು ಅಂತಂದರೆ ಈ ಮುನ್ಸಿಪಾಲಿಟೀಸಲ್ಲೂ ಕೂಡ ಹೋಗುತ್ತೆ. ಜೊತೆಗೆ ಅಂಡರ್ ಎನಿ ಲಾ ಅಟ್ ಅ ಟೈಮ್, ಅಕಸ್ಮಾತ್ ಕೆಲವೊಂದು ಲಾಗಳನ್ನ ತರ್ತಾರೆ. ಸೊ ಸ್ಟೇಟ್ ಎಲೆಕ್ಷನ್ ಆಗೋ ಟೈಮಲ್ಲಿ ಒಂದಷ್ಟು ಲಾ ತರ್ತಾರೆ. ಸೊ ಅಂಥ ಲಾ ಅಲ್ಲಿ ಸಿಗಾಕೊಳ್ತು ಅಂತಂದರೆ ಈ ಮೆಂಬರ್ಶಿಪ್ ಹೋಗುತ್ತೆ. ಜೊತೆಗೆ ಲಾ ಮೇಡ್ ಅಂಡರ್ ಸ್ಟೇಟ್ ಲೆಜಿಸ್ಲೇಚರು. ಸೊ ಸ್ಟೇಟ್ ಲೆಜಿಸ್ಲೇಚರ್ ಮಾಡಿದಂಥ ಕೆಲವೊಂದು ಲಾಗಳನ್ನ ಇವರು ಪಾಲನೆ ಮಾಡಲಿಲ್ಲ ಅಂತಂದರೆ ಸೊ ಅಂಥ ಟೈಮಲ್ಲಿ ಇವ್ರನ್ನ ಕಿತ್ಬಿಸಾಕ್ತಾರೆ. ಸರಿನಾ? ಜೊತೆಗೆ ಮಿನಿಮಮ್ ಏಜ್ ಬಂದು 21 ವರ್ಷ ಆಗಿರಬೇಕು. ಅಕಸ್ಮಾತ್ ಇವನಿಗೆ 25 ವರ್ಷಗಿಂತ ಕಮ್ಮಿ ಇದ್ದಾನೆ ಅಂತಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಡಿಸ್ಕ್ವಾಲಿಫೈ ಮಾಡಬಾರ್ದು. ಇವನಿಗೆ ಮಿನಿಮಮ್ 21 ವರ್ಷ ಆಗಿದ್ರೆ ಸಾಕಂತೆ. ಸೊ ಎಲ್ಲ ಥರದ್ದು ಡಿಸ್ಕ್ವಾಲಿಫಿಕೇಷನು ಕ್ವಶನ್ಸ್ಗಳು ಏನೇ ಇದ್ರೂ ಕೂಡ ನಮ್ಮ ಸ್ಟೇಟ್ ಲೆಜಿಸ್ಲೇಚರು ಹೇಳ್ದಂಗೆ ಮಾಡಬೇಕು ಡಿಸ್ಕ್ವಾಲಿಫಿಕೇಷನ್. ಸರಿನಾ? ನೆಕ್ಸ್ಟು ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲ್ಲ ಥರದ ಎಲೆಕ್ಷನ್ ಮುನ್ಸಿಪಾಲಿಟೀಸ್ ನೋಡ್ಕೊಳ್ಳುತ್ತೆ. ಸೊ ಅದರಿಂದ ಅಂಥದ್ದಿಲ್ಲ, ಹೊಸದಾಗಿ ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನ್ ನೋಡ್ಕೊಳ್ಳುತ್ತೆ. ಸೊ ನೆಕ್ಸ್ಟು ಪವರ್ಸ್ ಆ್ಯಂಡ್ ಫಂಕ್ಷನ್ ಅಂತ ಹೇಳಿದ್ರೆ 243W ಬರುತ್ತೆ. ಸೊ ಈ ಪವರ್ಸ್ ಆ್ಯಂಡ್ ಫಂಕ್ಷನ್ ಅಂತ ಹೇಳೋದಾದರೆ, ಸ್ಟೇಟ್ ಲೆಜಿಸ್ಲೇಚರ್ ಮೇ ಬಿ ನೆಸೆಸರಿ ಫಾರ್ ಸೆಲ್ಫ್ ಗವರ್ನಮೆಂಟ್. ಸೊ ಕೀವರ್ಡ್ಸ್ ನೋಡ್ಕೊಳ್ಳಿ ಏನು ಅಂತ. ಸೊ ಈ ಒಂದು ಸೆಲ್ಫ್ ಗವರ್ನಮೆಂಟ್ಗೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಮುನ್ಸಿಪಾಲಿಟೀಸ್ ಅಥವಾ ಪಂಚಾಯತ್ ಏನೇ ತರ್ಬೋದು ರೂಲ್ಸ್ಗಳನ್ನ, ಸೊ ಆ ರೂಲ್ಸ್ ಎಲ್ಲ ನಮ್ಮ ಸ್ಟೇಟ್ ಲೆಜಿಸ್ಲೇಚರ್ ಏನು ಹೇಳುತ್ತೆ ಆ ರೀತಿ ನಡ್ಕೋಬೇಕು. ಸೊ ಇವ್ರಿಗೆ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ಅಂತಲ್ಲ. ಸೊ ಸ್ಟೇಟ್ ಲೆಜಿಸ್ಲೇಚರ್ ಏನು ಹೇಳುತ್ತೆ ಅಂಥದ್ದು ಮಾತ್ರ ಸೆಲ್ಫ್ ಗವರ್ನಮೆಂಟ್ಗೆ ಮಾಡಬೇಕು. ಸರಿನಾ? ನೆಕ್ಸ್ಟು ಏನೇನು ಅಂತಂದರೆ ದ ಪ್ರಿಪ್ರೇಷನ್ಸ್ ಆಫ್ ಪ್ಲ್ಯಾನ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್. ನೋಡಿ, ಆರ್ಥಿಕವಾಗಿ ಡೆವಲಪ್ ಮಾಡಬೇಕು ಯಾವುದಾದ್ರೂ ಒಂದು ಅರ್ಬನ್ಗಳನ್ನ, ಸಿಟೀಸ್ಗಳನ್ನ ಅಂದಾಗ ಸ್ಟೇಟ್ ಲೆಜಿಸ್ಲೇಚರ್ ಏನು ರೂಲ್ಸ್ ಇರುತ್ತೋ ಅದನ್ನು ಪಾಲನೆ ಮಾಡಬೇಕು. ಜೊತೆಗೆ ಇಂಪ್ಲಿಮೆಂಟೇಷನ್ಸ್ ಆಫ್ ಸ್ಕೀಮ್ಸ್ ನೋಡಿ, ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳ್ಬೋದು. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಏನೇ ಒಂದಷ್ಟು ಸ್ಕೀಮ್ಗಳು ತಂದರೆ ಸೊ ಅಂಥ ಸ್ಕೀಮ್ಗಳಲ್ಲಿ ಏನೇನು ಇರುತ್ತೆ ಅಂಥ ಸ್ಕೀಮ್ಗಳನ್ನ ಇವರು ಇಂಪ್ಲಿಮೆಂಟ್ ಮಾಡಬೇಕು. ಜೊತೆಗೆ ಏನಿದೆ, ಇನ್ಕ್ಲೂಡಿಂಗ್ ದೋಸ್ ರಿಲೇಷನ್ ನೋಡಿ. ಜೊತೆಗೆ 12th ಸ್ಕೆಡ್ಯೂಲಲ್ಲಿ ಏನೇನು 18 ಮ್ಯಾಟರ್ಸು ಮೆನ್ಷನ್ ಆಗಿದೆ, 18 ಮ್ಯಾಟರ್ಸ್ ಏನೇನು ಮೆನ್ಷನ್ ಆಗಿದೆ ಅದು ಕೂಡ ಅವರು ಇಂಪ್ಲಿಮೆಂಟ್ ಮಾಡಬೇಕು. ಅಂದರೆ ಇದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಮುಖಾಂತರ ತಂದಂತಹ ಒಂದಷ್ಟು ಸ್ಕೀಮ್ಸ್ಗಳು, ಪ್ರೋಗ್ರಾಮ್ಸ್ಗಳನ್ನ ಅವ್ರು ಹೇಳ್ದಂಗೆ ಮಾಡಬೇಕು. ಜೊತೆಗೆ ಸ್ಕೆಡ್ಯೂಲ್ ಅಂದರೆ 12th ಸ್ಕೆಡ್ಯೂಲ್ ಏನಿದೆ ಅದನ್ನು ಕೂಡ ಅವ್ರು ಮಾಡಬೇಕಾಗ್ತದೆ. ಸೊ ಅಲ್ಲಂಥದ್ದು ಏನಿಲ್ಲ ಬಿಡಿ. ನೆಕ್ಸ್ಟು ಫೈನಾನ್ಸ್ ಅಂತ ಹೇಳೋದಾದರೆ, ಸೊ ಇವ್ರಿಗೆ ಸ್ಟೇಟ್ ಲೆಜಿಸ್ಲೇಚರ್ ಏನು ಮಾಡಿದೆ, ಮುನ್ಸಿಪಾಲಿಟೀಸ್ಗಳಿಗೆ ಟ್ಯಾಕ್ಸ್ ಕಲೆಕ್ಷನ್ನು ನೋಡಿ ಇಲ್ಲಿದೆ ನೋಡಿ, ಈ ಒಂದು ಪವರ್ನ ಕೊಟ್ಟಿದೆ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೋದು ಇವರು. ಜೊತೆಗೆ ಅಸೈನ್ ಮುನ್ಸಿಪಾಲಿಟಿ ಟ್ಯಾಕ್ಸ್, ಜೊತೆಗೆ ಸ್ಟೇಟ್ ಗೌರ್ಮೆಂಟು ಕೆಲವೊಂದು ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡಿದಾಗ ಅದನ್ನು ಶೇರಾಗಿ ಕೊಡುತ್ತೆ ಮುನ್ಸಿಪಾಲಿಟೀಸ್ಗೆ.
ಸೊ ಅಲ್ಲೇನಿಲ್ಲ ಬಿಡಿ, ಎಲ್ಲ ಕೂಡ ಗ್ರ್ಯಾಂಟಿನ್ ಏಡ್ಸು, ಅಲ್ಲಿಗೆ ಬರುವಂಥ ದುಡ್ಡೆಲ್ಲ ನಮ್ಮ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟಿಂದ ಬರುತ್ತೆ. ಸೊ ಏನಿಲ್ಲ ಗುರು, ಮೊದಲನೇ ಪಾಯಿಂಟು ಸ್ಟೇಟ್ ಲೆಜಿಸ್ಲೇಚರು ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಒಂದು ಪವರ್ ಕೊಟ್ಟಿದೆ. ಸೊ ಕಲೆಕ್ಟ್ ಮಾಡಿದಂಥ ಟ್ಯಾಕ್ಸ್ಗಳಲ್ಲಿ ಮುನ್ಸಿಪಾಲಿಟೀಸ್ ಸ್ವಲ್ಪ, ನನಗೊಂದು ಸ್ವಲ್ಪ ಅಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಇಟ್ಕೊಳ್ಳುತ್ತೆ, ಅಷ್ಟೇ, ಏನೇನಿಲ್ಲ. ನೆಕ್ಸ್ಟು ಪ್ರೊವೈಡ್ ಫಾರ್ ಕಾನ್ಸ್ಟಿಟ್ಯೂಷನ್ ಆಫ್ ಫಂಡ್ ಫಾರ್ ಕ್ರೆಡಿಟಿಂಗ್ ಆಲ್ ಮನೀಸ್ ಆಫ್, ಇದೇನು ಬೇಡ ಬಿಡಿ. ಸೊ ಅಷ್ಟು ತಿಳ್ಕೊಳ್ಳಿ ಅಷ್ಟೇ ಫೈನಾನ್ಸು. ಸೊ ಇದನ್ನು ಯಾರೂ ಕೇಳಲ್ಲ, ಪಾಯಿಂಟ್ಸ್ ಯಾರೂ ಕೇಳಲ್ಲ, ಕೇಳೋದು ಒಂದೇ ಆರ್ಟಿಕಲ್ ಕೇಳ್ತಾರೆ, ಫೈನಾನ್ಸ್ ಆರ್ಟಿಕಲ್ ಯಾವುದು ಅಂತ. ಸೊ ಫೈನಾನ್ಸ್ ಆರ್ಟಿಕಲ್ ಅಂತ ಹೇಳೋದಾದರೆ ಆರ್ಟಿಕಲ್ 243X, ಇದು 243X, ಪವರ್ ಟು ಕಲೆಕ್ಟ್ ಆರ್ ಲಿವೈ ಟ್ಯಾಕ್ಸ್ ಅಂತ ಇದೆ. ಅಷ್ಟು ಗೊತ್ತಿದ್ರೆ ಸಾಕು ಫೈನಾನ್ಸು. ನೆಕ್ಸ್ಟು ಫೈನಾನ್ಸ್ ಕಮಿಷನು, ಎಕ್ಸ್ ಆದಮೇಲೆ ವೈನಾ, ಫೈನಾನ್ಸ್ ಕಮಿಷನು ಸರಿ 243XY. ಸೊ ಇಲ್ಲಿ ಒಂದು ಫೈನಾನ್ಸ್ ಕಮಿಷನ್ನ ಶುರು ಮಾಡುತ್ತೆ ಗೌರ್ಮೆಂಟು. ಏನಕ್ಕೆ ಅಂತಂದರೆ ಪ್ರತಿ 5 ವರ್ಷಕ್ಕೊಂದ್ಸರಿ. ಯಾಕಂತಂದರೆ ಮುನ್ಸಿಪಾಲಿಟೀಸ್ನ ಫಿನಾನ್ಷಿಯಲ್ ಪೊಸಿಷನ್ಗಳನ್ನ, ಹೇಗೆ ಒಂದು ದುಡ್ಡನ್ನು ಇವರು ಖರ್ಚು ಮಾಡಬೇಕು ಅನ್ನೋದನ್ನ ಹೇಳ್ಕೊಡೋದಕ್ಕೋಸ್ಕರ ಒಂದು ಫೈನಾನ್ಸ್ ಕಮಿಷನ್ನ ಶುರು ಮಾಡ್ತಾರೆ. ಯಾರು, ನಮ್ಮ ಗವರ್ನರ್ ಅವರು. ಸೊ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ಮುನ್ಸಿಪಾಲಿಟೀಸ್ of the net proceed of a taxes, duties, tolls, fees levied by the state and the allocation of a share among the ಏನು ಗುರು ಹಿಂಗೆಲ್ಲ ಕೊಟ್ಟವನೆ. ಸಿಂಪಲಾಗಿ ಹೇಳ್ಬಿಟ್ಟಿದ್ರೆ, ಕಲೆಕ್ಟ್ ಮಾಡಿದಂತಹ ಟ್ಯಾಕ್ಸ್ಗಳನ್ನ ಸ್ಟೇಟ್ ಗೌರ್ಮೆಂಟ್ ಸ್ವಲ್ಪ ಇಟ್ಕೊಳ್ಳುತ್ತೆ, ಮುನ್ಸಿಪಾಲಿಟಿ ಸ್ವಲ್ಪ ಕೊಡುತ್ತೆ, ಅಷ್ಟೇ, ಇನ್ನೇನಿಲ್ಲ. ಓಕೆ, ಈ ಒಂದೊಂದು ಫೀಲ್ಡಲ್ಲಿ ಎಷ್ಟೆಷ್ಟು ಟ್ಯಾಕ್ಸ್ಗಳನ್ನ ನೀನು ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಕೂಡ ನಮ್ಮ ಫೈನಾನ್ಸ್ ಕಮಿಷನ್ ಹೇಳುತ್ತೆ. ನೆಕ್ಸ್ಟು ಎಲ್ಲ ಥರದವ್ರಿಗೆ ಗ್ರ್ಯಾಂಟ್ಗಳು ಕೊಡೋದು, ಅಂದರೆ ಪ್ರತಿ ವರ್ಷ ಇಷ್ಟು ಲಕ್ಷ ಅಂತ ಕೊಡುತ್ತಲ್ಲ, ಈ ಅಷ್ಟು ಲಕ್ಷಗಳನ್ನ, ಅಷ್ಟು ದುಡ್ಡನ್ನು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟಿಂದ ಬರುತ್ತೆ. ಅಷ್ಟೇ ಸಿಂಪಲಾಗಿದೆ. ಇವನು ಸುಮ್ಮನೆ ಎಲಾಬ್ರೇಟಾಗಿ ಮೇನ್ಸಿಗೆ ಬರೋ ರೀತಿ ಮಾಡಿದ್ದಾನೆ, ಅಷ್ಟೇನೇನಿಲ್ಲ. ಒಂದು ಕಲೆಕ್ಟ್ ಮಾಡಿದಂತಹ ಟ್ಯಾಕ್ಸ್ಗಳನ್ನ ಸ್ಟೇಟ್ ಗೌರ್ಮೆಂಟು ಜೊತೆಗೆ ಮುನ್ಸಿಪಾಲಿಟಿ ಸ್ವಲ್ಪ ಇಟ್ಕೊಳ್ಳುತ್ತೆ. ಅಂದರೆ ಸ್ಟೇಟ್ ಗೌರ್ಮೆಂಟು ಸ್ವಲ್ಪ ಇಟ್ಕೊಂಡು, ಲೈಕ್ ಎಕ್ಸಾಂಪಲ್ 60:40 ಅಂತ ಹೇಳ್ಬೋದು. 100 ರೂಪಾಯಲ್ಲಿ ಈಗ 100 ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ ಮುನ್ಸಿಪಾಲಿಟೀಸು. ಅಂಥ ಟ್ಯಾಕ್ಸಲ್ಲಿ 60 ರೂಪಾಯಿನ ಗೌರ್ಮೆಂಟ್ ಇಟ್ಕೊಳ್ಳುತ್ತೆ, ಇನ್ನು 40 ರೂಪಾಯಿನ ಮುನ್ಸಿಪಾಲಿಟೀಸ್ ಕೊಡುತ್ತೆ. ಸೊ ಮುನ್ಸಿಪಾಲಿಟೀಸ್ ಕೊಡುತ್ತೆ ಅನ್ನೋ ಮಟ್ಟಿಗೆ ಅಂತ ಹೇಳಿದ್ರೆ, ಅದು ಜಾಬಲ್ಲಿ ಇಟ್ಕೊಂಡು ತಿರ್ಗಾಡ್ಬೋದಾ ಮುನ್ಸಿಪಾಲಿಟೀಸು, ನಂಗೆ ಇಷ್ಟ ಬಂದಂಗೆ ಖರ್ಚು ಮಾಡ್ತೀನಿ ಅಂತ? ಸೊ ಅಲ್ಲ, ಆ ಥರ ಅಲ್ಲ. ಈ ಒಂದು 40% ಇಲ್ಲಿ ಕೊಡುತ್ತೆ ನೋಡಿ, ಗ್ರ್ಯಾಂಟಿನ್ ಏಡ್ ಆಗಿ 40% ಇಲ್ಲಿಗೆ ಬರುತ್ತೆ. ಅಂದರೆ 100 ರೂಪಾಯಿ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಟ್ರೆ 60% ಗೌರ್ಮೆಂಟ್ ಇಟ್ಕೊಳ್ಳುತ್ತೆ, ಇನ್ನು 40% ಇವ್ರಿಗೆ ಪ್ರತಿ ವರ್ಷ ಗ್ರ್ಯಾಂಟ್ಗಳಾಗಿ ಬರುತ್ತಲ್ಲ, ಅಲ್ಲಿ ಆ್ಯಡ್ ಆಗಿ ಬರುತ್ತೆ, ಇನ್ನೇನಿಲ್ಲ. ಸೊ ನೆಕ್ಸ್ಟು ದ ಮೆಜರ್ ನೀಡೆಡ್ ಟು ಇಂಪ್ರೂವ್ ಫಿನಾನ್ಷಿಯಲ್ ಪೊಸಿಷನ್ಗಳನ್ನ ನೀವು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಹೇಳಿದೆ. ಜೊತೆಗೆ ಎನಿ ಅದರ್ ಮ್ಯಾಟರ್ಸ್ ರೆಫರ್ ಟು ಇಟ್ ಬೈ ದ ಗೌರ್ಮೆಂಟ್ ಸೌಂಡ್ ಫೈನಾನ್ಸ್ ಮುನ್ಸಿಪಾಲಿಟೀಸ್. ಸೊ ಅದೇನು ಬೇಡ ಬಿಡಿ. ನೆಕ್ಸ್ಟ್ ಗವರ್ನರ್ ಶಿಲ್ ಪ್ಲೇ ರೆಕಮೆಂಡೇಶನ್, ಇದು ಬೇಡ. ನಿಮಗೆ ಫೈನಾನ್ಸ್ ಕಮಿಷನ್ ಮಾಡಿದಾಗ ಡೀಟೇಲಾಗಿ ಹೇಳ್ತೀನಿ, ಜಾಸ್ತಿ ಹೋಗೋದು ಬೇಡ. ನೆಕ್ಸ್ಟು ಆಡಿಟ್ ಆಗಬೇಕು. ಪ್ರತಿ ವರ್ಷ ಆಡಿಟ್ಗಳಾಗಬೇಕು. ಇವರು ಏನೇನು ಖರ್ಚು ಮಾಡಿದ್ದಾರೆ, ಏನೇನು ಡೆವಲಪ್ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದಷ್ಟು ಆಡಿಟ್ಗಳಾಗಬೇಕು ಪ್ರತಿ ವರ್ಷ ಅಂತ ಅಂದ್ಬಿಟ್ಟು ಆರ್ಟಿಕಲ್ 243Z ಹೇಳುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ಟು ಯೂನಿಯನ್ ಟೆರಿಟರೀಸು. ಸೊ ಈ ಮುನ್ಸಿಪಾಲಿಟೀಸ್ ಅನ್ನೋದು ಎಲ್ಲದಕ್ಕೂ ಕೂಡ ಇಂಪ್ಲಿಮೆಂಟ್ ಆಗುತ್ತೆ, ನೋಡಿ. ಇಟ್ ಈಸ್ applicable to union territories. President may direct that they would apply to a union territory modification he may specify. ಸೊ ನಮ್ಮ ಪ್ರೆಸಿಡೆಂಟ್ ಅವ್ರು ಹೇಳ್ತಾರೆ, ನೋಡಪ್ಪ, ಈ ಒಂದು ಯೂನಿಯನ್ ಟೆರಿಟರಿಗೆ ಈ ಮುನ್ಸಿಪಾಲಿಟೀಸು ಬೇಕಾಗುತ್ತೆ, ಆದರೆ ಕೆಲವೊಂದಷ್ಟು ಮಾಡಿಫಿಕೇಷನ್ ಮಾಡಬೇಕು. ಎಕ್ಸಾಂಪಲ್ ನಾನು ಹೇಳಿದೆ ಅಲ್ವಾ, ಯಾವುದೋ ಪೀಸ್ ಆ್ಯಕ್ಟು, ಕೆಲವೊಂದಷ್ಟು ಅದು ಟ್ರೈಬಲ್ ಏರಿಯಾಗಳಿಗೆ ಅದು ಪೀಸ್ ಆ್ಯಕ್ಟ್ ಅಂತಿದೆ. ಸೊ ಪೀಸ್ ಆ್ಯಕ್ಟು ಟ್ರೈಬಲ್ ಏರಿಯಾ ಅಂತಂದರೆ ಕೆಲವೊಂದಷ್ಟು ಮಾಡಿಫಿಕೇಷನ್ ಮಾಡಿ ಅದನ್ನು ಕೊಟ್ಟಿದ್ದಾರೆ ಅಲ್ವಾ. ಸೊ ಅದೇ ರೀತಿ ಯೂನಿಯನ್ ಟೆರಿಟರಿಗಳಿಗೂ ಕೂಡ ಈ ಒಂದು ಮುನ್ಸಿಪಾಲಿಟೀಸು ಹೋಗುತ್ತೆ, ಅಂದರೆ ಇಂಪ್ಲಿಮೆಂಟ್ ಮಾಡ್ಬೋದು ಮುನ್ಸಿಪಾಲಿಟೀಸ್ಗಳನ್ನ. ಆದರೆ ಪ್ರೆಸಿಡೆಂಟ್ ಅವರು ಹೇಳಬೇಕು, ಅವರು ಒಂದಷ್ಟು ಮಾಡಿಫಿಕೇಷನ್ ಮಾಡಿ ಅಂತ ಹೇಳ್ತಾರೆ, ಆ ಮಾಡಿಫಿಕೇಷನ್ ಪ್ರಕಾರ ಇಂಪ್ಲಿಮೆಂಟ್ ಮಾಡಬೇಕು. ನೆಕ್ಸ್ಟು ಕೆಲವೊಂದಷ್ಟು ಎಕ್ಸಮ್ಟೆಡ್ ಏರಿಯಾಸ್ ಅಂತಿದೆ, ಒಂದಷ್ಟು ಏರಿಯಾಗಳಿದೆ. ಸೊ ಆ ಏರಿಯಾಗಳಿಗೆ ಈ ಒಂದು ಮುನ್ಸಿಪಾಲಿಟೀಸ್ಗಳನ್ನ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ.
ಸರಿನಾ. ಎಕ್ಸಾಂಪಲ್ ಹೇಳಿದ್ರೆ ಡಾರ್ಜಿಲಿಂಗ್ ಗೋರ್ಖಾ ಹಿಲ್ ಕೌನ್ಸಿಲ್ ಆಫ್ ದ ವೆಸ್ಟ್ ಬೆಂಗಾಲ್. ಯಾಕಂತಿದ್ರೆ ಈ ಒಂದು ಏರಿಯಾದಲ್ಲಿ ಟ್ರೈಬಲ್ ಪೀಪಲ್ ಏನೋ ಜಾಸ್ತಿ ಇದ್ದಾರೆ. ಸೊ ಡಾರ್ಜಿಲಿಂಗ್ ಗೋರ್ಖಾ ಹಿಲ್ ಕೌನ್ಸಿಲಲ್ಲಿ ಈ ಒಂದು ಮುನ್ಸಿಪಾಲಿಟೀಸ್ ಆಗಲಿ ಅಥವಾ ಪಂಚಾಯತ್ ರಾಜ್ ಆಗಲಿ ಇಂಪ್ಲಿಮೆಂಟ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಅಂತಲೇ ಪೀಸ್ ಆ್ಯಕ್ಟ್ ಇದೆ. ಸೊ ನೋಡಿ, ಟ್ರೈಬಲ್ ಏರಿಯಾ ಎಲ್ಲ ಇದೆ. ಸೊ ಇಲ್ಲಿದೆ ಪಾಯಿಂಟು. ನೆಕ್ಸ್ಟು ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ. ಸೊ ಇದು ತುಂಬ ಇಂಪಾರ್ಟೆಂಟು. ಆರ್ಟಿಕಲ್ 243Z(O) ಡಿನ ಇದು ಡಿ ಪ್ಲಾನಿಂಗ್ ಕಮಿಟಿ, ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ, ಓ ಅಲ್ಲ ಡಿ. ಸೊ ಇದ್ರ ಪ್ರಕಾರ ಏನು ಅಂತಂದರೆ, ಮೊದಲನೇದು ನೋಡಿ, ಎವ್ರಿ ಸ್ಟೇಟ್ ಶೆಲ್ ಕಾನ್ಸ್ಟಿಟ್ಯೂಟ್ ಡಿಸ್ಟ್ರಿಕ್ಟ್ ಲೆವೆಲ್ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಟು ಕಾನ್ಸ್ಟಿಟ್ಯೂಟ್ ದ ಪ್ಲಾನ್ prepared by the panchayat and a municipality in the district. Prepare a draft level development plan to the district as a whole. The state legislature may make provisions. ಅಂತಂದರೆ ಸಿಂಪಲಾಗಿ ಇಷ್ಟು ಹೇಳೋದಾದರೆ ಏನಂತ ಹೇಳ್ಬೋದು ಅಂತಂದರೆ, ಈ ಒಂದು ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಅಂತಿದೆ. ಅಂದರೆ ಒಂದು ಇದೊಂದು ಡಿಸ್ಟಿಕ್ಕು ಮೈಸೂರು ಡಿಸ್ಟಿಕ್ಕು. ಗುರು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇದು ಯಾವುದೇ ತರಹ ಒಂದು ನಿಮ್ಮ ಪ್ರಿಲಿಮ್ಸಲ್ಲಿ ಕೇಳೋದಿಲ್ಲ, ಸರಿನಾ. ಜಸ್ಟ್ ನೀವು ಅರ್ಥ ಮಾಡಿಕೊಂಡು ಮೈನ್ಸ್ ಅನ್ನೋ ರೀತಿ ಓದ್ಕೊಳ್ಳಿ, ಸರಿನಾ. ಸೊ ಇದೊಂದು ಮೈಸೂರು ಅಂತ ಹೇಳೋದಾದರೆ, ಈ ಮೈಸೂರಿಗೆ ಒಂದು ಡಿಸ್ಟಿಕ್, ನಾನು ಆಗಲೇ ಇಲ್ಲಿ ಒಂದು ಕಮಿಟಿ ಅಂತ ಹೇಳಿದೆ, ಇನ್ನೊಂದು ಕಮಿಟಿ ಮಾಡ್ತಾರೆ ಅಂತ ನಮ್ಮ ಕೈಯಲ್ಲಿ 2-3 ವಾರ್ಡ್ಗಳನ್ನ ಮರ್ಜ್ ಮಾಡಿ ಒಂದು ಕಮಿಟಿಗಳನ್ನ ಮಾಡ್ತಾರೆ. ಸೊ ದಟ್ ನೀನು ಅದನ್ನೆಲ್ಲ ನೋಡ್ಕೊ ಅಂತ. ಸೊ ಇಲ್ಲೇನು ಮಾಡ್ತಾರೆ, ಕಂಪ್ಲೀಟಾಗಿ ಮೈಸೂರಲ್ಲಿ ಒಂದು ಕಮಿಟಿ ಮಾಡ್ತಾರೆ, ಮೈಸೂರಿಗೆ ಅಂತಲೇ ಒಂದು ಕಮಿಟಿ. ಸೊ ದಟ್ ಈ ಕಮಿಟಿ ಏನು ಮಾಡುತ್ತೆ, ಪ್ರತಿ ವಾರ್ಡ್ನು ನೋಡ್ಕೋಬೇಕು. ಅಂದರೆ 3-4 ವಾರ್ಡ್ಗಳನ್ನ ಮರ್ಜ್ ಮಾಡಿ ಕಮಿಟಿ ಮಾಡಿದಂಥ ಆ ಕಮಿಟಿಗಳನ್ನ ನೋಡ್ಕೊಳ್ಳೋದಕ್ಕೆ ಈ ದೊಡ್ಡ ಕಮಿಟಿ ಮಾಡಿದ್ದಾರೆ ಅಷ್ಟೇ. ಅದು ಕಂಪ್ಲೀಟ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಆಗಿರುತ್ತೆ. ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಪ್ಲ್ಯಾನಿಂಗು ಒಂದು ಡಿಸ್ಟ್ರಿಕ್ಟ್ನ ಡೆವಲಪ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ನ ಹೇಳುತ್ತೆ. ಸೊ ಅಷ್ಟೇ, ಸುಮ್ಮನೆ ಲಕ್ಷ್ಮೀಕಾಂತನೂ ಅದು ಯಾರ ಬೇರೆ ಕೊಟ್ಟವನೇ ಸುಮ್ಮನೆ. ಸೊ ಇದು ಏನಪ್ಪ ಅಂತಂದರೆ, ಡಿಸ್ಟ್ರಿಕ್ಟ್ ಪ್ಲ್ಯಾನಿಂಗ್ ಕಮಿಟಿದು ಕೆಲಸ ಏನು ಅಂತಂದರೆ, ಮ್ಯಾಂಡೇಟ್ರಿಯಾಗಿ ಹೇಳೋದಿಲ್ಲ. ಅದು ಹೇಳೋದೇ ಬರೀ ಡ್ರಾಫ್ಟ್ ಮಾಡಿಕೊಡುತ್ತೆ, ಒಂದು ರಿಪೋರ್ಟ್ ಮಾಡಿಕೊಡುತ್ತೆ. ನೋಡಿ ಸರ್, ಈ ರೀತಿ ಡೆವಲಪ್ ಮಾಡಿದ್ರೆ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ, ಮೈಸೂರು ಚೆನ್ನಾಗಿ ಬರ್ತದೆ, ಟೂರಿಸ್ಟ್ ಪ್ಲೇಸ್ ಚೆನ್ನಾಗಾಗುತ್ತೆ, ಕ್ಲೀನಿಂಗ್ ಆಗುತ್ತೆ ಅಂತ ಇದು ಡ್ರಾಫ್ಟ್ ಮಾಡಿಕೊಡುತ್ತೆ. ಅಂದರೆ ಗೌರ್ಮೆಂಟ್ ಇದನ್ನು, ಅಂದರೆ ಮುನ್ಸಿಪಾಲಿಟೀಸ್ಗಳು ಅಥವಾ ಗೌರ್ಮೆಂಟ್ ಇದನ್ನು ಆಕ್ಸೆಪ್ಟ್ ಮಾಡಿದ್ರೆ ಮಾಡ್ಬೋದು, ಮಾಡಿದಾರಿಲ್ಲ. ಅದಕ್ಕೆ ಇರೋದು ಇಟ್ ಪ್ರಿಪೇರ್ಸ್ ಓನ್ಲಿ ಎ ಡ್ರಾಫ್ಟ್ ಡೆವಲಪ್ಮೆಂಟ್ ಪ್ಲ್ಯಾನ್, ಬರೀ ಡ್ರಾಫ್ಟ್. ಸೊ ನೆಕ್ಸ್ಟ್ ಅದಾದರೆ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಅಂತಿದೆ. ಸೊ ಇದು ಕೂಡ ಸೇಮ್ ಲೈಕ್ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ. ಸೊ ಇದು ಕೂಡ ನಿಮಗೆ ಇಟ್ ಪ್ರಿಪೇರ್ಸ್ ಸೇಮ್ ಕೊಟ್ಟವನು. ಲಕ್ಷ್ಮೀಕಾಂತ್ ನಾನು ಏನು ಮಾಡಿದ್ದೀನಿ ಅಂತಂದರೆ, ಪೇಜ್ ಜಾಸ್ತಿ ಆಗಲಿ ಅಂತ ನಾನು 2 ಸತಿ ಕೊಟ್ಟವನು ನೋಡಿ. ಪ್ರಿಪೇರಿಂಗ್ ಎ ಡ್ರಾಫ್ಟ್ ಡೆವಲಪ್ಮೆಂಟ್ ಪ್ಲಾನ್ ಇಷ್ಟೇ, ಇನ್ನೇನಿಲ್ಲ, ಎರಡೂ ಸೇಮ್ ಇದೆ, ಡ್ರಾಫ್ಟು. ಸರಿನಾ. ಸುಮ್ಮನೆ ಓದ್ಕೊಂಡು ಕೂತ್ಕೊಬಿಡಿ, ಜಸ್ಟ್ ಕಂಪ್ಯಾರಿಸನ್ ಹೇಳಿದ್ದೀನಿ ಅಷ್ಟೇ. ಸೊ ಇವೆರಡು ಸ್ಕಿಪ್ ಮಾಡಿ, ಜಾಸ್ತಿ ಏನು ಕೇಳಿಲ್ಲ. ಆರ್ಟಿಕಲ್ ಹೇಳ್ಬಿಡಲ್ಲ, ಬಾರ್ ಟು ಇಂಟರ್ಫಿಯರೆನ್ಸ್ ಬೈ ಕೋರ್ಟ್ ಇನ್ ಎಲೆಕ್ಟೋರಲ್ ಮ್ಯಾಟರ್ಸ್. ಇದು ಕೂಡ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ಏನು ಅಂತ ಕೂಡ ಹೇಳ್ಬಿಡ್ತೀನಿ, ಆಯಿತು. ಸೊ ಇದು ಏನು ಹೇಳುತ್ತೆ ಅಂತಂದರೆ, ಬಾರ್ ಟು ಇಂಟರ್ಫಿಯರೆನ್ಸ್ ಬೈ ಕೋರ್ಟ್ ಇನ್ ಎಲೆಕ್ಟೋರಲ್ ಮ್ಯಾಟರ್ಸ್. ಅಕಸ್ಮಾತ್ ಇವರ ಒಂದು ಎಲೆಕ್ಷನು ಸರಿಯಾಗಿ ಆಗಿಲ್ಲ ಅಂತಂದ್ಬಿಟ್ಟು ಯಾರಾದರೂ ಹೇಳಿದ್ರೆ, ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಆಗಲ್ಲ. ಇವರು ಒಂದು ಎಲೆಕ್ಷನ್ ಪಿಟಿಷನ್ನ ತೊಗೊಂಡ್ಬರ್ಬೇಕು. ಇಲ್ಲಿದೆ ಎಲೆಕ್ಷನ್ ಪಿಟಿಷನು. ಸೊ ಇಲ್ಲಿಲ್ಲ ಅನಿಸುತ್ತೆ. ಸೊ ಯಾವುದೇ ಕಾರಣಕ್ಕೂ ಇವರ ಒಂದು ಎಲೆಕ್ಷನ್ನು ತಪ್ಪು ಅಂತ ಯಾವುದೇ ಕಾರಣಕ್ಕೂ ಹೇಳಬಾರ್ದು. ಅಕಸ್ಮಾತ್ ಹೇಳಿದ್ರು ಕೂಡ ಇವರು ಒಂದು ಎಲೆಕ್ಷನ್ ಪಿಟಿಷನ್ನ ತಗೊಂಡು ಹೋಗಿ ಇಲ್ಲಿದೆ ನೋಡಿ, ಎಲೆಕ್ಷನ್ ಪಿಟಿಷನ್ ಪ್ರೆಸೆಂಟೆಡ್ ಟು ಸಚ್ ಅಥಾರಿಟಿ ಇನ್ ಸಚ್ ಮ್ಯಾನರ್ ಆ್ಯಸ್ ಪ್ರೊವೈಡ್ ಬೈ ದಿ ಸ್ಟೇಟ್ ಲೆಜಿಸ್ಲೇಚರ್. ಇಲ್ಲಿದೆ ಎಲೆಕ್ಷನ್ ಪಿಟಿಷನ್ ಇಟ್ಕೊಂಡು ಎಲ್ಲ ನಾನು ಪಂಚಾಯತ್ ರಾಜಲ್ಲಿ ಹೇಳಿದ್ದೀನಿ, ಮತ್ತೆ ಹೇಳೋಕ್ಕಾದ್ರೆ ಬೋರ್ ಆಗುತ್ತೆ ನನಗೇನೆ, ಸರಿನಾ. ಇವರು ನಿಮ್ಮ ಎಲೆಕ್ಷನ್ನು ಮುನ್ಸಿಪಾಲಿಟೀಸಲ್ಲಿ ನಡೆದಂತಹ ಎಲೆಕ್ಷನ್ನು ಸರಿ ಇಲ್ಲ ಅಂತ ಯಾರು ಕೂಡ ಹೇಳೋ ಆಗಿಲ್ಲ. ಅಕಸ್ಮಾತ್ ಹೇಳಿದ್ರು ಕೂಡ ಇವರು ಒಂದು ಎಲೆಕ್ಷನ್ ಪಿಟಿಷನ್ನ ಇಟ್ಕೊಂಡು, ನೀವು ಎಲ್ಲ ಕೋರ್ಟಲ್ಲಿ ಹೋಗಬೇಕೋ ಅಥವಾ ಸ್ಟೇಟ್ ಲೆಜಿಸ್ಲೇಚರು ನೀವು ಕೊಡಬೇಕೋ ಗೊತ್ತಿಲ್ಲ, ಬಟ್ ಒಂದು ಎಲೆಕ್ಷನ್ ಪಿಟಿಷನ್ ಇಟ್ಕೊಂಡು ನಂತರ ನೀವು ಮಾತಾಡ್ಬೋದು, ಅಂದರೆ ಕೋರ್ಟಲ್ಲಿ ನೀವು ಅದನ್ನು ವಾದಗಳನ್ನ ಮಾಡ್ಬೋದು ಅಂತ ಹೇಳಿದೆ. ಸೊ ನೆಕ್ಸ್ಟು 12th ಶೆಡ್ಯೂಲಲ್ಲಿ ಒಂದಷ್ಟು 18 ಮ್ಯಾಟರ್ಸ್ ಅಂತ ಹೇಳಿದೆ. ಅರ್ಬನ್ ಪ್ಲಾನಿಂಗ್ ಇದೆ, ರೆಗ್ಯುಲೇಷನ್ ಆಫ್ ಲ್ಯಾಂಡ್ ಯೂಸು, ಪ್ಲಾನಿಂಗ್
ನೋಡಿ, ರೋಡ್ಸು, ಬ್ರಿಡ್ಜ್, ವಾಟರ್ ಸಪ್ಲೈ, ಪಬ್ಲಿಕ್ ಹೆಲ್ತ್ ಸ್ಯಾನಿಟೇಷನು, ಫೈರ್ ಸರ್ವಿಸಸ್ಸು, ಅರ್ಬನ್ ಫಾರೆಸ್ಟ್ರಿ ಪ್ರೊಟೆಕ್ಷನ್ನು. ನೋಡಿ 18 ಮ್ಯಾಟರ್ಸ್ಗಳಿದೆ. ಸೊ ಈ 18 ಮ್ಯಾಟರ್ಸು ಮಂದಟ್ ಮಾಡ್ಕೊಳ್ಳಿ, ಸರಿನಾ. ಸೊ ನೆಕ್ಸ್ಟ್ ಬರೋದು ಏನಿದೆ ಪೇಜ್ ಅಷ್ಟೇ. ಟೈಪ್ಸ್ ಆಫ್ ಅರ್ಬನ್ ಗವರ್ನಮೆಂಟ್. ಸೊ ಇಲ್ಲೂ ಕೂಡ ಅರ್ಬನ್ ಗವರ್ನಮೆಂಟಲ್ಲಿ ಒಟ್ಟು ಎಷ್ಟು 8 ನೋಡಿ. ಮುನ್ಸಿಪಲ್ ಕಾರ್ಪೊರೇಷನ್, ಮುನ್ಸಿಪಾಲಿಟಿ ಸ್ಟಾರ್ಟಿಂಗ್ ಹೇಳಿದ್ನಲ್ಲ 8 ಅಂತ. ಅದೇ ಮುನ್ಸಿಪಲ್ ಕಾರ್ಪೊರೇಷನ್, ಮುನ್ಸಿಪಾಲಿಟಿ, ನೋಟಿಫೈಡ್ ಏರಿಯಾ ಕಮಿಟಿ, ಟೌನ್ ಏರಿಯಾ ಕಮಿಟಿ, ಕಂಟೋನ್ಮೆಂಟ್ ಬೋರ್ಡು, ಟೌನ್ಶಿಪ್ಪು, ಪೋರ್ಟ್ ಟ್ರಸ್ಟು ಮತ್ತು ಸ್ಪೆಷಲ್ ಪರ್ಪಸ್ ಏಜೆನ್ಸಿ ಅಂತಿದೆ. ಸೊ ಒಂದೊಂದಾಗೆ ಜಸ್ಟ್ ಸಮ್ಮರೈಸ್ ಮಾಡಿ ಹೇಳ್ತೀನಿ, ಜಾಸ್ತಿ ಇದ್ರ ಬಗ್ಗೆ ಓದಕ್ಕೆ ಹೋಗ್ಬೇಡಿ, ತಲೆ ಕೆಡ್ಸ್ಕೊಳ್ಳೋಕ್ಕೂ ಹೋಗಬೇಡಿ. ಯಾಕಂತೇಳಿದ್ರೆ ಮೈನ್ಸಲ್ಲಿ ಬೀಳುತ್ತೆ. ಸೊ ಮೈನ್ಸ್ಗೆ ನಾನು ಅಂದರೆ ನನ್ನ ಸಮ್ಮರ್ ಶೀಟ್ ತೊಗೊಂಡಿರೋರು ನೋಡ್ಬೋದು, ಅದರಲ್ಲಿ 2 ಲೈನ್ ಕೊಟ್ಟಿದ್ದೀನಿ, ಸಾಕು ಅಷ್ಟು ಓದ್ಕೊಂಡ್ರೆ. 150 ವರ್ಡ್ಸ್ ಏನಂತ ಬರೀತೀರಾ ಹೇಳಿ, ಆಯಿತಾ. ಮುನ್ಸಿಪಲ್ ಕಾರ್ಪೊರೇಷನ್ ಅಂದರೆ ಏನು ಅಂತಂದರೆ, ಇದು ತುಂಬ ದೊಡ್ಡ ಸಿಟಿ. ಎಕ್ಸಾಂಪಲ್ ಡೆಲ್ಲಿ, ಮುಂಬೈ, ಕೋಲ್ಕತ್ತಾ, ಹೈದರಾಬಾದ್, ಬ್ಯಾಂಗ್ಳೂರು. ಸೊ ಇಂಥ ದೊಡ್ಡ ಸಿಟಿಗಳಿಗೆ ಈ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಮಾಡ್ತಾರೆ, ಸರಿನಾ. ನೆಕ್ಸ್ಟು ಮುನ್ಸಿಪಲ್ ಕಾರ್ಪೊರೇಷನ್ಗೆ ಅದರಲ್ಲೂ ಕೂಡ 3 ಅಥಾರಿಟಿ ಇದೆ. ಒಂದು ಕೌನ್ಸಿಲು, ಸ್ಟ್ಯಾಂಡಿಂಗ್ ಕಮಿಟಿ ಮತ್ತು ಕಮಿಷನರು. ಸೊ ಈ ಕೌನ್ಸಿಲು ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ನೋಡಿ, ಕಮಿಟಿಗಳು ಬಂದಿದೆ. ಸ್ಟ್ಯಾಂಡಿಂಗ್ ಕಮಿಟಿ ಅಂದರೆ ಇಟ್ ಇಸ್ ಕಾಲ್ಡ್ ಪರ್ಮನೆಂಟ್ ಕಮಿಟಿ. ಸೊ ಕೌನ್ಸಿಲ್ ಇದೆ, ಸ್ಟ್ಯಾಂಡಿಂಗ್ ಕಮಿಟಿ ಇದೆ, ಜೊತೆಗೆ ಕಮಿಷನರ್ ಇದ್ದಾರೆ. ಸೊ ಈ ಕಮಿಷನರ್ ಯಾರು, ಕೌನ್ಸಿಲ್ ಅಂದರೆ ಯಾರು, ಸ್ಟ್ಯಾಂಡಿಂಗ್ ಕಮಿಟಿ ಅಂದರೆ ಯಾರು ಹೇಳ್ತೀನಿ ರೀ. ಸೊ ಕೌನ್ಸಿಲ್ ಏನು ಅಂತಂದರೆ, ಇಟ್ ಕನ್ಸಿಸ್ಟ್ ಆಫ್ ಕೌನ್ಸಿಲರ್ಸ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್ ಆ್ಯಸ್ ವೆಲ್ ಆಸ್ ಫ್ಯೂ ನಾಮಿನೇಟೆಡ್ ಪರ್ಸನ್ ಹ್ಯಾವಿಂಗ್ ಎ ನಾಲೆಡ್ಜ್ ಆಫ್ ಎರ್ ಎಕ್ಸ್ಪೀರಿಯನ್ಸ್ ಆಫ್ ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಷನ್. ಅಂತಂದರೆ ಈ ಒಂದು ಕೌನ್ಸಿಲಲ್ಲಿ ಯಾರಿರ್ತಾರೆ ಅಂದರೆ, ನೀವು ಎಲೆಕ್ಟ್ ಮಾಡಿ ಮೆಂಬರ್ಸ್ಗಳಾಗಿ ಮಾಡಿ ಗೆಲ್ಲಿಸ್ತಾರಲ್ಲ. ಸೊ ಆ ಥರ ಅಂದರೆ ಎಕ್ಸಾಂಪಲ್ ಕಾರ್ಪೊರೇಟ್ಸ್ ಅಂತಲೂ ಕರಿತೀರಲ್ಲ, ಸೊ ಅವರೇ ಅಂದ್ಕೊಳ್ತೀನಿ. ಸೊ ಆ ಥರ ಒಂದಷ್ಟು ಜನಗಳು ಇಲ್ಲಿ ಒಂದು ಕೌನ್ಸಿಲಲ್ಲಿ ಇನ್ಕ್ಲೂಡ್ ಆಗಿರ್ತಾರೆ. ಜೊತೆಗೆ ಒಂದಷ್ಟು ಜನ ನಾಮಿನೇಟ್ ಆಗಿ ಬರ್ತಾರೆ. ಯಾರು ನಾಮಿನೇಟ್ ಮಾಡ್ತಾರೆ, ಸ್ಟೇಟ್ ಲೆಜಿಸ್ಲೇಚರು ಇವನಿಗೆ ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಷನ್ಲಿ ಸ್ವಲ್ಪ ತಲೆ ಚೆನ್ನಾಗಿದೆ, ಅವನಿಗೆ ಸ್ವಲ್ಪ ಗೊತ್ತು ಅವನಿಗೆ. ಸೊ ನಾನು ಇವನ್ನ ನಾಮಿನೇಟ್ ಮಾಡ್ತೀನಿ ಅಂದ್ಬಿಟ್ಟು ಸ್ಟೇಟ್ ಲೆಜಿಸ್ಲೇಚರು ಒಂದಷ್ಟು ಜನ ನಾಮಿನೇಟ್ ಮಾಡಿ ಕಳಿಸುತ್ತೆ. ಸೊ ಅಂಥವ್ರು ಕೂಡ ಈ ಕೌನ್ಸಿಲ್ ಇರ್ತಾರೆ. ಜೊತೆಗೆ ಒಂದಷ್ಟು ರಿಸರ್ವೇಷನ್ಗಳು ಕೊಟ್ಟಿರ್ತಾರೆ SC ST ವುಮೆನ್ಗಳಿಗೆ. ಸೊ ನೆಕ್ಸ್ಟು ಈ ಕೌನ್ಸಿಲ್ ಯಾರು ಹೆಡ್ ಆಗಿರ್ತಾರೆ ಅಂತಂದರೆ, ನಾನು ಆಗಲೇ ಹೇಳಿದೆ ಅಧ್ಯಕ್ಷರು, ಪ್ರೆಸಿಡೆಂಟು ಅಂದ್ಕೊಂಡು ಹೇಳಿದ್ನಲ್ಲ. ಸೊ ಇಲ್ಲಿ ದೊಡ್ಡ ಸಿಟಿಗಳಿಗೆ ಮೇಯರ್ ಅಂತ ಹೇಳ್ತಾರೆ. ಸೊ ಮೇಯರು ಹೆಡ್ ಆಗಿರ್ತಾರೆ. ಸೊ ಆ ಮೇಯರ್ಗೆ ಡೆಪ್ಯೂಟಿ ಮೇಯರ್ ಅಂತ ಬರ್ತಾನೆ. ಆ ಡೆಪ್ಯೂಟಿ ಮೇಯರು ಈ ಮೇಯರ್ಗೆ ಅಂದರೆ ಅಸಿಸ್ಟ್ ಮಾಡ್ತಾನೆ. ನೋಡಿ ಸರ್, ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ ಹೇಳ್ತಾನೆ, ಸರಿನಾ. ನೆಕ್ಸ್ಟು ದ ಮೇಯರ್ ಎಲೆಕ್ಟೆಡ್ ಇನ್ ಅ ಮೆಜಾರಿಟಿ ಆಫ್ ಆಲ್ ಸ್ಟೇಟ್ ಫ್ರಮ್ 1 year ರಿನ್ಯೂವಬಲ್ ಟರ್ಮ್. ಸೊ ಇಲ್ಲಿ 1 ಸ್ಟೇಟ್ ಅಂತ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಮೇಯರ್ ಈಸ್ ಸೆಲೆಕ್ಟೆಡ್ ಇನ್ ಅ ಮೆಜಾರಿಟಿ ಆಫ್ ಅ ಸ್ಟೇಟ್ಸ್. ಓಕೆ, ಸೊ ಅವ್ನು ಮೆಜಾರಿಟಿಯಿಂದ ಗೆಲ್ತಾನೆ, ಏನಿಲ್ಲ. ನೀವು ಅಧ್ಯಕ್ಷರನ್ನ ಹೇಗೆ ಚೂಸ್ ಮಾಡೋದು ಅಂತ ಗೊತ್ತಲ್ವ ನಿಮಗೆ. ಗ್ರಾಮ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ಅಧ್ಯಕ್ಷರೆಲ್ಲ ಹೇಗೆ ಚೂಸ್ ಮಾಡ್ತಾರೆ ಹೇಳಿ. ಮೆಂಬರ್ಸ್ಗಳು ವೋಟ್ ಮಾಡ್ತಾರೆ. ಮೆಂಬರ್ಸ್ಗಳು ಯಾರು ಅಂದರೆ ಹೆಚ್ಚಿನ ವೋಟ್ ಯಾರಿಗೆ ಸಿಗುತ್ತೋ ಅವರು ಅಧ್ಯಕ್ಷರಾಗ್ತಾರೆ. ಸೊ ಇಲ್ಲೂ ಕೂಡ ಅದೇ ರೀತಿ ನೀವು ವೋಟ್ ಮಾಡಿ ಕಳೆದಂತಹ ಮೆಂಬರ್ಸ್ಗಳು ವೋಟ್ ಮಾಡಿ ಮೇಯರ್ಗಳನ್ನ ಎಲೆಕ್ಟ್ ಮಾಡ್ತಾರೆ, ಸರಿನಾ. ಇಲ್ಲೂ ಕೂಡ 1 ವರ್ಷ ಟರ್ಮ್, ವರ್ಷಕ್ಕೊಬ್ಬನ ಚೇಂಜ್ ಆಗ್ತಾ ಇರಬೇಕು. ಸೊ ನೆಕ್ಸ್ಟು ಈಸ್ ಎ ಫಾರ್ಮಲ್ ಹೆಡ್ ಅಂತ ಹೇಳ್ಬೋದು. ಮೇನ್ ಫಂಕ್ಷನ್ ಏನು ಅಂತಂದರೆ, ಅಲ್ಲಿ ಒಂದಷ್ಟು ಮೀಟಿಂಗ್ಗಳಾದರೆ ಆ ಮೀಟಿಂಗಲ್ಲಿ ಇವನು ಪ್ರಿಸೈಡಿಂಗ್ ಆಫೀಸರ್ ಆಗಿರ್ತಾನೆ, ಮೇನ್ ಹೆಡ್ ಆಗಿರ್ತಾನೆ. ಸೊ ಸ್ಟ್ಯಾಂಡಿಂಗ್ ಕಮಿಟಿ ಏನಕ್ಕೆ ತರ್ತಾರೆ ಅಂತಂದರೆ ನೋಡಿ, ದೇ ಆರ್ ಕ್ರಿಯೇಟೆಡ್ ಟು ಫೆಸಿಲಿಟೇಟ್ ದ ವರ್ಕಿಂಗ್ ಆಫ್ ದ ಕೌನ್ಸಿಲ್. ಸೊ ಕೌನ್ಸಿಲ್ ಹೇಗೆ ವರ್ಕ್ ಆಗ್ತಿದೆ, ಏನೇನು ವರ್ಕ್ ಮಾಡಬೇಕು, ಆ್ಯಕ್ಚುಲಾಗಿ ಏನು ವರ್ಕ್ ಮಾಡ್ತಾಯಿದ್ದಾರೆ ಅಂತ ಪ್ರತಿಯೊಂದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸ್ಟ್ಯಾಂಡಿಂಗ್ ಕಮಿಟಿನ ಶುರು ಮಾಡ್ತಾರೆ. ಸೊ ಪಬ್ಲಿಕ್ ವರ್ಕ್ಸು, ಎಜುಕೇಷನ್, ಹೆಲ್ತ್, ಟ್ಯಾಕ್ಸೇಷನು, ಫಿನಾನ್ಸು, ಸೊ ಇಂಥದ್ದೆಲ್ಲ ಪ್ರತಿಯೊಂದನ್ನು ಕೂಡ ಈ ಕಮಿಟಿ ನೋಡ್ಕೊಳ್ಳುತ್ತೆ ಆ ಒಂದು ಸಿಟಿಯಲ್ಲಿ. ಸೊ ಇನ್ನೊಂದು ಹೇಳೋದಾದರೆ ಈ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಪರ್ಮನೆಂಟ್ ಕಮಿಟಿ ಆಗಿರುತ್ತೆ. ಇವರ ಒಂದು ಕೌನ್ಸಿಲ್ನ ವರ್ಕ್ ಪ್ರೆಷರ್ನ ಕಮ್ಮಿ ಮಾಡೋದಕ್ಕೋಸ್ಕರ ಈ ಕೆಲವೊಂದಷ್ಟು ಫೀಲ್ಡ್ಗಳು, ಎಕ್ಸಾಂಪಲ್ ಪಬ್ಲಿಕ್ ವರ್ಕು, ಎಜುಕೇಷನು, ಹೆಲ್ತು, ಟ್ಯಾಕ್ಸ್ಗಳು, ಫೈನಾನ್ಸ್ಗಳು, ಸೊ ಈ ಥರ ಒಂದಷ್ಟು ಅಂದರೆ ಈ ಒಂದು ಪ್ಲೇಸ್ಗಳಲ್ಲಿ ಈ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಏನು ಮಾಡುತ್ತೆ, ಕೆಲಸ ನಿರ್ವಹಣೆ ಮಾಡುತ್ತೆ. ಜೊತೆಗೆ ಮುನ್ಸಿಪಲ್ ಕಮಿಷನರ್ ಯಾರಾಗಿರ್ತಾರೆ ಅಂದರೆ ನಮ್ಮ ಅವರು IAS ಆಫೀಸರ್ ಆಗಿರ್ತಾರೆ. ನೋಡಿ, ನಾಳೆ ನೀವು ಕೂಡ IAS ಆಫೀಸರ್ ಆದರೆ ಈ ಒಂದು ಮುನ್ಸಿಪಲ್ ಕಮಿಷನರ್ ಒಂದು ಪೋಸ್ಟ್ಗೆ ಸಿಗ್ಬೋದು. ಸೊ ಬೇಜಾನ್ ದುಡ್ಡು ಮಾಡ್ಬೋದು, ಹೇಳಬಾರ್ದು, ಬಟ್ ಇಲ್ಲಿ ತುಂಬ ದುಡ್ಡು ಮಾಡ್ತಾರೆ. ಮುನ್ಸಿಪಲ್ ಕಮಿಷನರ್ ಯಾರಾಗಿದ್ದರೂ ಕೂಡ ತುಂಬ ದುಡ್ಡು ಮಾಡ್ತಾರೆ.
ಸೊ ಹೀ ಈಸ್ ಎ ರೆಸ್ಪಾನ್ಸಿಬಲ್ ಫಾರ್ ಇಂಪ್ಲಿಮೆಂಟೇಷನ್. ಸೊ ಕಮಿಟಿ ಜೊತೆಗೆ ಕೌನ್ಸಿಲ್ ಅವರು ಏನೇ ಒಂದು ತೀರ್ಮಾನ ತಗೊಂಡ್ರು ಕೂಡ ಅದನ್ನು ಇಂಪ್ಲಿಮೆಂಟ್ ಯಾರು ಮಾಡ್ತಾರೆ ಅಂದರೆ IAS ಆಫೀಸರು. ಸೊ ಎರಡನೇದು ಮುನ್ಸಿಪಾಲಿಟೀಸ್. ಈಗ ಮುನ್ಸಿಪಲ್ ಕಾರ್ಪೊರೇಷನ್ ಆಯಿತು, ನೆಕ್ಸ್ಟ್ ಮುನ್ಸಿಪಾಲಿಟಿ. ಸೊ ಮುನ್ಸಿಪಾಲಿಟಿ ಅಂತಂದರೆ ಏನು ಅಂದರೆ ಇಟ್ ಈಸ್ ಎಸ್ಟಾಬ್ಲಿಷ್ ಫಾರ್ ಅಡ್ಮಿನಿಸ್ಟ್ರೇಷನ್ ಆಫ್ ಟೌನ್ಸ್ ಆ್ಯಂಡ್ ಸ್ಮಾಲರ್ ಸಿಟೀಸ್. ಚಿಕ್ಕ ಚಿಕ್ಕ ಏರಿಯಾಗಳು, ಚಿಕ್ಕ ಚಿಕ್ಕ ಊರುಗಳು ಅಂದರೆ ಸಿಟೀಸ್ಗಳನ್ನ ಅವರು ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೋಸ್ಕರ ಒಂದು ಮುನ್ಸಿಪಾಲಿಟೀಸ್ಗಳನ್ನ ತಂದಿದ್ದಾರೆ. ಲೈಕ್ ಮುನ್ಸಿಪಲ್ ಕಾರ್ಪೊರೇಷನ್, ಮುನ್ಸಿಪಾಲಿಟಿ ಹ್ಯಾಸ್ ಎ 3 ಅಥಾರಿಟೀಸ್. ಇಲ್ಲೂ ಕೂಡ ಕೌನ್ಸಿಲು, ಸ್ಟ್ಯಾಂಡಿಂಗ್ ಕಮಿಟಿ ಆ್ಯಂಡ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತಾರೆ. ಬಟ್ ಇಲ್ಲಿ ಮುನ್ಸಿಪಲ್ ಕಮಿಷನರ್ ಅಂತಿದ್ರು, ಬಟ್ ಇಲ್ಲಿ CEO ಅಂತ ಬರ್ತಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಸೊ ಇಲ್ಲೂ ಕೂಡ ನಿಮ್ಮ ಒಂದು ಕೌನ್ಸಿಲರ್ಸ್ ಅಥವಾ ಮೆಂಬರ್ಸ್ ಏನಿದ್ದಾರೆ ಅವರೆಲ್ಲ ಡೈರೆಕ್ಟ್ ಎಲೆಕ್ಟ್ ಆಗ್ತಾರೆ. ಸೊ ಗೆದ್ದವ್ರು ಏನು ಮಾಡ್ತಾರೆ, ಒಬ್ಬ ಪ್ರೆಸಿಡೆಂಟ್ ಅಂದರೆ ಅಧ್ಯಕ್ಷರನ್ನ ಚೂಸ್ ಮಾಡ್ತಾರೆ, ಉಪಾಧ್ಯಕ್ಷರು ಅಧ್ಯಕ್ಷರುಗಳಿಗೆ ಅಂದರೆ ಅಡ್ಜಸ್ಟ್ ಮಾಡ್ತಾರೆ. ಸೊ ನಮಗೆ ಗೊತ್ತು. ಸೊ ಇಲ್ಲಿ ಏನಿದೆ, ಇಷ್ಟು ಏನಿದೆ ಗುರು, ಇದನ್ನು ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾನೆ. ಸೊ ಮತ್ತೆ ಹೇಳೋದು ಬೇಡ. ಸೊ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಸ್ಟ್ಯಾಂಡಿಂಗ್ ಕಮಿಟಿ ಇದೆ. ಸೊ ಸ್ಟ್ಯಾಂಡಿಂಗ್ ಕಮಿಟಿ ಏನು ಮಾಡುತ್ತೆ, ಈ ಒಂದು ಪಬ್ಲಿಕ್ ವರ್ಕ್ಸು, ಟ್ಯಾಕ್ಸೇಷನು, ಹೆಲ್ತ್, ಫೈನಾನ್ಸ್ ಇದನ್ನೆಲ್ಲ ನೋಡ್ಕೊಳ್ಳುತ್ತೆ. ಸೊ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಏನು ಮಾಡ್ತಾರೆ, ಅವರು ಏನೋ ಒಂದು ತಂದರೂ ಕೂಡ ಕಾರ್ಯಾಂತರ ರೂಪಕ್ಕೆ ತರೋದು ಯಾವುದು ಅಂತಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು. ಏನಪ್ಪ ನೀರು ಕುಡಿತೀನಿ. ನೆಕ್ಸ್ಟು ನೋಟಿಫೈಡ್ ಏರಿಯಾ ಕಮಿಟಿ. ಸೊ a notified area committee is created. It is created for the administration of 2 types of area. ಒಂದು ಫಾಸ್ಟ್ ಡೆವಲಪಿಂಗ್ ಟೌನ್ ಡ್ಯೂ ಟು ಇಂಡಸ್ಟ್ರಿಯಲೈಸೇಷನ್. ನೋಡಿ, ಈ ನೋಟಿಫೈಡ್ ಏರಿಯಾ ಕಮಿಟಿ ಅಂತ ಯಾಕೆ ತರ್ತಾರೆ ಅಂತಂದರೆ ಎರಡು ಪ್ಲೇಸ್ಗಳಿಗೆ, ಎರಡು ಟೌನ್ಗಳಿಗೆ. ಯಾವುದು ಅಂತಂದರೆ, ಯಾವುದೋ ಒಂದು ಏರಿಯಾ ಡೆವಲಪ್ ಆಗ್ತಿದೆ ಅಂದರೆ ಅಕ್ಕಪಕ್ಕದಲ್ಲಿ ಇಂಡಸ್ಟ್ರೀಸ್ಗಳು ಇರೋದ್ರಿಂದ ಈ ಒಂದು ಟೌನ್ಗಳು ಕೂಡ ಡೆವಲಪ್ ಆಗ್ತದೆ. ಜೊತೆಗೆ ಇನ್ನೊಂದು ಟೌನು ವಿಚ್ ಡಸ್ ನಾಟ್ ಎಟ್ ಫುಲ್ಫಿಲ್ಡ್ ಅಟ್ ದ ಕಂಡೀಷನ್ಸ್ ನೆಸೆಸರಿ ಫಾರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಮುನ್ಸಿಪಾಲಿಟೀಸ್. ಅಂದರೆ ಕೆಲವೊಂದು ಟೌನ್ಗಳು ಮುನ್ಸಿಪಾಲಿಟಿ ಅಂದರೆ ಟೌನ್ ಇರುತ್ತೆ, ಬಟ್ ಅದು ಮುನ್ಸಿಪಾಲಿಟೀಸ್ ಆಗಬೇಕು ಅಂದರೆ ಒಂದಷ್ಟು ನಾನು ಒಂದಷ್ಟು ಪಾಪ್ಯುಲೇಷನ್ ಇರಬೇಕು. ಅಂದರೆ ಗವರ್ನರ್ ಸ್ಪೆಸಿಫೈ ಏನು ಮಾಡ್ತಾರೆ, ಅದು ಇಲ್ಲಿ ತೋರಿಸ್ತಾನೆ ರೀ. ನೋಡಿ, ಒಂದು ಮುನ್ಸಿಪಾಲಿಟೀಸ್ ಹಾಕಬೇಕು ಅಂತಂದರೆ, ಮುನ್ಸಿಪಾಲಿಟೀಸ್ ಬರಬೇಕು ಅಂತಂದರೆ ಈ ಇಷ್ಟು ಏನಿದೆ ಅಂದರೆ ಗವರ್ನರ್ ಏನೇನು ಸ್ಪೆಸಿಫೈ ಮಾಡ್ತಾರೆ ಅದೆಲ್ಲ ಇದ್ದರೆ ಮಾತ್ರ ಅಲ್ಲಿಗೆ ಮುನ್ಸಿಪಾಲಿಟೀಸ್ಗಳನ್ನ ಹಾಕ್ತಾರೆ ಅಂತ ಹೇಳಿದೆ. ಸೊ ಆ ಥರ ಇದ್ದಂತಹ ಪ್ಲೇಸ್ಗಳಿಗೆ ಕೆಲವೊಂದು ಆ ಒಂದು ಹೇಳಿದ್ನಲ್ಲ, ಈ ಒಂದು ಲಿಸ್ಟ್ ಹೇಳಿದ್ನಲ್ಲ ಗವರ್ನರ್ ಸ್ಪೆಸಿಫೈ ಮಾಡ್ತಾರೆ ಅಂತ. ಸೊ ಅಂಥ ಲಿಸ್ಟ್ಗಳನ್ನ ಅಂದರೆ ಪಾಪ್ಯುಲೇಷನ್ ಇರಲ್ಲ. ಸೊ ಕೆಲವೊಂದು ಪ್ಲೇಸ್ಗಳಿರ್ತದೆ, ಟೌನ್ ಥರ ಇರ್ತದೆ, ಬಟ್ ಪಾಪ್ಯುಲೇಷನ್ ತುಂಬ ಕಮ್ಮಿ ಇರುತ್ತೆ. ಬಟ್ ಅಂಥ ಪ್ಲೇಸ್ಗಳಿಗೆ ಮುನ್ಸಿಪಾಲಿಟೀಸ್ ಆಗೋದಕ್ಕಾಗಲ್ಲ. ಸೊ ಅಂಥ ಜಾಗಗಳಿಗೆ ನೋಟಿಫೈಡ್ ಏರಿಯಾ ಕಮಿಟಿ ಏನು ಮಾಡ್ತಾರೆ, ಒಂದು ಸಿಟಿ ಅಂದರೆ ಇಂಡಸ್ಟ್ರಿಯಲೈಸೇಷನಿಂದ ಎಲ್ಲ ವಿಲೇಜ್ಗಳೆಲ್ಲ ಟೌನ್ಗಳೆಲ್ಲ ಒಂದು ಅಂದರೆ ಮಾಡರ್ನೈಸೇಷನ್ ಆಯ್ತಾರದಾಗಿರ್ಬೋದು. ಜೊತೆಗೆ ಇನ್ನೊಂದು ಯಾವುದು ಅಂತಂದರೆ ಚಿಕ್ಕ ಚಿಕ್ಕ ಟೌನ್ಗಳಾಗಿರ್ಬೋದು. ಸೊ ದಟ್ ಅದು ಮುನ್ಸಿಪಾಲಿಟೀಸ್ ಹಾಕಬೇಕು ಅನ್ನೋದಕ್ಕಾಗೋದಿಲ್ಲ, ಒಂದು ಚಿಕ್ಕ ಟೌನ್ ಅಂತ ಹೇಳ್ಬೋದು. ಸೊ ಅಂಥ ಏರಿಯಾಗಳಿಗೆ ಒಂದು ನೋಟಿಫೈಡ್ ಏರಿಯಾ ಕಮಿಟಿಯನ್ನು ಮಾಡ್ತಾರೆ. ಬಟ್ ಇಲ್ಲಿ ಇಟ್ ಈಸ್ ಎಂಟೈರ್ಲಿ ನಾಮಿನೇಟೆಡ್ ಬಾಡಿ. ನೋಡಿ, ಕಂಪ್ಲೀಟಾಗಿ ಇಲ್ಲಿರುವಂಥ ಮೆಂಬರ್ಸ್ಗಳೆಲ್ಲ ಕಂಪ್ಲೀಟಾಗಿ ಸ್ಟೇಟ್ ಲೆಜಿಸ್ಲೇಚರು. ನೋಡಪ್ಪ, ನಾವು ಈ ಒಂದು ಜಾಗಕ್ಕೆ ಮುನ್ಸಿಪಾಲಿಟಿನ ನಾವು ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಮುನ್ಸಿಪಾಲಿಟೀಸ್ನ ತರೋದಕ್ಕಾಗಲ್ಲ. ಯಾಕಂತಂದರೆ ಗವರ್ನರ್ ಅವರು ಸ್ಪೆಸಿಫೈ ಮಾಡಿದಂತಹ ಒಂದಷ್ಟು ಲಿಸ್ಟಲ್ಲಿ ಎಕ್ಸಾಂಪಲ್ ಇಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇಲ್ಲ, ಜೊತೆಗೆ ಪಾಪ್ಯುಲೇಷನ್ ಡೆನ್ಸಿಟಿ ಕಮ್ಮಿ ಇದೆ, ಎಜುಕೇಷನ್ ಕಮ್ಮಿ ಇದೆ, ನೆಕ್ಸ್ಟು ತುಂಬ ಜನ ಅನ್ಎಂಪ್ಲಾಯ್ಮೆಂಟ್ ಇದ್ದಾರೆ. ಸೊ ಆದ್ದರಿಂದ ನಾವು ಇಲ್ಲಿ ಮುನ್ಸಿಪಾಲಿಟೀಸ್ ತರೋದಕ್ಕಾಗಲ್ಲ, ನಾವಿಲ್ಲಿ ನೋಟಿಫೈಡ್ ಏರಿಯಾ ಕಮಿಟಿ ಅಂತ ತರ್ತಾ ಇದ್ದೀವಿ. ಸೊ ಇಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೆ ಯಾರನ್ನೂ ಕೂಡ ಅಪಾಯಿಂಟ್ ಮಾಡೋದಿಲ್ಲ, ಜಸ್ಟ್ ನಾಮಿನೇಟ್ ಮಾಡ್ತಾರೆ. ಅಂತಂದರೆ ಯಾರೋ ಒಬ್ಬ ಆಫೀಸರ್ನ ನೋಡಪ್ಪ ಸ್ವಲ್ಪ ದಿನ ನಿನ್ನಲ್ಲಿ ಹೋಗಿ ವರ್ಕ್ ಮಾಡು ಅಂತ ಹೇಳಿ ನಾಮಿನೇಟ್ ಮಾಡಿ ಎಲ್ಲ ಥರ ಮೆಂಬರ್ಗಳನ್ನು ಕೂಡ ಇನ್ಕ್ಲೂಡಿಂಗ್ ನೋಡಿ ಅಧ್ಯಕ್ಷರನ್ನು ಕೂಡ ನಾಮಿನೇಟ್ ಮಾಡಿ ಈ ಒಂದು ನೋಟಿಫೈಡ್ ಏರಿಯಾ ಕಮಿಟಿಯಾಗಿ ಮಾಡಿ ಕಳಿಸ್ತಾರೆ. ಜೊತೆಗೆ ಇಟ್ ಈಸ್ ನೈದರ್ ಎ ಸ್ಟ್ಯಾಚ್ಯುಟರಿ ಬಾಡಿ ಆರ್ ಎಲೆಕ್ಟೆಡ್ ಬಾಡಿ. ಸರಿನಾ? ನೆಕ್ಸ್ಟು ಟೌನ್ ಏರಿಯಾ ಕಮಿಟಿ ಅಂತಿದೆ. ಎ ಟೌನ್ ಏರಿಯಾ ಕಮಿಟಿ ಈಸ್ ಸೆಟ್ ಅಪ್ ಫಾರ್ ಅಡ್ಮಿನಿಸ್ಟ್ರೇಷನ್ ಆಫ್ ಅ ಸ್ಮಾಲ್ ಟೌನ್. ನೋಡಿ, ಇದು ಟೌನ್ ಅಂತ ಹೇಳಿದ್ರೆ ದೊಡ್ಡ ಟೌನು ಅಲ್ಲ, ಚಿಕ್ಕ ಟೌನ್ ಅಲ್ಲ, ಚಿಕ್ಕ ಟೌನ್ಗಿಂತ ಸ್ವಲ್ಪ ಚಿಕ್ಕ ಟೌನ್ ಅದು. ಎಕ್ಸಾಂಪಲ್ ಹೋಬಳಿ ಟೈಪ್ ಅಂತ ತಿಳ್ಕೊಳ್ಳಿ.
ಸೊ ಇಂಥ ಹೋಬಳಿ ಟೈಪ್ಗೆ ಈ ಟೌನ್ ಏರಿಯಾ ಕಮಿಟಿ ಏನು ಮಾಡ್ತಾರೆ, ಇಟ್ ಈಸ್ ಅ ಸೆಮಿ ಮುನ್ಸಿಪಲ್ ಅಥಾರಿಟಿ ಆ್ಯಂಡ್ ಎಂಟ್ರಸ್ಟೆಡ್ ವಿತ್ ಅ ಲಿಮಿಟೆಡ್ ನಂಬರ್ ಆಫ್ ಸಿವಿಕ್ ಫಂಕ್ಷನ್ಸ್ ಲೈಕ್ ಡ್ರೈನೇಜು, ರೋಡ್ಸು, ಸ್ಟ್ರೀಟ್ ಲೈಟಿಂಗು, ಸೊ ಕನ್ಸರ್ವೆನ್ಸಿ. ಸೊ ಇಂಥ ಹೋಬಳಿಗಳಿಗೆ ಅಂದರೆ ಹೋಬಳಿಗಳು ಹೇಳಬೇಕು ಅಂದರೆ ಹತ್ತಿರ ನಿಮಗೆ ಸಿಟಿ ಥರ ಬದಲಾಗ್ತಾ ಇರುತ್ತೆ. ಸೊ ಅಂಥ ಸಿಟಿಗೆ ಏನೇನು ಬೇಸಿಕ್ ಫಂಕ್ಷನ್ಸ್ ಏನು ಬೇಕು ಅಂದರೆ ಒಂದು ಡ್ರೈನೇಜ್ ಚೆನ್ನಾಗಿರಬೇಕು. ಸೊ ಅದನ್ನೆಲ್ಲ ಈ ಒಂದು ಟೌನ್ ಏರಿಯಾ ಕಮಿಟಿ ನೋಡ್ಕೊಳ್ಳುತ್ತೆ. ಡ್ರೈನೇಜು, ರೋಡ್ಗಳು ಬಿಲ್ಡ್ ಮಾಡೋದಾಗಿರ್ಬೋದು, ಸ್ಟ್ರೀಟ್ ಲೈಟಿಂಗ್ ಆಗಿರ್ಬೋದು. ಸೊ ಇಂಥ ಇದರಲ್ಲಿ ಈ ಟೌನ್ ಏರಿಯಾ ಕಮಿಟಿ ನೋಡ್ಕೊಳ್ಳುತ್ತೆ. ಸರಿನಾ. ನೆಕ್ಸ್ಟು ಕಂಟೋನ್ಮೆಂಟ್ ಬೋರ್ಡ್ ಅಂತಿದೆ. ಸೊ ಇಟ್ ಈಸ್ ಸೆಟಪ್ ಅಂಡರ್ ದ ಪ್ರೊವಿಷನ್ಸ್ ಆಫ್ ಕಂಟೋನ್ಮೆಂಟ್ ಆ್ಯಕ್ಟ್ ಆಫ್ 2006. ಇದನ್ನು ನೋಡ್ಕೊಡಿ ಏನು ಅಂತ. ಸೊ ಇಟ್ ವರ್ಕ್ಸ್ ಅಂಡರ್ ದ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ಡಿಫೆನ್ಸ್ ಮಿನಿಸ್ಟ್ರಿ. ನೋಡಿ, ಈ ಡಿಫೆನ್ಸ್ ಮಿನಿಸ್ಟ್ರಿ ಮೊದಲನೇ ಹೇಳಿದೆ ಸ್ಟಾರ್ಟಿಂಗ್ಗೆ. ಸರ್, ಈ ಡಿಫೆನ್ಸ್ ಯಾಕೆ ಬಂತು, ಈ ಒಂದು ಅರ್ಬನ್ ಗೌರ್ಮೆಂಟು ಈ ಡಿಫೆನ್ಸ್ ಮಿನಿಸ್ಟ್ರಿ ಅಂಡರ್ಲಿರುತ್ತೆ ಅಂತ ಹೇಳಿದರೆ ಯಾಕೆ ಸರ್ ಅಲ್ವಾ? ಯಾಕೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಈ ಕಂಟೋನ್ಮೆಂಟ್ ಬೋರ್ಡ್ ಅಂತ ಏನಿದೆ ಇದು ನಿಮಗೆ ಹತ್ತಿರ ಡಿಫೆನ್ಸ್ ಕ್ಯಾಂಪ್ ಕಡಕ್ಕಿರ್ತಾರೆ, ನೋಡಿದ್ರಲ್ವಾ? ನೋಡಿ, ಎಕ್ಸಾಂಪಲ್ ಈಗ ಯಾವುದೋ ಒಂದು ಟೆರಿಟರಿ, ಈಗ ನಿಮ್ಮ ಗುಜರಾತಲ್ಲಿರೋ ಒಂದು ಕಚ್ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಯಾವುದೋ ಒಂದು ಏರಿಯಾ ಇದೆ, ಸರಿನಾ? ಸೊ ಇಲ್ಲಿ ಯಾವುದೋ ಒಂದು ಟೌನ್ ಇದೆ ಅಂತ ತಿಳ್ಕೊಳ್ಳಿ. ಈ ಟೌನಲ್ಲಿ ಒಂದು ಡಿಫೆನ್ಸ್ ಕ್ಯಾಂಪ್ ಇದೆ. ಸೊ ಈ ಡಿಫೆನ್ಸ್ ಕ್ಯಾಂಪು ಈಗ ಆ್ಯಕ್ಚುಲಿ ಅವರು ನಮ್ಮ ಗಡಿ ಕಾಯ್ತಾ ಇರ್ತಾರೆ. ಆ ಗಡಿ ಜಾಗದಲ್ಲೇ ಒಂದು ಏರಿಯಾ ಇದೆ. ಸೊ ಅಂಥ ಏರಿಯಾಗಳಿಗೆ ನಾರ್ಮಲ್ ಮುನ್ಸಿಪಾಲಿಟೀಸ್ ನೋಡ್ಕೊ ಅಂತ ಹೇಳಲ್ಲ. ಅಂಥ ಜಾಗದಲ್ಲಿ ಏನು ಮಾಡ್ತಾರೆ, ಡಿಫೆನ್ಸ್ ಅವ್ರು ಇರೋದ್ರಿಂದ ಸೊ ಡಿಫೆನ್ಸ್ ಅವ್ರನ್ನ ಏನು ಮಾಡ್ತಾರೆ, ಇಲ್ಲಿ ಅಧ್ಯಕ್ಷರ ಥರ ಏನೋ ಮಾಡ್ತಾರಂತೆ. ನೋಡೋಣ ಮುಂದೆ ಏನು ಅಂತ. ಸೊ ಇಂಥ ಏರಿಯಾಗಳಿಗೆ ನಾವು ಕಂಟೋನ್ಮೆಂಟ್ ಬೋರ್ಡ್ ಏರಿಯಾ ಅಂತೇನೋ ಕರಿತೀವಿ. ಸೊ ಇದೆಲ್ಲ ನೋಡಿ 4 ಟೈಪ್ಸ್ ಆಫ್ ಅರ್ಬನ್, ನೋಡಿ 4 ಟೈಪ್ಸ್. ಓಕೆ, ಈಗ ನಾವು 4 ನೋಡಿದ್ವಲ್ಲ, ಈ ಮುನ್ಸಿಪಲ್ ಕಾರ್ಪೊರೇಷನು, ಮುನ್ಸಿಪಾಲಿಟಿ, ನೋಟಿಫೈಡ್ ಏರಿಯಾ, ಟೌನ್ ಏರಿಯಾ ಕಮಿಟಿ, ಇದೆಲ್ಲ ಕಂಪ್ಲೀಟಾಗಿ ನಿಮ್ಮ ಸ್ಟೇಟ್ ಗವರ್ನಮೆಂಟು ನೋಡ್ಕೊಳ್ಳುತ್ತೆ. ಆದರೆ ಈ ಕಂಟೋನ್ಮೆಂಟ್ ಬೋರ್ಡ್ ಅನ್ನೋದು ನೋಡಿ, ಇವೆಲ್ಲ ಬಾರ್ಡರ್ ಜಾಗದಲ್ಲಿರುವಂತಹ ಟೌನ್ಗಳಿಗೆ ಈ ಕಂಟೋನ್ಮೆಂಟ್ ಬೋರ್ಡ್ ಅಂತ ಮಾಡ್ತಾರೆ. ಸೊ ಅಂಥದ್ದೆಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ. ಎಲ್ಲ ಕೂಡ ಸೆಂಟ್ರಲ್ ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ. ಜೊತೆಗೆ ಕರೆಂಟ್ಲಿ 62 ಕಂಟೋನ್ಮೆಂಟ್ ಬೋರ್ಡಿನ ಕಂಟ್ರಿ, ಒಟ್ಟು 62 ಕಂಟೋನ್ಮೆಂಟ್ ಬೋರ್ಡ್ಗಳಿದೆ ಅಂತೆ ನಮ್ಮ ಕಂಟ್ರೀಲಿ, ಸರಿನಾ? ಅದ್ರ ಜೊತೆಗೆ ಇನ್ನೂ ಹೇಳ್ಬೇಕಿದೆ ಎಕ್ಸ್ಟ್ರಾ ಪಾಯಿಂಟ್ಸ್ ಇದೆ ನೋಡಿ ಇಲ್ಲಿ. ಸೊ ದ ಕಂಟೋನ್ಮೆಂಟ್ ಬೋರ್ಡ್ ಕನ್ಸಿಸ್ಟ್ ಆಫ್ ಪಾರ್ಟ್ಲಿ ಎಲೆಕ್ಟೆಡ್ ಆರ್ ಪಾರ್ಟ್ಲಿ ನಾಮಿನೇಟೆಡ್ ಮೆಂಬರ್ಸ್. ಇಲ್ಲಿ ಕೆಲವು ಜನ ಎಲೆಕ್ಟ್ ಆಗಿರ್ತಾರೆ, ಒಂದು ಜನ ಕೆಲವು ನಾಮಿನೇಟ್ ಆಗ್ತಾರೆ. ಸೊ ಎಲೆಕ್ಟೆಡ್ ಮೆಂಬರ್ ಹೋಲ್ಡ್ ದ ಆಫೀಸ್ ಟರ್ಮ್ ಆಫ್, ಓಕೆ, ಎಲೆಕ್ಟೆಡ್ ಆಗಿರೋರೆಲ್ಲ 5 ವರ್ಷಗಳ ಟೈಮ್ ಇರುತ್ತೆ. ಸೊ ನಾಮಿನೇಟೆಡ್ ಮೆಂಬರ್ಸು ನೋಡಿ, ಇಲ್ಲಿ ನಾಮಿನೇಟ್ ಮೆಂಬರ್ಸ್ ಯಾರ್ಯಾರು ಬಂದಿರ್ತಾರೆ ನಾಮಿನೇಟ್ ಆಗಿ, ಸೊ ಅವರೆಲ್ಲ ಆ್ಯಸ್ ಲಾಂಗ್ ಆ್ಯಸ್ ದೇ ಹೋಲ್ಡ್ ಆಫೀಸ್ ಇನ್ ದ್ಯಾಟ್ ಸ್ಟೇಷನ್, ಆ ಸ್ಟೇಷನಲ್ಲಿ ಎಷ್ಟು ವರ್ಷ ಇರ್ಬೋದೋ ಅಷ್ಟು ವರ್ಷ ಕೂಡ ಅವ್ರು ಇರ್ಬೋದು. ಅವ್ರಿಗೆ ಲಿಮಿಟ್ ಅನ್ನೋದು ಕೊಟ್ಟಿಲ್ಲ. ಜೊತೆಗೆ ಆ ಮಿಲಿಟ್ರಿ ಆಫೀಸರ್, ಕಮಾಂಡಿಂಗ್ ಮಿಲಿಟ್ರಿ ಆಫೀಸರ್ ಯಾರಿರ್ತಾರೆ, ಸೊ ಆ ಮಿಲಿಟ್ರಿ ಆಫೀಸರೇ ಇಲ್ಲಿ ಒಂದು ಎಕ್ಸ್ ಆಫೀಸೋ ಪ್ರೆಸಿಡೆಂಟ್ ಆಫ್ ಅ ಬೋರ್ಡ್. ಸೊ ಅಲ್ಲಿದ್ದ ಅಧ್ಯಕ್ಷರು ಇವರೇ ಆಗಿರ್ತಾರೆ, ಸರಿನಾ? ಸಾಕು ಇಷ್ಟು ಗೊತ್ತಿದ್ರೆ. ನೆಕ್ಸ್ಟ್, ದ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ದ ಕಂಟೋನ್ಮೆಂಟ್ ಬೋರ್ಡ್ ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಸೊ ಎಕ್ಸಿಕ್ಯೂಟಿವ್ ಆಫೀಸರ್ ಎಲ್ಲ ನಮ್ಮ ಪ್ರೆಸಿಡೆಂಟ್, ಕಂಪ್ಲೀಟ್ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಲಿರೋದ್ರಿಂದ ನಮ್ಮ ಪ್ರೆಸಿಡೆಂಟ್ ಅವರು ನೋಡ್ಕೊಳ್ತಾರೆ. ನೆಕ್ಸ್ಟು ಟೌನ್ಶಿಪ್ ಅಂತ ಹೇಳಿದರೆ, ದಿಸ್ ಟೈಪ್ ಆಫ್ ಅರ್ಬನ್ ಗೌರ್ಮೆಂಟ್ ಈಸ್ ಎಸ್ಟಾಬ್ಲಿಷ್ ಬೈ ದ ಲಾರ್ಜ್ ಪಬ್ಲಿಕ್ ಎಂಟರ್ಪ್ರೈಸಸ್ ಟು ಪ್ರೊವೈಡ್ ಅ ಸಿವಿಕ್ ಅಮ್ಯುನಿಟೀಸ್ ಟು ಇಟ್ಸ್ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಹು ಲೀವ್ ಇನ್ ದ ಹೌಸಿಂಗ್ ಕಾಲನಿ ಬಿಲ್ಡಿಂಗ್ ನಿಯರ್ ದ ಪ್ಲಾಂಟ್. ಈ ಟೌನ್ಶಿಪ್ ಅಂತ ಎಲ್ಲಿ ಬರುತ್ತೆ ಅಂತಂದರೆ, ಈಗ ಯಾವುದೋ ಒಂದು ಇಂಡಸ್ಟ್ರೀಸ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಆ ಇಂಡಸ್ಟ್ರೀಸ್ ಹತ್ತಿರದಲ್ಲೇ ಕೆಲವೊಂದು ಟೌನ್ಗಳು ಬಿಲ್ಡ್ ಆಗುತ್ತೆ. ಎಕ್ಸಾಂಪಲ್ ಕ್ವಾರ್ಟರ್ಸ್ ಎಲ್ಲ ಕೊಡ್ತಾರೆ ಅಂತ ಹೇಳಿದೆ. ಸೊ ಅಂಥ ಒಂದು ಪ್ಲೇಸ್ಗಳಿಗೆ ಈ ಟೌನ್ಶಿಪ್ ಅಂತ ಒಂದು ಮಾಡಿ, ಅದು ಹೇಳಿದ್ನಲ್ಲ ಗವರ್ನರ್ ಅವ್ರದ್ದು ಅಂತ ಹಂಗೆ ಅಂತ ಹೇಳಿದ್ನಲ್ಲ, ಇಂಡಸ್ಟ್ರಿಯಲಿಸ್ಟು ಕಟ್ಕೊಡ್ತಾರೆ ನಾನು ಹೇಳಿದೆ ಸ್ಟಾರ್ಟಿಂಗು. ಸೊ ಮತ್ತೆ ರಿಪೀಟ್ ಮಾಡೋದು ಬೇಡ. ಸೊ ಅಂಥದ್ದೆಲ್ಲ ಟೌನ್ಶಿಪ್ ಅಂತ ಮಾಡಿ. ನೆಕ್ಸ್ಟು ಪೋರ್ಟ್ ಟ್ರಸ್ಟ್ ಅಂತ. ಸೊ ಕೋಸ್ಟಲ್ ಏರಿಯಾಗಳಲ್ಲಿ ಪೋರ್ಟ್ ಹತ್ರ ಇದ್ದಂತಹ ಜನಗಳಿಗೆ, ಅಂದರೆ ಪೋರ್ಟಲ್ಲಿ ಕೆಲಸ ಮಾಡುವಂಥ ಜನಗಳಿಗೆ ಅಲ್ಲೂ ಕೂಡ ಒಂದಷ್ಟು ಕ್ವಾರ್ಟರ್ಸ್ಗಳನ್ನ ಮಾಡಿ ಇದು ಮಾಡಿಕೊಡ್ತಾರೆ. ಸೊ ಅಲ್ಲೂ ಕೂಡ ಒಂದು ಪೋರ್ಟ್ ಟ್ರಸ್ಟ್ ಆಗಿ ಇದು ಮಾಡ್ತಾರೆ. ಜೊತೆಗೆ ಕೆಲವೊಂದು ಸ್ಪೆಷಲ್ ಪರ್ಪಸ್ ಏಜೆನ್ಸಿ ಇದೆ. ಸೊ ಕಾಲ್ಡ್ ಇಟ್ ಇಸ್ ಆಲ್ಸೋ ನೋನ್ ಆಸ್ ಸಿಂಗಲ್ ಪರ್ಪಸ್ ಆರ್ ಯೂನಿಪರ್ಪಸ್. ಏನಕ್ಕೆ ಅಂತಂದರೆ ಕೆಲವೊಂದಷ್ಟು ನೋಡಿ ಫಂಕ್ಷನ್ಸ್ ಕೊಟ್ಟಿದೆ. ಟೌನ್ ಇಂಪ್ರೂವ್ಮೆಂಟ್ ಟ್ರಸ್ಟು,
ಅಂದರೆ ಇಷ್ಟು ಏನು ಹೇಳಿದೆ, ಇಷ್ಟು ಟೌನ್ಶಿಪ್ಗಳು, ಇಷ್ಟು ಮುನ್ಸಿಪಾಲಿಟೀಸ್ ಬಗ್ಗೆ ಏನೋ ಹೇಳಿದ್ನಲ್ಲ, ಸೊ ಅಂಥದನ್ನ ಬಿಟ್ಟು ಕೆಲವೊಂದಷ್ಟು ಕೆಲಸಗಳನ್ನ ಈ ಒಂದು ಸ್ಪೆಷಲ್ ಪರ್ಪಸ್ ಏಜೆನ್ಸಿ ಮಾಡುತ್ತೆ. ಸೊ ಇಷ್ಟಿದೆ ನೋಡಿ, ಸರಿನಾ. ಸೊ ಗೊತ್ತಲ್ಲಿ ಈ ಒಂದು ಸ್ಪೆಷಲ್ ಪರ್ಪಸ್ ಏಜೆನ್ಸಿ ಏನಿದೆ, ದೇ ಆರ್ ನಾಟ್ ಸಬಾರ್ಡಿನೇಟ್ ಏಜೆನ್ಸಿ ಆಫ್ ದ ಲೋಕಲ್ ಮುನ್ಸಿಪಲ್ ಬಾಡೀಸ್. ಇವರು ಯಾವುದೇ ಕಾರಣಕ್ಕೂ ಯಾರ ಒಂದು ಸಬಾರ್ಡಿನೇಟ್ ಕೂಡ ಆಗಿರಲ್ಲ. ಅದಕ್ಕೆ ಅವ್ರನ್ನ ಸಿಂಗಲ್ ಪರ್ಪಸ್ ಆರ್ ಯೂನಿಪರ್ಪಸ್ ಆರ್ ಸ್ಪೆಷಲ್ ಪರ್ಪಸ್ ಏಜೆನ್ಸಿ ಅಂತ ಕರೆಯೋದು. ಸೊ ನೆಕ್ಸ್ಟು ಮುನ್ಸಿಪಲ್ ಪರ್ಸನಲ್ ಅಂತಿದೆ. ಸೊ ಏನಿದು ಅಂತ ಹೇಳೋದಾದರೆ, ಡಿಟರ್ಮೈನಿಂಗ್ ಹೌ ಎಂಪ್ಲಾಯೀಸ್ ಇನ್ ದ ಅರ್ಬನ್ ಗವರ್ನೆನ್ಸ್ ಆರ್ ಅಪಾಯಿಂಟೆಡ್ ಆ್ಯಂಡ್ ಮ್ಯಾನೇಜ್ಡ್ ಅಂತಿದೆ. ಸೊ ಹೇಗೆ ಒಂದಷ್ಟು ಅಲ್ಲಿರುವಂಥ ಆಫೀಸರ್ಗಳಾಗಿರ್ಬೋದು, ಸೊ ಅವರೆಲ್ಲ ಹೇಗೆ ಅಪಾಯಿಂಟ್ ಆಗ್ತಾರೆ ಅಂತಂದರೆ, ಮೊದಲನೇದು ಅದರಲ್ಲೂ ಕೂಡ 3 ಟೈಪ್ ಇದೆ. ಒಂದು ಸಪ್ರೇಟ್ ಪರ್ಸನಲ್ ಸಿಸ್ಟಮ್ ಅಂತ. ಅಂದರೆ ಸಪ್ರೇಟ್ ಪರ್ಸನಲ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ, ಈಚ್ ಲೋಕಲ್ ಬಾಡಿ ಅಪಾಯಿಂಟ್ಸ್ ಅಡ್ಮಿನಿಸ್ಟ್ರೇಟರ್ಸ್ ಆ್ಯಂಡ್ ಕಂಟ್ರೋಲ್ ಇಟ್ಸ್ ಓನ್ ಪರ್ಸನಲ್. ಅಲ್ಲಿಂದ ಆಫೀಸರ್ಸ್ಗಳನ್ನ ಆ ಮುನ್ಸಿಪಲ್ ಅಂದರೆ ಆ ಲೋಕಲ್ ಬಾಡಿನೇ ಅಪಾಯಿಂಟ್ ಮಾಡಿಕೊಡುತ್ತೆ, ಸರಿನಾ. ದೇ ಆರ್ ನಾಟ್ ಟ್ರಾನ್ಸ್ಫರಬಲ್. ನೋಡಿ, ಅವ್ರನ್ನ ಯಾವುದೇ ಕಾರಣಕ್ಕೂ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋಕ್ಕಾಗಿಲ್ಲ. ಅಂದರೆ ಕಂಪ್ಲೀಟಾಗಿ ಒಂದು ಲೋಕಲ್ ಗೌರ್ಮೆಂಟ್ ಅಂತಂದಾಗ ಆ ಲೋಕಲ್ ಮುನ್ಸಿಪಾಲಿಟೀಸ್ ಏನು ಜ್ಯೂರಿಸ್ಡಿಕ್ಷನ್ ಇರುತ್ತೋ, ಸೊ ಕಂಪ್ಲೀಟಾಗಿ ಅವರನ್ನೇ, ಅಂದರೆ ಅದೇ ಹೇಳಿದ್ರೆ ತಪ್ಪಾಗುತ್ತೆ. ಸೊ ಈ ಸಪ್ರೇಟ್ ಪರ್ಸನಲ್ ಸಿಸ್ಟಮ್ ಅಂತಂದರೆ, ಈ ಒಂದು ಲೋಕಲ್ ಗೌರ್ಮೆಂಟ್ ಇದೆ, ಸೊ ಇವರೇ ಅಪಾಯಿಂಟ್ ಮಾಡಿ ಇವರೇ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಬೇರೆ ಟ್ರಾನ್ಸ್ಫರ್ ಮಾಡೋದಕ್ಕಾಗಲ್ಲ. ಇವರು ಏನೇ ಕೆಲಸ ಮಾಡಿದ್ರು ಈ ಒಂದು ಇದರಲ್ಲೇ ಕೆಲಸ ಮಾಡಬೇಕು, ಸರಿನಾ. ನೆಕ್ಸ್ಟ್ ಯೂನಿಫೈಡ್ ಪರ್ಸನಲ್ ಸಿಸ್ಟಮ್ ಅಂತಿದೆ. ಇದೇನು ಅಂತಂದರೆ, ಇದು ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ. ಸ್ಟೇಟ್ ಗೌರ್ಮೆಂಟ್ ಇದು ಕಂಪ್ಲೀಟಾಗಿ ಲೋಕಲ್ ಬಾಡಿನೇ ನೋಡ್ಕೊಳ್ಳುತ್ತೆ ಅಪಾಯಿಂಟ್ಮೆಂಟು ಪ್ರತಿಯೊಂದನ್ನು ಆಫೀಸರ್ಸ್ಗಳನ್ನ. ಬಟ್ ಇಲ್ಲಿ ಯೂನಿಫೈಡ್ ಇದರಲ್ಲಿ ಸ್ಟೇಟ್ ಗೌರ್ಮೆಂಟು ನೋಡುತ್ತೆ. ಸೊ ಎಕ್ಸಾಂಪಲ್ ಹೇಳಿದ್ರೆ, ನಮ್ಮ ತಮಿಳುನಾಡು, ಆಂಧ್ರ ಪ್ರದೇಶ, ರಾಜಸ್ಥಾನ, UP, ಮಧ್ಯಪ್ರದೇಶ ಈ ಒಂದು ಯೂನಿಫೈಡ್ ಪರ್ಸನಲ್ ಸಿಸ್ಟಮ್ನ ಯೂಸ್ ಮಾಡ್ತಾಯಿದೆ. ಇನ್ನೊಂದಿದೆ ಇಂಟಿಗ್ರೇಟೆಡ್ ಪರ್ಸನಲ್ ಸಿಸ್ಟಮ್ ಅಂತ. ಇಲ್ಲಿ ಮುನ್ಸಿಪಾಲಿಟೀಸಲ್ಲಿ ಇದ್ದಂತಹ ಕೆಲವೊಂದು ಮೆಂಬರ್ಸ್ಗಳನ್ನಾಗಿರ್ಬೋದು, ವರ್ಕರ್ ಅಂದರೆ ಆಫೀಸರ್ಸ್ ಆಗಿರ್ಬೋದು, ಅದನ್ನೆಲ್ಲ ನಮ್ಮ ಈ ಸ್ಟೇಟ್ ಸರ್ವೀಸಸ್ ಅಂತಂದರೆ, ಎಕ್ಸಾಂಪಲ್ ಎಕ್ಸಾಮ್ಸ್ಗಳನ್ನ ಕರೆದು ಕೆಲಸ ಕೊಟ್ಟು ಅಪಾಯಿಂಟ್ ಮಾಡ್ತಾರೆ. ಅದು ನಮ್ಮ ಕರ್ನಾಟಕದಲ್ಲಿದೆ. ಕರ್ನಾಟಕ, ಪಂಜಾಬ್, ಹರಿಯಾಣ, ಒಡಿಶಾ, ಬಿಹಾರ, ಸೊ ಇಂಥ ಜಾಗದಲ್ಲಿ ರಿಕ್ರೂಟ್ ಮಾಡ್ತಾರೆ ಎಕ್ಸಾಮ್ಸ್ಗಳನ್ನ ಬರೆದು. ಸೊ ಆ ಥರ ಎಕ್ಸಾಮ್ಸ್ಗಳನ್ನ ಬರೆದು ಮಾಡೋದಕ್ಕೆ ನಾವು ಇಂಟಿಗ್ರೇಟೆಡ್ ಪರ್ಸನಲ್ ಸಿಸ್ಟಮ್ ಅಂತ ಕರಿತೀವಿ. ಇಷ್ಟನ್ನು 2 ನಿಮಿಷ 3 ನಿಮಿಷದಲ್ಲಿ ಹೇಳಿದೆ, ಸಾಕು. ಸುಮ್ಮನೆ ಯಾಕೆ ಇಷ್ಟು ಕೊಟ್ಟವನೇನು ಗೊತ್ತಿಲ್ಲ. ಸೊ ಒಂದಷ್ಟು ಟ್ರೈನಿಂಗ್ಗಳಿದೆ. ಟ್ರೈನಿಂಗ್ಗಳದ್ದು ಒಂದಷ್ಟು ಡೇಟಾ ಕೊಟ್ಟಿದ್ದಾನೆ ಇಲ್ಲಿ, ಏನೇನು ಅಂತ ಓದ್ಕೊಳ್ಳಿ. ನೆಕ್ಸ್ಟು ಮುನ್ಸಿಪಾಲಿಟೀಸ್ಗೆ ರೆವೆನ್ಯೂ ಎಲ್ಲಿಂದ ಬರುತ್ತೆ ಅಂತಂದರೆ, ಒಂದಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಒಂದು ಪವರ್ ಕೊಟ್ಟಿದೆ. ಸೊ ಇವರು ಟ್ಯಾಕ್ಸ್ಗಳನ್ನ ಇಂಪೋಸ್ ಮಾಡಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅಲ್ಲಿಂದ ಬಂದಂಥ ರೆವೆನ್ಯೂಲಿ ಇವರು ಏನೇ ಡೆವಲಪ್ಮೆಂಟ್ ಮಾಡಿದ್ರು ಮಾಡ್ತಾರೆ. ಜೊತೆಗೆ ಒಂದಷ್ಟು ನಾನ್ ಟ್ಯಾಕ್ಸ್ ರೆವೆನ್ಯೂಗಳಿದೆ. ಎಕ್ಸಾಂಪಲ್ ನಿಮ್ಮ ಪ್ರಾಪರ್ಟೀಸು, ಫೀಸ್ಗಳು, ಪ್ರಾಫಿಟ್ಟು, ಡಿವಿಡೆಂಡ್ಸು. ಸೊ ಇಂಥ ಒಂದು ನಾನ್ ಟ್ಯಾಕ್ಸ್ ರೆವೆನ್ಯೂಗಳು ಈ ಒಂದು ಅಂದರೆ ಎಲ್ಲರೂ ಇನ್ವೆಸ್ಟ್ ಮಾಡಿರುತ್ತೆ ಅಂತ ತಿಳ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಮಾಡಿ ಬಂದಂಥ ಪ್ರಾಫಿಟ್ಗಳು ಕೂಡ ಒಂದು ನಾನ್ ಟ್ಯಾಕ್ಸ್ ರೆವೆನ್ಯೂ ಆಗಿರುತ್ತೆ. ಸೊ ಅಲ್ಲಿಂದ ಬಂದಂಥ ರೆವೆನ್ಯೂಗಳಲ್ಲಿ ಇವರು ಅದನ್ನು ನೆಕ್ಸ್ಟ್ ಏನೋ ಡೆವಲಪ್ಮೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಜೊತೆಗೆ ಗ್ರ್ಯಾಂಟ್ಸ್ಗಳು, ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಂಥ ಕೆಲವೊಂದು ಗ್ರ್ಯಾಂಟ್ಸ್ಗಳಾಗಿರ್ಬೋದು, ಸ್ಕೀಮ್ಸ್ಗಳಾಗಿರ್ಬೋದು. ಸೊ ಅದರಲ್ಲಿ ದುಡ್ಡು ಬರುತ್ತೆ. ಜೊತೆಗೆ ಡೆವಲ್ಯೂಷನ್ ಅಂತಿದೆ. ಸೊ ಡೆವಲ್ಯೂಷನ್ ಅಂತಂದರೆ ನಮ್ಮ ಸ್ಟೇಟ್ ಫೈನಾನ್ಸ್ ಕಮಿಷನ್ ಏನು ಮಾಡುತ್ತೆ, ಒಂದಷ್ಟು ಫಂಡ್ಸ್ಗಳನ್ನ ಕೊಡುತ್ತೆ ಸ್ಟೇಟ್ ಗೌರ್ಮೆಂಟ್ಗೆ. ಹೇಳಿ, ನೋಡಪ್ಪ ಈ ಒಂದು ಮುನ್ಸಿಪಾಲಿಟೀಸ್ಗೆ ನೀನು ಫಂಡ್ ಕೊಡು ಅಂದ್ಬಿಟ್ಟು ಸ್ಟೇಟ್ ಕಮಿಷನ್ ರೆಕಮೆಂಡ್ ಮಾಡೋದು. ಜೊತೆಗೆ ಸ್ಟೇಟ್ ಫೈನಾನ್ಸ್ ಕಮಿಷನ್ನು ಗವರ್ಮೆಂಟ್ಗೆ ರೆಕಮೆಂಡ್ ಮಾಡಿ ಅಲ್ಲಿ ಒಂದಷ್ಟು ಫಂಡ್ಸ್ ರಿಲೀಸ್ ಆಗುತ್ತೆ. ಇನ್ನೊಂದು ಲೋನ್ಸ್ಗಳು, ಕೆಲವೊಂದಷ್ಟು ಲೋನ್ಗಳು ಗೌರ್ಮೆಂಟಿಂದ ಅನ್ನೋದು ಬಾರೋ ಮಾಡುತ್ತೆ. ನೆಕ್ಸ್ಟು ಸೆಂಟ್ರಲ್ ಕೌನ್ಸಿಲ್ ಆಫ್ ಲೋಕಲ್ ಗೌರ್ಮೆಂಟ್ ಅಂತಿದೆ. ಸೊ ಇದೇನಂತದೇನಿಲ್ಲ, 1954 ಇಂಪ್ಲಿಮೆಂಟ್ ಮಾಡಿದ ಆರ್ಟಿಕಲ್ 263 ಹೇಳುತ್ತೆ. ಒರಿಜಿನಲಿ ನೋನ್ ಆಸ್ ಸೆಂಟ್ರಲ್ ಕೌನ್ಸಿಲ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತಿತ್ತು. ಸೊ ಅಂದರೆ ಸೆಂಟ್ರಲ್ ಕೌನ್ಸಿಲ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತಿತ್ತು. ಅದಾದಮೇಲೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅನ್ನೋದನ್ನ ರೀಪ್ಲೇಸ್ ಮಾಡಿ ಬರೀ ಅದನ್ನು ಸೆಂಟ್ರಲ್ ಕೌನ್ಸಿಲ್ ಆಫ್ ಲೋಕಲ್ ಗೌರ್ಮೆಂಟನ್ನು ಮಾಡ್ತಾರೆ. ಟಿಲ್ 1988 ಇಟ್ ಡೀಲ್ಸ್ ವಿತ್ ಬೋತ್ ಅರ್ಬನ್ ಆಸ್ ವೆಲ್ ಆಸ್ ರೂರಲ್ ಗೌರ್ಮೆಂಟ್. ಸೊ ಇದು ಸೆಂಟ್ರಲ್ ಕೌನ್ಸಿಲ್ ಆಫ್ ಲೋಕಲ್ ಗೌರ್ಮೆಂಟ್ ಅಂತ ಏನಿದೆ, ಸೊ ಇದು ಏನೇ ಅವರು ವರ್ಕ್ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ನೋಡ್ಕೊಳ್ಳುತ್ತೆ. ಇದು ಅಂದರೆ
ಎಲ್ಲ ಥರದ ಮುನ್ಸಿಪಾಲಿಟೀಸ್ ಅರ್ಬನ್ ಡೆವಲಪ್ಮೆಂಟ್ ಏನಿದ್ರು ಕೂಡ ಎಲ್ಲದಕ್ಕೂ ಹೆಡ್ ಇದೆ, ಸೆಂಟ್ರಲ್ ಕೌನ್ಸಿಲ್ ಆಫ್ ಲೋಕಲ್ ಗವರ್ನಮೆಂಟ್. ಸೊ ಮೊದಲು ಇದು ರೂರಲ್ಲು ಮತ್ತು ಅರ್ಬನ್ ಎರಡೂ ನೋಡ್ಕೊಳ್ತಾ ಇತ್ತು. ಟಿಲ್ 1958 ಆದಮೇಲಿಂದ ಇದು ಬರೀ ಅರ್ಬನ್ನು ನೋಡ್ಕೊಳ್ಳೋದಾಗಿದೆ. ಸೊ ಕೌನ್ಸಿಲ್ ಏನಿದೆ ಇದೊಂದು ಅಡ್ವೈಸರಿ ಬಾಡಿ. ಇದೇನು ಮಾಡುತ್ತೆ, ಅಡ್ವೈಸ್ ಮಾಡುತ್ತೆ, ನೋಡಪ್ಪ ನೀನು ತಪ್ಪು ಮಾಡ್ತಾ ಇದೆಯಾ, ಇದನ್ನು ಕರೆಕ್ಟ್ ಮಾಡ್ಕೊ ಅಂತ ಹೇಳುತ್ತೆ. ಇದಕ್ಕೆ ಅಂತಲೇ ಒಂದು ಯೂನಿಯನ್ ಮಿನಿಸ್ಟ್ರಿ ಇದೆ, ಯೂನಿಯನ್ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಅಂತ. ಸೊ ಯೂನಿಯನ್ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಕಂಪ್ಲೀಟಾಗಿ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಒಂದಷ್ಟು ರೆಕಮೆಂಡೇಷನ್ ಕೊಡುತ್ತೆ, ಲೆಜಿಸ್ಲೇಷನ್ಗೆ ಒಂದಷ್ಟು ಪ್ರಪೋಸಲ್ಸ್ಗಳನ್ನ ಕೊಡುತ್ತೆ. ನೋಡಿ ಸರ್, ಈ ಥರ ಡೆವಲಪ್ ಮಾಡಬೇಕು ನಾವು ಅರ್ಬನ್ಸ್ಗಳನ್ನ ಅಂತ. ಜೊತೆಗೆ ಪಾಸಿಬಿಲಿಟಿ ಆಫ್ ಕಾರ್ಪೊರೇಷನ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟು, ಕಾಮನ್ ಪ್ರೋಗ್ರಾಮ್ ಆ್ಯಕ್ಷನು, ಸೆಂಟ್ರಲ್ ಫಿನಾನ್ಷಿಯಲ್ ಅಸಿಸ್ಟೆನ್ಸು, ಜೊತೆಗೆ ಮಾನಿಟರ್ಸ್ ಆ್ಯಂಡ್ ರಿವ್ಯೂಸ್ ಹೌ ಲೋಕಲ್ ಬಾಡೀಸ್ ಯುಟಿಲೈಸ್ ದ ಸೆಂಟ್ರಲ್ ಫಿನಾನ್ಷಿಯಲ್ ಸಪೋರ್ಟ್. ಸೊ ಇಷ್ಟು ಕೂಡ ನಮ್ಮ ಸೆಂಟ್ರಲ್ ಕೌನ್ಸಿಲ್ ಆಫ್ ಲಾ. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಮಾರ್ಕ್ ಮಾಡ್ಕೊಂಡಿರಿ. ರಿವಿಷನ್ ಮಾಡಬೇಕಾದ್ರೆ ಜಸ್ಟ್ ನೋಡ್ಕೊಳ್ಳಿ, ನಾನು ಇದರಲ್ಲಿ ಕೊಟ್ಟಿರ್ತೀನಿ ಸಮ್ಮರಿ ಶೀಟಲ್ಲಿ. ಸೊ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಅಷ್ಟು ನೋಡ್ಕೊಳ್ಳಿ ಸಾಕು. ಒಂದಷ್ಟು ಆರ್ಟಿಕಲ್ಸ್ ಇದೆ, ಮಂದಟ್ ಮಾಡ್ಬಿಡು. ಇಷ್ಟು ಆರ್ಟಿಕಲ್ ಗೊತ್ತಿದ್ದು ಅಂದರೆ ನೀವು ಯಾವ ಪ್ರಿಲಿಮ್ಸ್ ಆದರೂ ಕರೆಕ್ಟ್ ಮಾಡ್ತೀರ, ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ. ಜೊತೆಗೆ ಯಾವುದೇ ಒಂದು ಟಾಪಿಕಲ್ಲಿ ಸ್ಟಾರ್ಟಿಂಗ್ ಒಂದು ಮೂರು ಲೈನು 4 ಲೈನು ಚೆನ್ನಾಗಿ ಗೊತ್ತಿರಬೇಕು ನಿಮಗೆ ಏನೇನು ಅಂತ, ಸರಿನಾ? ಯಾವುದೇ ಒಂದು ಟಾಪಿಕ್ ಆಗಿರಲಿ ಅಷ್ಟು ಗೊತ್ತಿದ್ದರೆ ನೀವು ಯಾವುದೇ ಪ್ರಿಲಿಮ್ಸ್ ಕ್ವಶನ್ನ ನೀವು ಸಾಲ್ವ್ ಮಾಡ್ತೀರಾ. ಸೊ ಇಷ್ಟು ಬಂದ ನಿಮ್ಮ ಮುನ್ಸಿಪಾಲಿಟೀಸ್ ಆಗಿತ್ತು. ಸ್ವಲ್ಪ ಬೋರಿಂಗ್ ಅನಿಸುತ್ತೆ. ಸೊ ಈ ಮುನ್ಸಿಪಾಲಿಟೀಸ್ ಮುಗಿದ್ಮೇಲೆ ಇಲ್ಲಿಂದ ಸ್ವಲ್ಪ ಬೇಗ ಮುಗಿತದೆ, ತಲೆ ಕೆಡಿಸ್ಕೊಬಿಡಿ. ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಬೇಗ ಮಾಡ್ಕೊಳ್ಳಿ. ಜೊತೆಗೆ ಸಮ್ಮರ್ ಶೀಟ್ಗಳು ತೊಗೊಳ್ಳಿ, ಆಯಿತಾ? ಯಾಕಂದರೆ ಇಷ್ಟೂ ನೀವು ಈಗ ನಾನೇನು 1.5 hour ಮಾತಾಡಿದೆ, ನೀವು ಇಷ್ಟನ್ನು ರಿವಿಷನ್ ಮಾಡ್ತೀನಿ ನಾನು 1/4 ಗಂಟೆ ಅಥವಾ ಅರ್ಧ ಗಂಟೆಲಿ ಅಂದರೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಂತಲೇ ನಿಮಗೋಸ್ಕರ ಒಂದು ಬಂದಿದೆ ರಾಮಬಾಣ ನೋಡಿ, ಸಮ್ಮರ್ ಶೀಟ್ಗಳು. ಸರಿನಾ? 100 ರೂಪಾಯಿ ಕೊಟ್ಟರೆ ನಿಮಗೆ ಕಂಪ್ಲೀಟ್ ಸಮ್ಮರಿ ಲಕ್ಷ್ಮೀಕಾಂತ್ ಸಿಗುತ್ತೆ. ಜೊತೆಗೆ ಇದ್ರ ಜೊತೆಗೆ ಎಕ್ಸ್ಟ್ರಾ ನೋಟ್ಸ್ಗಳು ನಿಮಗೆ GS ನೋಟ್ಸ್ ಏನೇ ಬೇಕು ಅಂದರೂ ಕೂಡ ನಾನು ಪ್ರೊವೈಡ್ ಮಾಡ್ತಾಯಿದ್ದೀನಿ, ಆಯಿತಾ? ಇಷ್ಟು ಹೇಳ್ತಾ ನಾನು ಹೇಳಬೇಕು, ಎಕ್ಸ್ಟ್ರಾ ಲೈಕ್ ಮಾಡಿ, ಅರ್ಥ ಆದರೆ ಕಮೆಂಟ್ ಮಾಡಿ ಅರ್ಥ ಆಯಿತು ಅಂತ. ಏನಾದರೂ ಒಂದಷ್ಟು ಸಜೆಷನ್ಸ್ಗಳಿತ್ತು ಅಂದರೆ ಟೆಲಿಗ್ರಾಮಲ್ಲಾದ್ರು ಮೆಸೇಜ್ ಹಾಕಿ, ಕಮೆಂಟಲ್ಲಾದ್ರು ಕೂಡ ನನ್ನ ಮೆಸೇಜ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.